ಪ್ರಪಂಚವು ಈಗ ಹೊಸ ಜನನದ ವೇದದಾನು ಭವದಲ್ಲಿದೆ. ಒಂದು ಹೊಸ ಮಾದರಿಯ ಸಂಸ್ಕೃತಿ ರೂಪುಗೊಳ್ಳುತ್ತಿದೆ. ವಿಜ್ಞಾನದ ಮಾರ್ಗಗಳು ಮಾನವನ ಗೊತ್ತುಗುರಿಗಳಿಗೆ ಒಂದು ಹೊಸ ಮೌಲ್ಯವನ್ನು ನಿರ್ಧರಿಸಲು ದಾರಿ ಮಾಡಿಕೊಟ್ಟಿವೆ. ಜನರು ಸದ್ಯ ಎಲ್ಲರಿಗಾಗಿ ಜೀವನದ ಒಳ್ಳೆಯ ಉಪಾಯಗಳನ್ನು ಕುರಿತು ಯೋಚಿಸುತ್ತಾರೆ. ಜೀವನವು ತಮಗಾಗಿ ಅಥವಾ ಕೆಲವರಿಗಾಗಿ ಮಾತ್ರ ಅಲ್ಲ, ಅದು ಎಲ್ಲರಿಗಾಗಿ ಎಂಬುದನ್ನು ಮನಗಾಣಲು ವಿವಶರಾಗಿದ್ದಾರೆ. ಆದರೂ ಆ ಗುರಿಯನ್ನು ತಲುಪಲು ಅಥವಾ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು ಅವರು ಅನುಸರಿಸುವ ಸಾಧನಗಳು ತೃಪ್ತಿಕರವಾಗಿಲ್ಲ. ತನ್ನ ವಿಕಾಸಕ್ಕಾಗಿ ಕೊಡಲಾಗಿದ್ದ ವಿವೇಕವನ್ನು ಮಾನವನು ಮಲಿನಗೊಳಿಸುತ್ತಾನೆ. ಇಷ್ಟಾದರೂ ಮಾನವನು ಸುಖವನ್ನು ಅರಸುತ್ತಿರುವನೆಂಬ ಮಾತು ಸತ್ಯವಾದದ್ದು. ಈ ಸುಖಕ್ಕೆ ಮನಃಶಾಂತಿಯು ತೀರಾ ಹತ್ತಿರದ ಸಂಬಂಧವಿರುವಂತೆ ತೋರುತ್ತದೆ. ಸುಖ ಮತ್ತು ಮನಃಶಾಂತಿ ಇವೆರಡೂ ಜೊತೆ ಜೊತೆಯಾಗಿ ಹೋಗಬೇಕು. ಎಷ್ಟೇ ನಿಮಗೆ ಸುಖ ಇದ್ರೂ ಕೂಡ ಮನಃಶಾಂತಿ ಇಲ್ಲದೆ ಇದ್ರೆ ಅದನ್ನು ಪೂರ್ತಿ ನೀವು ಅನುಭವಿಸ್ಲಿಕ್ಕೆ ಆಗಲ್ಲ. ಆ ಸುಖನ ಮಾನವನು ತಾನು ಕೇವಲ ಮಾನವ ಕೋಟಿಯ ಈ ಬೃಹತ್ ಪ್ರಪಂಚಕ್ಕಷ್ಟೇ ಅಲ್ಲ, ಬೇರೆ ವಿಧವಾದ ಜೀವನ ಮತ್ತು ಪ್ರಪಂಚಗಳಿಗೂ ಸಂಬಂಧಿಸಿರುವನೆಂಬುದನ್ನು ಮನಗಾಣಬೇಕು. ವಿಜ್ಞಾನವು ಅತ್ಯಂತ ವಿಶಾಲ ದಿಶೆಗಳತ್ತ ನಮ್ಮ ಜ್ಞಾನದ ಮೇರೆಗಳನ್ನು ವಿಸ್ತರಿಸುತ್ತಿದೆ. ನಾವು ಬಹುಮಟ್ಟಿಗೆ ವಿಶಾಲತರವಾದ ಪ್ರಪಂಚವನ್ನು ಪ್ರವೇಶಿಸಲು ಆರಂಭಿಸಿದ್ದೇವೆ. ಆದರೆ ನಮ್ಮ ಮನಸ್ಸು ಅದಕ್ಕೆ ತಕ್ಕ ಪ್ರಮಾಣದಲ್ಲಿ ಆಲೋಚಿಸಲು ಅಸಮರ್ಥವಾಗಿದೆ. ಈ ಮರ್ತ್ಯ ಜಗತ್ತಿನೊಂದಿಗೂ ಅದು ನಮಗೆ ನೀಡುತ್ತಿರುವ ಆಶ್ವಾಸನೆಗಳೊಂದಿಗೂ ನಾವು ಹೊಂದಿಕೊಳ್ಳಲು ಅಶಕ್ತರಾಗಿದ್ದೇವೆ. ಮನುಷ್ಯನು ತಾನು ನಿಜವಾಗಿ ಜೀವಿಗಳಲ್ಲಿ ಶ್ರೇಷ್ಠನೆಂದು ಭಾವಿಸಿದ್ದಾನೆ. ಕನಿಷ್ಠ ಪಕ್ಷ ಈ ಜಗತ್ತಿನಲ್ಲಿ ತನ್ನನ್ನು ತಾನು ಕಂಡುಕೊಂಡು ತನ್ನ ಶರೀರ, ಪ್ರಾಣ, ಮನಸ್ಸುಗಳ ಬೇಡಿಕೆಗಳನ್ನು ಪೂರ್ಣಗೊಳಿಸುವುದರಲ್ಲಾದರೂ ಸಮರ್ಥನೆಂದು ತಿಳಿದಿದ್ದಾನೆ. ಈ ದಿಶೆಯಲ್ಲಿ ಆತನ ಪ್ರಯತ್ನಗಳು ಸತತವಾಗಿ ನಡೆದೇ ಇದ್ದು, ಅಭಿವೃದ್ಧಿಯ ಹೋರಾಟ, ಜೀವನದ ಸಂಘರ್ಷ ಮತ್ತು ಶಾರೀರಿಕ ಬೇಡಿಕೆಗಳ ರೂಪದಲ್ಲಿ ಸುಖ ಪಡೆಯುವುದು, ಇವುಗಳಿಗಾಗಿ ಮಿತಿಮೀರಿ ಶ್ರಮಿಸುತ್ತಿದ್ದಾನೆ. ಈ ಮೂರನ್ನ ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬ ಮನುಷ್ಯ. ಅಭಿವೃದ್ಧಿಗಾಗಿ ಹೋರಾಟ, ಜೀವನದ ಸಂಘರ್ಷ ಮತ್ತು ಶಾರೀರಿಕ ಬೇಡಿಕೆಗಳ ಪೂರೈಕೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಜಗತ್ತನ್ನು ತನ್ನ ಅವಶ್ಯಕತೆಗಳ ಅನುಸಾರವಾಗಿ ಪರಿವರ್ತಿಸಿಕೊಳ್ಳುತ್ತಾ ನಡೆದಿರುವ ಈ ಎಲ್ಲ ಸುಖಾನ್ವೇಷಣವು ಅಪ್ರಯೋಜಕವೆಂದು, ಈ ಸುಖ ಸಾಧನೆಯ ಅಸ್ಥಿರತೆಯನ್ನು ಇನ್ನೂ ಅರಿತುಕೊಳ್ಳಬೇಕಾಗಿದೆ ಎಂದು ಕೆಲ ಮಹಾಪುರುಷರು ಅಭಿಪ್ರಾಯಪಟ್ಟಿರುವುದು ನಿಜವಿದೆ. ಅಲ್ಲದೆ ಕ್ಷಣಿಕ ಸುಖವು ನಿಜವಾದ ಸುಖವಿಲ್ಲೆಂದು ಉಪದೇಶಿಸಿರುವುದು ಸತ್ಯವೇ. ಎಲ್ಲ ಸುಖದ ಕ್ಷಣಿಕತ್ವವೇ ಮಾಯೆ ಎಂದು ಅವರು ವ್ಯಾಖ್ಯಾನ ಮಾಡಿರುವುದು ನಿಜ. ಅನಂತವಾದ ಶಾಶ್ವತ ಸುಖದ ಶೋಧವೇ ನಿಜವಾದ ಶೋಧ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಅನಂತವಾದ ಶಾಶ್ವತವಾದ ಸುಖವೇ ನಿಜವಾದಂಥ ಶೋಧ. ಇದಕ್ಕಾಗಿ ಕ್ಷಣಿಕ ಸುಖದ ಅಥವಾ ಕ್ಷಣಿಕ ಯಶಸ್ಸಿನ ಶೋಧವನ್ನು ಬಿಟ್ಟುಕೊಡಬೇಕಾಗುವುದು. ಆದರೆ ಮನುಷ್ಯನು ತಾನು ತಿಳಿದುಕೊಂಡಂತೆ ಅತಿ ದೂರದ ಶಾಶ್ವತ ಸುಖಕ್ಕಾಗಿ ಕೈಯಲ್ಲಿದ್ದ ಕ್ಷಣಿಕ ಸುಖದ ಶೋಧವನ್ನು ತ್ಯಜಿಸಲು ಸಿದ್ಧನಿಲ್ಲ. ಶಾಶ್ವತ ಸ್ವಾತಂತ್ರ್ಯಕ್ಕಾಗಿ ಸದ್ಯದ ಬಂಧನವನ್ನು ತ್ಯಜಿಸುವುದಕ್ಕಿಂತ ಸಂತೋಷಕರವಾಗಿದ್ದ ಈ ಬಂಧನವೇ ಲೇಸು. ಅದರಂತೆ ಅನಂತದ ಪ್ರಾಪ್ತಿಯ ಆಶೆಗಾಗಿ ವೈಯಕ್ತಿಕ ಪರಿಮಿತಿಯನ್ನು ಬಿಟ್ಟುಕೊಡುವುದು ಅವಶ್ಯಕವೇ ಆಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಲಾಸ್ಟ್ ಲೈನ್, ಅನಂತದ ಪ್ರಾಪ್ತಿಗಾಗಿ ವೈಯಕ್ತಿಕ ಪರಿಮಿತಿಯನ್ನು ಬಿಟ್ಟುಕೊಡುವುದೇ ಅವಶ್ಯಕವಾಗಿದೆ. ನಾವು ಅನಂತತೆಯ ಎಡೆಗೆ ಹೋಗ್ಬೇಕಂತಂದ್ರೆ ವೈಯಕ್ತಿಕ ಪರಿಮಿತಿಯನ್ನು ಬಿಟ್ಟುಕೊಟ್ರಷ್ಟೇನೆ ನಾವು ಅನಂತತೆಯ ಎಡೆಗೆ ಹೋಗೋದು. ಜನರು ಖಂಡಿತವಾಗಿ ಇಷ್ಟಪ್ರಾಪ್ತಿಯ ಬೇರೆ ಉಪಾಯವನ್ನು ಕಂಡುಕೊಂಡಿದ್ದಾರೆ. ಉಭಯ ಲೋಕಗಳಿಗೂ ಅಗತ್ಯವಿರುವ ಮಾನವ ಸ್ವಭಾವದ ಇಬ್ಬಗೆಯ ಬೇಡಿಕೆಯಿಂದಾಗಿ ಲೌಕಿಕದಲ್ಲಿ ಶಾಶ್ವತೆಯನ್ನು, ಶಾಂತದಲ್ಲಿ ಅನಂತತೆಯನ್ನು, ಸಸೀಮದಲ್ಲಿ ಅಸೀಮವನ್ನು, ಜಡತ್ವದ ಗರ್ಭದಲ್ಲಿ ಚೈತನ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಹವಣಿಸುತ್ತಿದ್ದಾರೆ. ಮನುಷ್ಯನ ಐಹಿಕ ಮತ್ತು ಅಮುಷ್ಟಿಕ ಅಭಿಲಾಷೆ ಅಥವಾ ಇಚ್ಛೆಗಳಿಗೆ ನ್ಯಾಯದಾನ ಮಾಡುವ ಹಲವಾರು ದರ್ಶನಗಳು ಬಂದಿವೆ. ಇಂಥ ಇಚ್ಛೆ ಅಥವಾ ಅಭಿಲಾಷೆಗಳಿಗೆ ಅಧೀನವಾಗಿಯೇ ದರ್ಶನಗಳು ರೂಪುಗೊಂಡಿವೆ ಎಂಬ ಸಂಗತಿ ಅವುಗಳ ವಿಚಾರ ಸರಣಿಯ ಮನೋವೈಜ್ಞಾನಿಕ ಮೂಲಗಳನ್ನು ಪ್ರಕಟಗೊಳಿಸುತ್ತದೆ. ಲೌಕಿಕವೇ ಆಗಲಿ ಶಾಶ್ವತವೇ ಆಗಲಿ ಎಲ್ಲಾ ಸುಖಾಧಿಕಾರವನ್ನು ಬಿಟ್ಟು ಹೊರತು ಸತ್ಯವು ಧ್ಯೇಯವಾಗಲಾರದೆಂಬುದನ್ನು ಒಪ್ಪಿಕೊಂಡರು. ಇಂತಹ ವಿಚಾರ ಪ್ರಣಾಳಿಯ ಮುಖವಾದ ಪ್ರೇರಣೆಯಿಂದ ಸ್ವತಃ ಮುಕ್ತವಾಗಿಲ್ಲವೆಂಬುದು ನಿಜವಾಗಿದೆ. ಎಲ್ಲಿವರೆಗೂ ನಾವು ತಾತ್ಕಾಲಿಕವಾದಂಥ ಸುಖವನ್ನ ಅರಸೋದನ್ನ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ನಾವು ನೈಜತೆ ಹತ್ರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಸತ್ಯದ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಸತ್ಯದ ವಸ್ತುವಿನ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸುಖ, ಸಂತೋಷ ಅಥವಾ ಶಕ್ತಿ ಈ ಎಲ್ಲ ಉದ್ದೇಶಗಳಿಗೂ ಪರಿಮಿತವಾದ ಹಾಗೂ ದೂಷಿತಗೊಂಡ ಆಕಾಂಕ್ಷೆಗಳಿಲ್ಲದ ಸತ್ಯವನ್ನು ತಿಳಿಯಬೇಕು. ಅದಕ್ಕೋಸ್ಕರವಾಗಿಯೇ ಅದು ಇದ್ದ ಸ್ಥಿತಿಯಲ್ಲಿಯೇ ಅರಿತುಕೊಳ್ಳಬೇಕು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಸತ್ಯನ ಹ್ಯಾಕ್ ತಿಳ್ಕೊಬೇಕಂತಂದ್ರೆ ಅದು ಇರೋ ರೀತಿಯಲ್ಲೇ ತಿಳ್ಕೋಬೇಕು. ಅದೇ ತನ್ನ ನಿಜವಾದ ಇರುವಿನ ಹಾಗೂ ತತ್ವದ ನಿಯಮ. ಮನುಷ್ಯನು ತನ್ನ ಸತ್ಯವೇ ಅತ್ಯಂತ ಮಹತ್ವದಿಂದ ಬಗೆಯುವನು ಮತ್ತು ಆ ಸತ್ಯದ ಸಾಕ್ಷಾತ್ಕಾರವೇ ಆತನ ಅಸ್ತಿತ್ವದ ಮೂಲ ಪ್ರೇರಣೆ ಆಗಿದೆ.
ಸುಖ, ಸಂತೋಷ, ಶಕ್ತಿ ಮುಂತಾದವೆಲ್ಲ ತನ್ನ ಸಾಕ್ಷಾತ್ಕಾರದ ಮುನ್ನಡಿಯಲ್ಲಿ ಸಾಧನಗಳೆಂದು ಪರಿಗಣಿತವಾಗಿ ಸಮರ್ಪಣೆ ಹೊಂದುವು. ಸೊ ಸುಖ, ಸಂತೋಷ ಮತ್ತು ಶಕ್ತಿ ಇವೆಲ್ಲವೂ ಕೂಡ ಸಾಕ್ಷಾತ್ಕಾರದ ದಿಕ್ಕಿನಲ್ಲಿ ನಾವು ಉಪಯೋಗಿಸ್ಕೊಳ್ತು ಅಂತಂದ್ರೆ ಅದು ನಮಗೆ ಸಹಾಯ ಮಾಡುತ್ತೆ. ಅದೇ ಈ ಸುಖ, ಸಂತೋಷ ಮತ್ತು ಶಕ್ತಿಗಳನ್ನ ಸಾಕ್ಷಾತ್ಕಾರದ ವಿರುದ್ಧ ದಿಕ್ಕಿನಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಅದು ಮಾಯೆಗೆ, ಸಂಸ್ಕಾರಗಳಿಗೆ ಎಡೆ ಮಾಡಿ ಕೊಡುತ್ತೆ. ಇಷ್ಟ ಆಗ್ಬೇಕಾಗಿರೋದು. ನಾವು ಸುಖವನ್ನು ಅರಸೋದು ತಪ್ಪಲ್ಲ, ಸಂತೋಷವನ್ನು ಅರಸೋದು ತಪ್ಪಲ್ಲ, ಶಕ್ತಿಯನ್ನು ಅರಸೋದು ತಪ್ಪಲ್ಲ. ಆದ್ರೆ ಇವೆಲ್ಲವೂ ಕೂಡ ಸಾಕ್ಷಾತ್ಕಾರದ ದಿಕ್ಕಿನಲ್ಲಿ ನಡೆದಾಗ ಏನಾಗುತ್ತೆ, ಅದು ನಮಗೆ ಸಹಾಯ ಮಾಡುತ್ತೆ. ಸಾಕ್ಷಾತ್ಕಾರದ ಆ, ಪ್ರಯಾಣದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಅದು ನಮಗೆ ಸಹಾಯ ಮಾಡುತ್ತೆ. ಈ ಮೂರನ್ನು ಕೂಡ ಸಾಕ್ಷಾತ್ಕಾರದ ವಿರುದ್ಧ ದಿಕ್ಕಿನಲ್ಲಿ ಉಪಯೋಗಿಸ್ಕೊಂಡ್ರೆ ಅದು ಸಂಸ್ಕಾರಗಳಿಗೆ ಎಡೆ ಮಾಡಿಕೊಡುತ್ತೆ. ಈ ಸತ್ಯ ಪ್ರಜ್ಞೆಯನ್ನು ಪಡೆಯುವ ವಿಧಾನಗಳು ತೀರಾ ಪ್ರಾಚೀನವಾಗಿದ್ದು ಮನುಷ್ಯನ ಇಬ್ಬಗೆಯ ಗುರಿಗಳಿಂದಾಗಿ ಅವುಗಳ ಫಲಗಳು ಬೇರೆ ಬೇರೆ ಆಗಿದ್ದವು. ತನ್ನನ್ನು ತಾನು ಅರಿಸಿದಾಗಲೇ ತನ್ನ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯ. ಏತದ್ವಿರುದ್ಧವಾಗಿ ತನ್ನನ್ನು ಪ್ರಪಂಚದಲ್ಲಿಯೂ ಪ್ರಪಂಚವನ್ನು ತನ್ನಲ್ಲಿಯೂ ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಪಂಚದ ಕಡೆ ತಿರುಗಿದಾಗ ಇದು ಸಾಧ್ಯವಾಗಲಾರದು. ಸೊ ನಾವೇನ್ ಮಾಡ್ತೀವಿ, ಪ್ರಪಂಚದಲ್ಲಿ ಸತ್ಯವನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ, ಅಂದ್ರೆ ಬಾಹ್ಯದಲ್ಲಿ ಸತ್ಯವನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ. ಅದು ನಮಗೆ ಸಾಕ್ಷಾತ್ಕಾರಕ್ಕೆ ಎಡೆ ಮಾಡಿ ಕೊಡಲ್ಲ. ನಾವು ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕಂತಂದ್ರೆ ನಮ್ಮ ಆಂತರ್ಯದಲ್ಲಿ, ನಮ್ಮ ಹೃದಯದಲ್ಲಿ ನಾವು ನೋಡ್ಕೊಂಡಾಗಷ್ಟೇನೆ ನಮಗೆ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಎಷ್ಟೇ ನೋಡಿದ್ರು ಕೂಡ ನಮಗೆ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಲವಾರು ದರ್ಶನಗಳು ತಮ್ಮ ತಮ್ಮ ಪದ್ಧತಿಗಳನ್ನು ರೂಪಿಸಿಕೊಂಡಿದ್ದರೂ ಅವು ಸತ್ಯ ಪ್ರಜ್ಞೆಯ ಕಡೆಗೆ ದಾರಿ ತೋರುವುದರಲ್ಲಿ ವಿಫಲವಾಗಿವೆ. ಅವುಗಳ ಸಹಾಯದಿಂದ ಮುಕ್ತಿ ಪಡೆಯುವುದು ಸಾಧ್ಯವಾಗಿಲ್ಲ. ಅನಂತದ ವೈಯಕ್ತಿಕ ಅನುಭವವನ್ನೇ ಮತ್ತೆ ಅರಸಿ ಬರುವುದು ತುಂಬಾ ಅವಶ್ಯಕವಾಗಿದೆ. ಸಿದ್ಧಾಂತ, ತರ್ಕ, ಪ್ರಮಾಣಾದಿಗಳಿಂದ ಬೇಸತ್ತ ಬಹುಜನರು ಅಸ್ತಿತ್ವದ ಜೀವಾಳವನ್ನು ಸಾಕ್ಷಾತ್ಕರಿಸಿಕೊಟ್ಟು ಅನುಭವ ಮತ್ತು ಅಂತರ್ಜ್ಞಾನವನ್ನು ತಂದುಕೊಡುವ ಪದ್ಧತಿಯ ಕಡೆಗೆ ತಿರುಗಹತ್ತಿದ್ದಾರೆ. ಅನುಭವವು ಅಲ್ಲಿಗೆ ನಮಗೀಗ ಸಿದ್ಧಾಂತ, ತರ್ಕ ಮತ್ತೆ ಪ್ರಮಾಣ ಈ ಮೂರನ್ನು ದಾಟಿ ನಾವು ಹೋಗ್ಬೇಕಾಗಿರೋದು ಅನುಭವ ಮತ್ತು ಅಂತರ್ಜ್ಞಾನ. ಇದನ್ನು ತಂದುಕೊಂಡು ನಾವು ಸತ್ಯದೆಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅನುಭವದ ಮುಖಾಂತರ ಮತ್ತು ಅಂತರ್ಜ್ಞಾನದ ಮುಖಾಂತರ ನಾವು ಸತ್ಯದೆಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಬರೀ ತರ್ಕದ ಮುಖಾಂತರ ಅಲ್ಲ, ಅಥವಾ ಬರೀ ಸಿದ್ಧಾಂತದ ಮುಖಾಂತರ ಅಲ್ಲ. ಅನುಭವವು ಯಾವ ಸಮಸ್ಯೆಯನ್ನು ಬಿಡಿಸಲಾರದೆಂದು ಸಿದ್ಧಾಂತಗಳ ಸಾಧನೆ ಮತ್ತು ಪದ್ಧತಿಗಳಲ್ಲಿ ಬರಿಯ ನಂಬುಗೆಯೇ ಸಾಕಾಗುವುದೆಂದು ವೈಯಕ್ತಿಕ ಅನುಭವವು ಕೇವಲ ಮೃಗಜಲವೆಂದು ತಿಳಿಯುವವರು ಕೆಲವರಿದ್ದಾರೆ. ಹೀಗೆ ಭಾವಿಸುವವರೊಂದಿಗೆ ನಾವು ಸಮ್ಮತಿಸುವುದಿಲ್ಲ ಮತ್ತು ಮನುಷ್ಯನು ಎಂದಿನಿಂದಲೂ ಸಮ್ಮತಿಸಿಲ್ಲ. ಈ ವೈಯಕ್ತಿಕ ಅನುಭವವು ಅತ್ಯುನ್ನತ ಮಟ್ಟದಿದ್ದು ಸತ್ಯವಾಗಿರಬೇಕು. ಚಿತ್ತಭ್ರಮಣೆ ಪರಿಣಾಮವಾಗಲಿ ಮನಸ್ಸಿನ ಪ್ರಕ್ಷೇಪಗಳಾಗಲಿ ಆಗಿರಕೂಡದೆಂಬುದು ಮಾತ್ರ ನಿಜ. ಇದನ್ನು ಅಂಡರ್ಲೈನ್ ಮಾಡ್ಕೊಡ್ರಿ. ವೈಯಕ್ತಿಕ ಅನುಭವಕ್ಕೆ ನಾವು ಒತ್ತು ಕೊಟ್ಟರು ಕೂಡ ಆ ವೈಯಕ್ತಿಕ ಅನುಭವ ಚಿತ್ತಭ್ರಮಣೆಯಿಂದಾಗಲಿ ಅಥವಾ ಮನಸ್ಸಿನ ಪ್ರಕ್ಷೇಪಗಳಿಂದಾಗಲಿ ಆಗಿರಬಾರ್ದು. ಮನಸ್ಸಿನ ಪ್ರಕ್ಷೇಪ ಮತ್ತು ಚಿತ್ತಭ್ರಮಣೆ ಆದಾಗ ಆಗ್ತಕ್ಕಂಥ ವೈಯಕ್ತಿಕ ಅನುಭವ ನಮಗೆ ಸತ್ಯದಿಂದ ದೂರ ತಗೊಂಡು ಹೋಗುತ್ತೆ. ಅನುಭವ ಸತ್ಯದ ಎಡೆಯಲ್ಲಿ ಇರ್ಬೇಕಾದ್ರೆ ಇದೆರಡೂ ಇಲ್ಲದೆ ಇದ್ದಾಗ ಆಗ್ತಕ್ಕಂಥ ಅನುಭವ ನಮ್ಮನ್ನ ಸತ್ಯದ ಎಡೆಗೆ ಕರ್ಕೊಂಡು ಹೋಗುತ್ತೆ. ಯಾವುದು? ಚಿತ್ತಭ್ರಮಣೆ ಆಗಿರಬಾರ್ದು. ಹಾಗಾಗಿ ನಾವು ಏನ್ ಹೇಳ್ತೀವಿ, ನಿಮಗೆ ಟೆನ್ಷನ್ ಆಗಿದ್ದಾಗ, ತುಂಬಾ ಸ್ಟ್ರೆಸ್ ಆಗಿದ್ದಾಗ, ಡಿಪ್ರೆಷನ್ ಆಗಿದ್ದಾಗ, ಆತಂಕ ಆಗಿದ್ದಾಗ ಧ್ಯಾನ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕೆ ಧ್ಯಾನ ಮಾಡಬಾರ್ದು ಅಂತಂದ್ರೆ, ಆ ಸಮಯದಲ್ಲಿ ಧ್ಯಾನ ಮಾಡ್ತು ಅಂತಂದ್ರೆ ನಿಮಗೆ ಮನಸ್ಸಿಗೆ ಮತ್ತಷ್ಟು ತೊಂದರೆ ಆಗ್ಲಿಕ್ಕೆ ಸಾಧ್ಯ ಉಂಟು. ಚಿತ್ತಭ್ರಮಣೆ ಅಂತಂದ್ರೆ ಈಗ ಆತಂಕ ಇರ್ಬೋದು, ಅಥವಾ ನಿಮಗೆ ಡಿಪ್ರೆಷನ್ ಇರ್ಬೋದು, ಅಥವಾ ಸೈಕೋಸಿಸ್ ಕಾಯಿಲೆ ಇರ್ಬೋದು, ಮನಸ್ಸಿನ ಹಲವಾರು ಕಾಯಿಲೆಗಳೇನಿದೆ ಇದನ್ನೆಲ್ಲ ನಾವು ಚಿತ್ತಭ್ರಮಣೆ ಅಂತ ಹೇಳ್ತೀವಿ. ಎರಡನೇದು, ಮನಸ್ಸು ಪ್ರಕ್ಷೇಪಗೊಂಡಾಗ, ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ, ಆಗ ಸಡನ್ ಆಗಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ ಅಂತ ಪ್ರಯತ್ನ ಪಟ್ರೆ ಅದು ಸರಿಯಾದಂತಹ ಸ್ಥಿತಿಯಲ್ಲಿ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟದಲ್ಲ. ಮನಸ್ಸು ಪ್ರಕ್ಷೇಪಗೊಂಡಾಗ ಅವಾಗಲೂ ಕೂಡ ನಾವು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಮನಸ್ಸು ಶಾಂತ ಸ್ಥಿತಿಗೆ ಬರಲಿಕ್ಕೆ ಶುರು ಆದ್ಮೇಲೆ ನಾವು ಧ್ಯಾನಕ್ಕೆ ಪ್ರಯತ್ನ ಪಡಬಹುದು. ಮನಸ್ಸನ್ನು ಶಾಂತ ಸ್ಥಿತಿಗೆ ತರಬೇಕಂದ್ರೆ ನೀವು ವೈಯಕ್ತಿಕ ಬೈಠಕನ್ನ ತಗೊಳ್ರಿ, ಪ್ರಶಿಕ್ಷಕರ ಹತ್ರ ಹೋಗಿ ಅದೆಲ್ಲ ಮಾಡಿ ಮನಸ್ಸನ್ನ ಒಂದು ಹದಕ್ಕೆ ತಂದ ಮೇಲೆ ತದನಂತರ ಮತ್ತೆ ನೀವು ಧ್ಯಾನ ಮಾಡ್ಬೋದು. ಸೊ ಇದನ್ನು ಜ್ಞಾಪಕ ಇಟ್ಕೋಬೇಕು. ಸೊ ವೈಯಕ್ತಿಕ ಅನುಭವ ಆಧ್ಯಾತ್ಮದಲ್ಲಿ ಬಹಳ ಮುಖ್ಯ, ಆದ್ರೆ ಅದು ಪ್ರಮಾಣೀಕರಿಸಿದ ಅನುಭವ ಆಗ್ಬೇಕು. ಈಗ ಪ್ರಮಾಣ ಗಳಿಸೋದು ಅಂದ್ರೆ ಹೇಗೆ? ಅದು ವೈಯಕ್ತಿಕ ಅನುಭವ ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗ್ತಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದನ್ನ ಪ್ರಮಾಣೀಕರಿಸಬೇಕು. ಅದನ್ನ ಪ್ರಮಾಣೀಕರಿಸೋದು ಹೇಗೆ?
ಅಂತರ್ಜ್ಞಾನದಿಂದ ಪ್ರಮಾಣೀಕರಿಸಿ ಬೆಳೆಸ್ಕೋಬೇಕು. ಹಾಗಾದ್ರೆ ಅಂತರ್ಜ್ಞಾನ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ, ಬೆಳೆಸ್ಕೊಳ್ಳೋದು ಹೇಗೆ? ನಮ್ಮ ಸೂಕ್ಷ್ಮತೆ ಮತ್ತು ಸಂವೇದನಾಶೀಲತೆನ ಬೆಳೆಸ್ಕೋಬೇಕು. ನಮ್ಮ ಮನಸ್ಸು ವಿಕಾಸವಾಗ್ತಿದ್ಯಾ, ಪ್ರಜ್ಞೆ ವಿಕಾಸವಾಗ್ತಿದ್ಯಾ, ಮನಸ್ಸು ತಿಳಿಗೊಳ್ತಾ ಇದೆಯಾ, ಹೃದಯ ಮೃದುಗೊಳ್ತಾ ಇದೆಯಾ, ನಮ್ಮ ಸಂಭಾಷಣೆಯಲ್ಲಿ ನಾವು ಮಾಡ್ತಕ್ಕಂಥ ಒಡನಾಟದಲ್ಲಿ ಮೃದುತ್ವ ಬರ್ತಾ ಇದೆಯಾ, ಹೃದಯದಲ್ಲಿ ಶಾಂತಿ ನೆಲೆಸ್ತಾ ಇದೆಯಾ, ಮನಸ್ಸು ವಿಕ್ಷೇಪಗೊಳ್ಳೋದು ಕಡಿಮೆ ಆಗ್ತಾ ಇದೆಯಾ, ಮನಸ್ಸಿನಲ್ಲಿ ಅನವಶ್ಯಕವಾದಂಥ ಕಲ್ಪನೆಗಳು ಬರೋದು ಕಡಿಮೆ ಆಗಿದೆಯಾ, ಮನಸ್ಸಿನಲ್ಲಿ ಅನವಶ್ಯಕವಾದಂಥ ಯೋಚನೆಗಳು ಬರೋದು ಕಡಿಮೆ ಆಗ್ತಿದ್ಯಾ? ಇವೆಲ್ಲವೂ ಆಗ್ತಾ ಇದ್ರೆ ನಾವು ನಮ್ಮ ಅನುಭವ ಶಕ್ತಿಯಿಂದ, ನಾವು ಮಾಡ್ತಿರತಕ್ಕಂಥ ಧ್ಯಾನದಿಂದ ಸತ್ಯದ ವಸ್ತುವಿನೆಡೆಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಜೊತೆಗೆ ನಮಗೆ ಹೃದಯದಲ್ಲಿರತಕ್ಕಂಥ ಹಲವಾರು ಸ್ಥಿತಿಗಳು ಕೂಡ ಬರಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಪ್ರತಿಯೊಂದು ಚಕ್ರದಲ್ಲಿ ಇಂತಿಂತ ಸ್ಥಿತಿಗಳು ಬರ್ತದೆ ಅಂತ ಗುರುಗಳು ಏನು ಬರೆದಿದ್ದಾರೆ ಸ್ಪಿರಿಚುವಲ್ ಅನಾಟಮಿಲಿ, ಆ ಸ್ಥಿತಿಗಳೆಲ್ಲ ಗೋಚರ ಆಗ್ಲಿಕ್ಕೆ, ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ಆ ಅನುಭವದಿಂದ ನಮ್ಮ ಜೀವನ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನಾವು ಸತ್ಯ ವಸ್ತುವಿನೆಡೆಗೆ ಹೋಗ್ತಾ ಇದ್ದೀವಿ ಅಂತ ಅದು ನಮಗೆ ಪ್ರಮಾಣ. ನಾವು ಎಷ್ಟೇ ವರ್ಷ ಧ್ಯಾನ ಮಾಡಿದ್ರು ಕೂಡ ಇದು ಯಾವುದು ನಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ಸತ್ಯ ವಸ್ತುವಿನೆಡೆಗೆ ಹೋಗ್ತಕ್ಕಂಥ ದಾರಿನಲ್ಲಿ ಎಲ್ಲೋ ತೊಡಕಾಗಿದೆ ಅಂತ. ಇದಿಷ್ಟು ಏನ್ ಪ್ರಮಾಣಗಳನ್ನ ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ದಯವಿಟ್ಟು ಇದನ್ನೆಲ್ಲ ಬರ್ಕೊಂಡು ಪ್ರತಿಯೊಬ್ಬರು ಕೂಡ ನಿಮ್ಮನ್ನ ನೀವು ನೋಡ್ಕೊಂಡು ಮೆಲುಕು ಹಾಕಬೇಕು. ಇದೆಲ್ಲವೂ ಕೂಡ ನಮ್ಮಲ್ಲಿ ಆಗಿದ್ಯಾ? ಇಷ್ಟು ವರ್ಷದ ಸಾಧನೆ ಮಾಡಿದ್ರೆ ನಮ್ಮಲ್ಲಿ ಇವೆಲ್ಲವೂ ಆಗಿದ್ಯಾ? ಆಗಿದ್ರೆ ಅದರಲ್ಲಿ ಯಾವ ಒಂದು ರೀತಿಯಾದಂಥ ಪ್ರಮಾಣ ನಾವು ಕೊಡ್ಕೋಬಹುದು? ಬೇರೆಯವ್ರಿಗೆ ಪ್ರಮಾಣ ಕೊಡುವಂತ ಅಗತ್ಯ ಇಲ್ಲ, ನಮಗೆ ನಾವು ಪ್ರಮಾಣ ಕೊಟ್ಕೋಬಹುದೇ? ಹಾಗಾದ್ರೆ ಎಷ್ಟೋ ಸತಿ ನಾವು ಅನ್ಕೊಂಡಿರ್ತಕ್ಕಂಥ ಪ್ರಮಾಣ ಸರಿ ಇಲ್ದಿರ್ಬೋದು. ಆಗ ನಾವು ಪ್ರಶಿಕ್ಷಕರ ಹತ್ರ ಹೋದಾಗ ಸಿಟ್ಟಿಂಗ್ ತಗೊಂಡಾಗ ಪ್ರಶಿಕ್ಷಕರು ಅದನ್ನು ದೃಢೀಕರಿಸ್ತಾರೆ. ಹೌದು, ನೀವು ಹೇಳ್ತಿರ್ತಕ್ಕಂಥ ಸರಿಯಾಗಿದೆ, ನೀವು ಈ ರೀತಿಯಾಗಿ ಬೆಳೀತಾ ಇದ್ದೀರಾ ಅಂತ ಅವರು ನಿಮಗೆ ಒಂದು ಪ್ರಮಾಣ ಕೊಟ್ಟಾಗ ಅವರ ದೃಷ್ಟಿಕೋನದಿಂದ ಕೂಡ ನೀವು ಅನ್ಕೊಂಡಿದ್ದು ಸರಿಯಾಗಿದೆ ಅಂತ ಅನಿಸುತ್ತೆ. ಕೆಲವೊಮ್ಮೆ ನಾವು ಪ್ರಮಾಣ ಮಾಡ್ಕೊಳ್ಳೋದ್ರಲ್ಲೂ ಕೂಡ, ಪ್ರಮಾಣ ನೋಡ್ಕೊಳ್ಳೋದ್ರಲ್ಲೂ ಕೂಡ ಕೆಲವೊಮ್ಮೆ ತಪ್ಪು ಎಸಗ್ತೀವಿ. ಅದನ್ನು ನಾವು ನೋಡ್ಕೋಬೇಕು, ಸರಿಯಾದಂಥ ರೀತಿಯಲ್ಲಿ ನೋಡ್ಕೋಬೇಕು. ನಾವು ಅನ್ಕೊಂಡಿದ್ದೇ ಪ್ರಮಾಣ ಅಂತ ಅನ್ಕೋಬಾರದು. ನಾವು ಅನ್ಕೊಂಡಿದ್ದ ಪ್ರಮಾಣನ ಬೇರೆಯವರು ಸಹ ದೃಢೀಕರಿಸ್ಬೇಕಾಗುತ್ತೆ. ಸರಿನಾ? ಈಗ ನನಗೆ ಕೋಪ ಕಮ್ಮಿ ಆಗಿದೆ ಅಂತ ಯಾರೋ ಒಬ್ರು ಅನ್ಕೊಂಡ್ರು ಅಂತ ಇಟ್ಕೊಳ್ರಿ. ಕೋಪ ಕಡಿಮೆ ಆಗಿದೆ ಅಂತ ಸುತ್ತಮುತ್ತ ಇರ್ತಕ್ಕಂಥವ್ರು ಕೂಡ ಅದನ್ನು ಪ್ರಮಾಣೀಕರಿಸ್ಬೇಕು. ಇವರೊಬ್ರು ಅನ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲರ ಮೇಲೂ ರೇಗ್ತಾ ಇದ್ರೆ ಎಲ್ಲಿ ಕೋಪ ಕಡಿಮೆ ಆಗಿದೆ? ನಡವಳಿಕೆ ಹೇಗಿದೆ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ರೇಗ್ತಾ ಇರೋದು ಎಲ್ಲರ ಮೇಲೂ, ಆದ್ರೆ ಅನ್ಕೊಳ್ತಿರೋದೇನು ನನಗೆ ಕೋಪ ಕಡಿಮೆ ಆಗಿದೆ ಅಂತ. ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ. ಸೊ ನಮಗೆ 3 ಕಡೆಯಿಂದ ಎವಿಡೆನ್ಸ್ ಬರುತ್ತೆ ನಮ್ಮ ಅನುಭವದಲ್ಲಿ. ನಮಗೆ ಬರತಕ್ಕಂಥ ವೈಯಕ್ತಿಕ ಅನುಭವ, ಪ್ರಮಾಣೀಕರಿಸಿದ ಅನುಭವ. 2ನೇದು ಪ್ರಶಿಕ್ಷಕರು ನಮಗೆ ಕೊಡ್ತಕ್ಕಂಥ ಫೀಡ್ಬ್ಯಾಕ್. 3ನೇದು ನಮ್ಮ ಸುತ್ತಮುತ್ತಲಿನ ಜನ ಇರ್ತಾರಲ್ಲ, ಅವರು ನಮ್ಗೆ ಕೊಡ್ತಕ್ಕಂಥ ಫೀಡ್ಬ್ಯಾಕ್. ಈ 3 ಕಡೆಯಿಂದ ನಾವು ಫೀಡ್ಬ್ಯಾಕ್ ಅನ್ನು ತಗೊಂಡ್ರೆ ಆವಾಗ ನಮ್ಗೆ ನಾವೇನು ಅನುಭವದಲ್ಲಿ ಅಂತರ್ಜ್ಞಾನವನ್ನು ಬೆಳೆಸ್ಕೊಳ್ತಾ ಇದ್ದೀವಿ, ಪ್ರಮಾಣೀಕರಿಸ್ತಾ ಇದ್ದೀವಿ, ಅದಕ್ಕೊಂದು ಬುನಾದಿ ಸಿಕ್ಕದಂಗೆ ಆಗುತ್ತೆ. ಸರಿನಾ? ಕೆಲವೊಮ್ಮೆ ಇವೆಲ್ಲವೂ ಸಾಧ್ಯವಾಗದೇ ಇದ್ದಾರ ಗುರುಗಳಿಗೆ ಬರೆದು ಗುರುಗಳಿಂದ ನಾವು ಕರೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ, ಅದು ಕೂಡ ಸಾಧ್ಯವಾಗುತ್ತೆ. ನೆನಪಿಟ್ಕೊಳ್ಳಿ. ಉನ್ನತ ಸ್ತರದ ಪ್ರಜ್ಞೆ ಅಥವಾ ಸತ್ಯದಲ್ಲಿ ಮನುಷ್ಯನ ವಿಕಾಸವಾಗಬೇಕೆಂಬುದೇ ನಮ್ಮ ಪ್ರಯತ್ನವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಉನ್ನತ ಸ್ತರದ ಪ್ರಜ್ಞೆ ಅಥವಾ ಸತ್ಯದಲ್ಲಿ ಮನುಷ್ಯನ ವಿಕಾಸವಾಗಬೇಕೆಂಬುದೇ ನಮ್ಮ ಪ್ರಯತ್ನವಾಗಿದೆ. ನಾವು ಧ್ಯಾನ ಮಾಡ್ತಿರೋದೇ ಅದಕ್ಕೋಸ್ಕರ. ಈ ವಿಕಾಸವು ಮನುಷ್ಯನೊಳಗೊಂಡ ಕೆಳಮಟ್ಟದ ಜೀವಜಾತಿಗಳಿಗೆ ಯೋಗ್ಯವಾದ ಹಳೆಯ ವಿಧಾನಗಳಿಂದ ಪ್ರಾಪ್ತವಾಗಲಾರದೆಂಬುದು ಸ್ಪಷ್ಟವಾಗಿದೆ. ಖಂಡಶಃ ಗ್ರಹಿಸುವುದಕ್ಕಿಂತ ಎಲ್ಲವನ್ನೂ ಪ್ರಜ್ಞೆಯ ಒಂದೇ ವ್ಯೂಹದಲ್ಲಿ ಅಖಂಡವಾಗಿ ಗ್ರಹಿಸಬಲ್ಲ ವಿಶ್ವ ಪ್ರಜ್ಞೆಯ ಅಥವಾ ಅಂತರ್ಜ್ಞಾನದ ವಿಕಾಸವಾಗಲಿ, ಎಲ್ಲಾ ಜ್ಞಾನವನ್ನು ಸಮನ್ವಯಗೊಳಿಸಿ ಸತ್ಯವನ್ನು ಇಡಿಯಾಗಿ ಕಾಣುವ ದೃಷ್ಟಿಯ ವಿಕಾಸವಾಗಲಿ ದೈವೀ ವರವಾಗಿದ್ದು ಅದನ್ನು ಕೇವಲ ಅಭಿಪ್ಸಿಯ ಸಹಜೋಪಾಯಗಳಿಂದ ಪಡೆಯಲಾಗುವುದಿಲ್ಲ. ಬರೀ ಆಸೆ ಪಟ್ಟರೆ ಆಗಲ್ಲ, ಅದಕ್ಕೆ ಬೇಕಾದಂತ ವಿಶೇಷವಾದಂತ ಅಂತರ್ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಬೇಕಾದಂತ ಸಾಧನಗಳು, ಅಭ್ಯಾಸಗಳನ್ನು ನಾವು ಕರಗತ ಮಾಡ್ಕೋಬೇಕು. ಬರೀ ಇಷ್ಟಪಟ್ಟರೆ ಆಗಲ್ಲ. ತನ್ನ ಅವಶ್ಯಕತೆಗನುಸಾರವಾಗಿ ಪರಿಸರವನ್ನು ಹೊಂದಿಸಿಕೊಳ್ಳಬಲ್ಲ ಮನುಷ್ಯನ ಅಪರಿಮಿತ ಸಾಮರ್ಥ್ಯದ ಮೂಲಕವಾಗಿಯೇ ಒಂದು ವಿಧವಾದ ಸುಪ್ತವಾಗಿದ್ದ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ವಿಚಾರಪರತೆ, ಬುದ್ಧಿಶಕ್ತಿ, ಪ್ರವೃತ್ತಿ, ಸಮೀಹೆ, ಚೇತನತೆ, ಸೃಜನಾತ್ಮಕ ಕಲ್ಪನೆ, ಸಹಕಾರ ವೃತ್ತಿ ಮತ್ತು ಸಾಮಾಜಿಕ ಐಕ್ಯ ಮುಂತಾದವುಗಳಲ್ಲಿ ಈಗಾಗಲೇ ಮಾಡಿದಂತೆ ಜಾಗೃತಿಗೊಳಿಸುವುದರ ಮೂಲಕವಾಗಿಯೂ ನೈಸರ್ಗಿಕ ವಿಕಾಸದಿಂದಲೇ ಸಾಧಿಸಬೇಕೆಂದು ವಿಜ್ಞಾನವು ಅಪೇಕ್ಷಿಸುತ್ತದೆ.
ವಿಜ್ಞಾನದ ದಾರಿ ಬೇರೆ, ಆಧ್ಯಾತ್ಮಿಕ ದಾರಿ ಬೇರೆ. ಆದರೆ ಜೀವನದ ಉತ್ಕ್ರಮಣವಾದರೋ ವಿರಾಮಗಳಿಂದ ಕೂಡಿವೆ. ಈ ವಿರಾಮ ಅಥವಾ ಜಿಗಿತಗಳು ಜೀವನವನ್ನು ಮೇಲಕ್ಕೆತ್ತಲು ಅದರ ಕಡೆಗೆ ವಾಲಿದ ಊರ್ಧ್ವ ಶಕ್ತಿಯ ಅಥವಾ ಸ್ವಪ್ರೇರಕ ಶಕ್ತಿಯ ಮೂಲಕ ಉಂಟಾಗಿವೆ ಹೇಗೆಂದು ಆಶ್ಚರ್ಯಪಡಬಹುದಾಗಿದೆ. ಅಂದ್ರೆ ನಾವು ಆಧ್ಯಾತ್ಮದ ಪ್ರಯಾಣ ಪಡಿಬೇಕಾದ್ರೆ ಜಿಗಿತದಲ್ಲಿ ಹೋಗ್ತೀವಿ. ನಾವು ಮಾಯದಲ್ಲಿ ಸಿಕ್ಕಾಕೋಬೇಕಾದ್ರೂ ಜಿಗಿತದಲ್ಲಿ ನಾವು ಕೆಳಗಡೆ ಹೋಗ್ತಾ ಹೋಗ್ತೀವಿ. ಮನುಷ್ಯನ ಧಾರ್ಮಿಕ ಅನುಭವವು ಅದರ ಎಡೆಗಿನ ವಿಶ್ವಪ್ರಜ್ಞೆಯ ಅಥವಾ ಅಚಿಂತ್ಯ ದೈವಿ ಕೃಪಾ ಪ್ರಜ್ಞೆಯ ಈ ಒಲವನ್ನು ತೋರಿಸಿಕೊಡುತ್ತದೆ. ಯಾವ ಮನುಷ್ಯನಿಗೆ ಧರ್ಮದಲ್ಲಿ ನಂಬಿಕೆ ಇದೆಯೋ, ಧರ್ಮದ ದೇವರನ್ನು ನಂಬ್ಕೊಂಡಿರ್ತಾರೋ, ಅವರು ಸೂಕ್ಷ್ಮತೆ ಬೆಳೆಸ್ಕೊಂಡಾಗ ತನಗೆ ತಾನಾಗೆ ಅವ್ರಿಗೆ ಅರಿವಿಲ್ದಂಗೆನೆ ವಿಶ್ವಪ್ರಜ್ಞೆ ಕಡೆಗೆ ಅಥವಾ ಅಚಿಂತ್ಯ ದೈವಿ ಕೃಪಾ ಪ್ರಜ್ಞೆ ಕಡೆಗೆ ತಮ್ಮ ಮನಸ್ಸನ್ನ ಹೊರಳಿಸ್ಕೊಳ್ತಾರೆ. ಈ ವಿಕಾಸ ಕ್ರಮದಲ್ಲಿ ಈ ದೈವಿಕತೆ ಮತ್ತು ಮಾನವೀಯತೆಯ ಸಮ್ಮಿಲನವನ್ನು ಮೊಟ್ಟ ಮೊದಲ ಬಾರಿಗೆ ಮಾನವನಲ್ಲಿ ಶಕ್ತಗೊಳಿಸಲಾಗಿದೆ. ಅಂದ್ರೆ ಡಿವಿನಿಟಿನೂ ಇರುತ್ತೆ, ಹ್ಯುಮ್ಯಾನಿಟಿನೂ ಇರುತ್ತೆ, ಸೈಡ್ ಬೈ ಸೈಡ್. ಒಬ್ಬನೇ ಮನುಷ್ಯನಲ್ಲಿ ದೈವಿಕತೆನೂ ಇರುತ್ತೆ, ಮಾನವತೆಯೂ ಇರುತ್ತೆ. ಇದೆರಡನ್ನೂ ಜೊತೆಯಾಗಿ ತಗೊಂಡು ಹೋಗ್ತಕ್ಕಂತ ಒಂದು ಶಕ್ತಿ ಮನುಷ್ಯನಲ್ಲಿ ಮಾತ್ರ ಕೊಡಲಾಗಿದೆ. ಆದರೆ ಅಂತಿಮ ಪ್ರಜ್ಞೆ ಅಥವಾ ಅಂತಿಮ ಅಸ್ತಿತ್ವದೆಡೆಗೆ ಜಿಗಿಯಬೇಕಾದರೆ ತುಂಬಾ ದಾರಿಯನ್ನು ಕ್ರಮಿಸಬೇಕು. ಮನುಷ್ಯನ ನೈಸರ್ಗಿಕ ವಿಕಾಸವು ಆತನ ಜೀವನದಲ್ಲಿ ತನಗಿಂತ ಬಹಳ ಶ್ರೇಷ್ಠವಾದ ಮತ್ತು ವಿಶಾಲವಾದ ಶಕ್ತಿಯೊಂದು ತನ್ನ ಕೈ ಹಿಡಿದಿದೆ ಎಂಬುದನ್ನು ಸ್ಪಷ್ಟಗೊಳಿಸುತ್ತದೆ. ಅದೇ ಆಧ್ಯಾತ್ಮದ ಆರಂಭ. ಸೊ ಯಾವುದೋ ಉನ್ನತವಾದಂತ ಶಕ್ತಿ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ ಅಂತ ಯಾವಾಗ ನಮಗೆ ಅನುಭವಕ್ಕೆ ಬರುತ್ತೆ, ಅದು ಆಧ್ಯಾತ್ಮದ ಆರಂಭ. ಈಗ ಆ ಶಕ್ತಿ ಯಾವುದು, ಎಲ್ಲಿಂದ ಬರ್ತಾ ಇದೆ, ಹೇಗೆ ಅದನ್ನು ನಾವು ಸ್ಪಷ್ಟವಾಗಿ ಅನುಭವಿಸುದು, ಇದರೆಡೆಗೆ ನಮ್ಮ ಪ್ರಯಾಣ ಬೆಳೆದಾಗ ನಾವು ಆಧ್ಯಾತ್ಮಿಕ ಪ್ರಯಾಣನ ಮಾಡ್ತಾ ಇದ್ದೀವಿ. ತನ್ನ ಈ ಬಲವಾದ ಪ್ರೇರಣೆಯನ್ನು ಅಂತಿಮ ಸತ್ಯದ ಎಡೆಗಿನ ಪ್ರೇರಣೆ ಎಂದು ಭಾವಿಸಿ ಆತ್ಮವು ಅದಕ್ಕೆ ಸಮ್ಮುಖವಾಗಿ ನಿಂತಿದೆ. ಇದರ ಹೊರತು ಆತ್ಮಕ್ಕೆ ಯಾವ ಭವಿಷ್ಯವೂ ಇಲ್ಲ, ರಕ್ಷಣೆಯೂ ಇಲ್ಲ. ಸೊ ಆತ್ಮಕ್ಕೆ ಇರ್ತಕ್ಕಂಥದ್ದು ಒಂದೇ ಕೆಲಸ, ಅದು ಭಗವಂತನೆಡೆಗೆ ತನ್ನನ್ನು ತಾನು ಪ್ರಯಾಣ ಬೆಳೆಸ್ಕೊಳ್ಳೋದು, ಭಗವಂತನ ಜೊತೆಗೆ ತನ್ನ ಮುಂಚಿನ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ಳೋದು. ಆತ್ಮಕ್ಕೆ ಇದೊಂದು ಕೆಲಸ ಬಿಟ್ಟರೆ ಇನ್ ಯಾವ ಕೆಲಸನೂ ಇಲ್ಲ. ಆತ್ಮನ ಬೇರೆ ದಿಕ್ಕಿನಲ್ಲಿ ತಿರುಗಿಸಿದಾಗ ಏನಾಗುತ್ತೆ, ಅದು ಒದ್ದಾಡ್ಲಿಕ್ಕೆ ಶುರು ಆಗುತ್ತೆ. ಆವಾಗಲೇ ನಾವು ಸಂಸ್ಕಾರಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಸಂಸ್ಕಾರಗಳನ್ನ ಜಾಸ್ತಿ ಮಾಡ್ಕೊಳ್ತಾ ನಾವು ದೈವಿ ಪ್ರಜ್ಞೆಯಿಂದ ದೂರವಾಗ್ತಾ ಹೋಗ್ತೀವಿ. ಸಂಸ್ಕಾರಗಳ ಜಗತ್ತಿನಲ್ಲೇ ಮುಳುಗಿ ಹೋಗ್ತೀವಿ. ಆವಾಗ ಜೀವನ ಮೃತ್ಯುವಿನ ಏನು ಚಕ್ರ ಇದೆ, ಇದರಲ್ಲ ಈ ಸುಳಿಯಲ್ಲಿ ಸಿಗಹಾಕೊಂಡು ಒದ್ದಾಡ್ತೀವಿ. ಇದು ಆತ್ಮಜ್ಞಾನಕ್ಕೆ, ಪರಿಪೂರ್ಣತೆಗೆ, ಸಿದ್ಧಿಗೆ ಮತ್ತು ಅಂತಿಮ ಸುಖ ಹಾಗೂ ಆನಂದಕ್ಕೆ ಆಹ್ವಾನವಾಗಿದೆ. ಎಲ್ಲಕ್ಕೂ ಮಿಗಿಲಾಗಿ ತನ್ನ ಮೂಲ ಸ್ವಭಾವದಲ್ಲಿ ಜಾರುವಂತೆ ತೋರುತ್ತಿರುವ ಆತ್ಮದ ಅಥವಾ ಸತ್ಯದ ಸಾಕ್ಷಾತ್ಕಾರ ಅನುಭವಗಳಿಗೆ ಕರೆಯಾಗಿದೆ. ಪ್ರಜ್ಞೆಯ ಉನ್ನತ ಸ್ತರಗಳಾದ ಪ್ರಜ್ಞಾನ ಮತ್ತು ಕೇವಲ ಚೈತನ್ಯದ ಅನುಭವ ಘಟ್ಟಕ್ಕೆ ಮನುಷ್ಯನನ್ನು ಎತ್ತುವುದರಲ್ಲಿ ಪರಮಾತ್ಮನ ಸಹಾಯ ಅಗತ್ಯವೆಂಬುದನ್ನು ಭಾರತದ ದೃಷ್ಟಾಂತರು ಬಹುಕಾಲದ ಹಿಂದೆಯೇ ಮನಗಂಡಿದ್ದರು. ಅಂದ್ರೆ ಮನುಷ್ಯ ತನ್ನ ಸ್ವಪ್ರಯತ್ನದಿಂದಷ್ಟೇ ಭಗವಂತನವರೆಗೂ ಹೋಗ್ಲಿಕ್ಕೆ ಆಗಲ್ಲ, ಭಗವಂತನ ಕೃಪಾ ಕಟಾಕ್ಷ ಕೂಡ ಅದರಲ್ಲಿ ಬೇಕು ಅಂತ ನಮ್ಮ ಹಿರಿಯರೆಲ್ಲ ಕೂಡ ಕಂಡುಕೊಂಡಿದ್ರು. ಪರಾಮನಸ್ಸು ಮಾನವೀಯ ಮನ ಹಾಗೂ ಊರ್ಧ್ವ ಮನಕ್ಕಿಂತಲೂ ತುಂಬಾ ಮೇಲಿನ ಘಟ್ಟಗಳಿಗೆ ಸೇರಿದ್ದು ಪಿಂಡ, ಬ್ರಹ್ಮಾಂಡ ಮತ್ತು ಪರಬ್ರಹ್ಮಾಂಡಗಳೆಂಬ ಅಸ್ತಿತ್ವದ ಸ್ತರಗಳಿವೆ. ಪರಾಮನಸ್ಸಿನ ಸಹಾಯ ನಾವು ತಗೋಬೇಕು. ಇವುಗಳನ್ನೆಲ್ಲ ಮೀರಿ ಆಚೆಗಿರುವುದನ್ನು ಶಹಜಹಾನ್ಪುರದ ಶ್ರೀ ರಾಮಚಂದ್ರಜಿ ಮಹಾರಾಜರು ಕೇಂದ್ರ ಹಾಗೂ ಕೇಂದ್ರ ಮಂಡಲವೆಂದು ಕರೆದಿದ್ದಾರೆ. ಇದಕ್ಕೂ ಬೋಹು, ಬೋಹ, ಸುಹ, ಮಹಃ, ಜನಃ, ತಪಃ ಮತ್ತು ಸತ್ಯಂ ಎಂದು ವರ್ಣಿಸಲಾದ ಲೋಕಗಳಿಗೂ ನಾವು ಸಾಮ್ಯತೆಯನ್ನು ಕಲ್ಪಿಸಬಹುದು. ಪ್ರತಿಯೊಂದು ಸ್ತರದಲ್ಲಿಯೂ ಆಯಾ ಸ್ತರಕ್ಕೆ ತಕ್ಕಂತೆ ಪ್ರಜ್ಞೆಯು ಉನ್ನತ ಮಟ್ಟದಲ್ಲಿದ್ದು ಮತ್ತು ಕೆಳಗಿಳಿದಂತೆಲ್ಲ ಅದು ರೂಪಾಂತರ ಅಥವಾ ತಿರುವುಗಳನ್ನು ಹೊಂದಿ ಪರಿಮಿತಿಯನ್ನು ಪಡೆಯುತ್ತದೆ. ನಾವು ಮೇಲಕ್ಕೆ ಹೋಗ್ತಿದ್ದಂಗೆನೆ, ಸೂಕ್ಷ್ಮತೆ ಬೆಳೆಸ್ಕೊಳ್ತಿದ್ದಂಗೆನೆ ಪ್ರಜ್ಞೆ ವಿಸ್ತಾರವಾಗ್ತಾ ಹೋಗುತ್ತೆ. ನಾವು ಕೆಳಗೆ ಇಳಿತಿದ್ದಂಗೆನೆ ಪ್ರಜ್ಞೆ ವಿಸ್ತಾರತೆಯನ್ನು ಅದು ಹೋಗಿ ಮೊಟಕುಗೊಳ್ತಾ ಹೋಗುತ್ತೆ, ಸಣ್ಣದಾಗ್ತಾ ಹೋಗುತ್ತೆ, ಜಟಿಲವಾಗ್ತಾ ಹೋಗುತ್ತೆ. ಕೆಳಗೆ ಇಳಿದಂಗೆನೆ ಪ್ರಜ್ಞೆ ಜಟಿಲವಾಗುತ್ತೆ, ಮೊಟಕುಗೊಳ್ಳುತ್ತೆ. ನಾವು ಮೇಲಕ್ಕೆ ಹೋಗ್ತಿದ್ದಂಗೆನೆ, ಸೂಕ್ಷ್ಮತೆ ಬೆಳೆಸ್ಕೊಳ್ತಿದ್ದಂಗೆನೆ ಪ್ರಜ್ಞೆ ಏನಾಗುತ್ತೆ, ವಿಸ್ತಾರವಾಗ್ತಾ ಹೋಗುತ್ತೆ, ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಈ ಪ್ರಕಾರ ಅದು ಹಲವಾರು ಗ್ರಂಥಿ ಅಥವಾ ಚಕ್ರಗಳನ್ನು ನಿರ್ಮಿಸುತ್ತದೆ. ಕೇಂದ್ರವು ರಚನೆಯಾದಂತೆ ಎಲ್ಲ ಆಯಾ ಕೇಂದ್ರಗಳ ನಿಯಮಗಳಿಸಾರವಾಗಿ ಚೈತನ್ಯ ಶಕ್ತಿಯು ಹಂಚಿಕೆಯಾಗುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಕೇಂದ್ರವು ರಚನೆಯಾದಂತೆಲ್ಲ ಆಯಾ ಕೇಂದ್ರಗಳ ನಿಯಮಗಳಿಗೆ ಅನುಸಾರವಾಗಿ ಚೈತನ್ಯ ಶಕ್ತಿಯ ಹಂಚಿಕೆ ಆಗುತ್ತದೆ. ಚೈತನ್ಯ ಶಕ್ತಿ ಅಂತ ಬರೆದಿದ್ದಾರೆ ಇಲ್ಲಿ. ಚೈತನ್ಯದಲ್ಲಿ ಒಂದು ಶಕ್ತಿ ಇದೆ,
ಆ ಶಕ್ತಿ ಹಂಚಿಕೆ ಆಗುತ್ತೆ, ಬೇರೆ ಬೇರೆ ಚಕ್ರಗಳಿಗೆ ಅದು ಹಂಚಿಕೆ ಆಗುತ್ತೆ ಅಂತ ಬರೀತಾ ಇದ್ದಾರೆ. ಇದು ಪ್ರಾಯಶಃ ನಿಮ್ಗೆ ಪರೀಕ್ಷೆನಲ್ಲಿ ಇಷ್ಟೊಂದೆಲ್ಲ ಡೀಟೇಲ್ ಆಗಿ ಕೇಳಲಿಕ್ಕಿಲ್ಲ, ಇದು ಬರೀ ಅರ್ಥೈಸಿಗೋಸ್ಕರ ಓದ್ತಾ ಇದ್ದೀನಿ ಅಷ್ಟೇ. ಈ ಕನ್ನಡ ಕೂಡ ಸ್ವಲ್ಪ ಮಟ್ಟಿಗೆ ಆ, ಉನ್ನತವಾದಂತ ಕನ್ನಡ, ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಸರಳವಾದಂತ ಕನ್ನಡ ಅಲ್ಲ. ಸರಿನಾ? ಹಾಗಾದರೆ ಆತ್ಮ ಸಾಕ್ಷಾತ್ಕಾರದ ಯೋಗವು ಅಸ್ತಿತ್ವದ ಮತ್ತು ಚೈತನ್ಯದ ಎಲ್ಲ ಸ್ತರಗಳ ಆಚೆಗೆ ಇರುವ ಅತ್ಯುನ್ನತ ಸ್ಥಿತಿ ಎಂದು ಪಡೆಯಬೇಕು ಎಂದು ಅಪೇಕ್ಷಿಸುತ್ತೆ ಎಂದಂತಾಯಿತು. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ಇದೆಯಲ್ಲ, ಅದು ಎಲ್ಲ ಅಸ್ತಿತ್ವ ಮತ್ತು ಚೈತನ್ಯ ಇವೆಲ್ಲವನ್ನು ದಾಟಿರ್ತಕ್ಕಂಥ ಸ್ಥಿತಿ. ಬರೀ ಅಸ್ತಿತ್ವದಲ್ಲೇ ಮುಳುಗಿದ್ರೆ, ಚೈತನ್ಯದಲ್ಲೇ ಮುಳುಗಿದ್ರೆ ನಾವು ಆತ್ಮ ಸಾಕ್ಷಾತ್ಕಾರದ ಎಡೆಗೆ ಇನ್ನೂ ಹೋಗಿಲ್ಲವೆಂದಾಯ್ತು. ಇದು ಸಾಧ್ಯವೋ ಹೇಗೆಂಬ ಪ್ರಶ್ನೆ ಬರುವುದು ಮನುಷ್ಯನು ಮುಂದುವರಿಯುತ್ತಾ ಮಾನವನ ಸ್ತರದಿಂದ ಪರಾಮನಸ್ಸಿನ ಅತಿ ಮಾನವ ಸ್ತರಕ್ಕೇರಿ ಅತ್ಯುನ್ನತ ಘಟ್ಟವನ್ನು ಮುಟ್ಟುವ ಆರೋಹಣ ಕ್ರಮದ ಪದ್ಧತಿ ಇದಲ್ಲದೆ ಎಂಬುದು ಎರಡನೇ ಪ್ರಶ್ನೆ. ಕ್ರಮ ವಿಕಾಸತ್ವದ ಪರವಾಗಿ ಬೇಕಾದಷ್ಟು ಹೇಳಬಹುದು. ಅತ್ಯುನ್ನತ ಘಟ್ಟದ ಅಸ್ತಿತ್ವ ಮತ್ತು ಅದನ್ನು ತಲುಪುವ ಅವಶ್ಯಕತೆ ಇವನ್ನು ಮನಗಂಡದ್ದಾದರೆ ಮನುಷ್ಯನ ಆತ್ಮವು ತತ್ಕಾಲವೇ ಅಲ್ಲಿ ಪ್ರವೇಶ ಪಡೆಯಲು ಸಾಧ್ಯವೆಂದು ಶ್ರೀ ರಾಮಚಂದ್ರೀ ಮಹಾರಾಜರು ಭರವಸೆ ನೀಡುತ್ತಾರೆ. ಅಂತಿಮವಾದ ಕೇಂದ್ರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವರ ಮಾರ್ಗದರ್ಶನದಲ್ಲಿ ಕೈಗೊಳ್ಳುವ ಯೋಗಾಭ್ಯಾಸದಿಂದ ಇದು ಮತ್ತಷ್ಟು ಸುಲಭವಾಗಿದೆ. ಹಾಗಾದ್ರೆ ನಾವು ಅಂತಿಮ ಘಟ್ಟಕ್ಕೆ ಹೋಗ್ಬೇಕಂತಂದ್ರೆ ನಮಗೆ ಗುರುಗಳ ಸಹಾಯ ಅತ್ಯವಶ್ಯಕ ಅಂತ ಬರೀತಾ ಇದ್ದಾರೆ. ಅದನ್ನ ಅವರು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅಷ್ಟೇ. ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿದಾರೋ ಅವರ ಮಾರ್ಗದರ್ಶನದಲ್ಲಿ ನಾವು ಅಭ್ಯಾಸವನ್ನು ಮುಂದುವರಿಸಿದರೆ ಅವಾಗ ನಾವು ಕೂಡ ಆ ಸ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಅಂತ ಬರೀತಾ ಇದ್ದಾರೆ. ವ್ಯಕ್ತಿಯ ವಿಕಾಸವು ತ್ವರಿತಗತಿಯಿಂದ ಆಗುವುದಲ್ಲದೆ ಆ ಉನ್ನತ ಮಟ್ಟದ ಪ್ರಜ್ಞೆಯಿಂದ ಶುದ್ಧ ಹೊಂದಿ ಪ್ರತಿಯೊಂದು ಕಣವು ರೂಪಾಂತರಗೊಂಡು ಇದೇ ಮನುಷ್ಯದೇಲಿಯೇ ಅದು ಸಾಧ್ಯವಾಗುತ್ತದೆ. ಸೊ ನಾವು ಪರಾಮನಸ್ಸಿನ ಜೊತೆ ಅಥವಾ ಯಾರು ಸಾಕ್ಷಾತ್ಕಾರ ಬೆಳೆಸ್ಕೊಂಡಿದ್ದಾರೆ ಅವರ ಜೊತೆಗೆ ನಾವು ನಿಕಟವಾದಂತ ಸಂಪರ್ಕವನ್ನು ಬೆಳೆಸ್ಕೊಂಡಾಗ ನಮ್ಮ ಪ್ರಜ್ಞೆ ಶುದ್ಧಿ ಹೊಂದಿ ಪ್ರತಿಯೊಂದು ಗಣವೂ ರೂಪಾಂತರಗೊಳ್ಳುತ್ತೆ. ಅದು ಮನುಷ್ಯ ದೇಹದಲ್ಲಿ ಇದ್ದಾಗಲೇ ಸಾಧ್ಯವಾಗುತ್ತೆ. ಹಾಗಾಗಿ ನಮಗೆ ಲಿವಿಂಗ್ ಮಾಸ್ಟರ್ ತುಂಬಾ ಇಂಪಾರ್ಟೆಂಟ್. ಸರಿನಾ? ಹೀಗೆ ಪರಾಶಕ್ತಿಯು ಮಾನವ ಹೃದಯದಲ್ಲಿ ಅವತರಿಸಿ ಅದನ್ನು ಶುದ್ಧಗೊಳಿಸಿ ಅತ್ಯುನ್ನತ ಸ್ಥಿತಿಯಲ್ಲಿ ಅದನ್ನು ನೆಲೆಗೊಳಿಸಬಲ್ಲದು. ಮಾನವ ದೇಹದಲ್ಲಿಯ ಕೆಲ ಕೇಂದ್ರಗಳು ಬ್ರಹ್ಮಾಂಡ ಮತ್ತು ಪರಬ್ರಹ್ಮಾಂಡ ಮಂಡಲಕ್ಕೆ ಸರಿಸಮವಾಗಿದ್ದು ಅವು ದೈವಿ ಶಕ್ತಿಯ ಪ್ರಾಣವತಿಯನ್ನು ಗ್ರಹಿಸುವಂತೆ ರಚಿತವಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಮಾನವ ದೇಹದಲ್ಲಿನ ಕೆಲವು ಕೇಂದ್ರಗಳು ಬ್ರಹ್ಮಾಂಡ ಮತ್ತು ಪರಬ್ರಹ್ಮಾಂಡ ಮಂಡಲಕ್ಕೆ ಸರಿಸಮವಾಗಿದ್ದು ಅವು ದೈವಿ ಶಕ್ತಿಯ ಪ್ರಾಣವತಿಯನ್ನು ಗ್ರಹಿಸುವಂತ ರಚನೆಯಾಗಿದೆ. ಆಟೋಮ್ಯಾಟಿಕ್ಲಿ ಅದು ಪ್ರಾಣಹುತಿ ಕೊಟ್ಟರೆ ಹೀರ್ಕೊಳ್ಳುತ್ತೆ. ಆ ರೀತಿ ಅದರ ರಚನೆಯಾಗಿದೆ. ಮಾನವ ದೇಹವು ನರಮಂಡಲ, ರಕ್ತ ಪರಿಚಲನ ಮತ್ತು ಇತರ ವ್ಯೂಹಗಳಲ್ಲಿ ಶುದ್ಧತೆಗೊಂಡು ಇದೇ ದೇಹದಲ್ಲಿಯೇ ಶಾಂತಿಯನ್ನು, ಶಕ್ತಿಯನ್ನು ಅವೆಲ್ಲಕ್ಕೂ ಅತೀತವಾದುದನ್ನು ಅನುಭವಿಸಬಹುದು. ಆದರೆ ಈ ರಾಜಯೋಗದ ಮಾರ್ಗದಲ್ಲಿ ಪ್ರವೀಣನಾದವನಿಂದ ತರಬೇತಿ ಮಾತ್ರ ಅಗತ್ಯ ಬೇಕು. ಶ್ರೀ ರಾಮಚಂದ್ರಜಿಯವರು ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನವೆಂಬ ಈ ಪುಸ್ತಕದಲ್ಲಿ ಅಂತಿಮ ಸಾಕ್ಷಾತ್ಕಾರಕ್ಕೆ ಬೇಕಾಗುವ ನಿಯಮ ನಿಬಂಧನೆಗಳನ್ನು ವಿವರಿಸಿದ್ದಾರೆ. ಈ ನಿಯಮಗಳನ್ನು ಪ್ರತಿಯೊಬ್ಬರೂ ಹಾರ್ದಿಕವಾಗಿ ಆಚರಿಸಬೇಕು. ಅವು ಕೇವಲ ಸ್ವೇಚ್ಛೆಯಿಂದ ಕೊಟ್ಟ ಆಜ್ಞೆಗಳಲ್ಲ, ಮುಟ್ಟಬೇಕಾದ ಗುರಿಯನ್ನು ಕುರಿತು ಸ್ಪಷ್ಟವಾದ ಮತ್ತು ಸಂಯುಕ್ತಿಕವಾದ ವಿವರಣೆಯು ಅವುಗಳಲ್ಲಿವೆ. ಅಂತಿಮ ಧ್ಯೇಯವನ್ನು ತಲುಪುವ ಕಳಕಳಿ ಇದ್ದರೆ ಮಾತ್ರ ಅವನ್ನು ಆಚರಣೆಯಲ್ಲಿ ತರುವುದು ಸುಲಭ. ಪ್ರಾರ್ಥನೆಯ ಸರಳ ಸೂತ್ರವು ನಮ್ಮನ ಈ ಶೋಧನೆಯ ಉದ್ದೇಶವನ್ನು ತಿಳಿಸಿಕೊಡುತ್ತದೆ. ಏಕಮಾತ್ರ ಸ್ವಾಮಿಯಾದ ದೇವರೇ ನಮ್ಮ ಗುರಿ. ಆತನೇ ನಮ್ಮನ್ನು ಧ್ಯೇಯದತ್ತ ನಡೆಸಬಲ್ಲನು. ನಮ್ಮ ಇಚ್ಛೆಗಳು ಉದ್ದೇಶ ಪ್ರಾಪ್ತಿಯಲ್ಲಿ ಆತಂಕವನ್ನು ಒಡ್ಡಿ ವಿರೋಧಿಗಳಾಗಿ ನಿಲ್ಲುತ್ತವೆ. ಸರ್ವಶಕ್ತನಾದ ಭಗವಂತನಿಗೆ ಅನನ್ಯವಾದ ಶರಣು ಹೋಗುವುದು ತೀರಾ ಅವಶ್ಯಕವಾಗಿದೆ. ಏಕೆಂದರೆ ಆತನು ಉಪಾಯ ಮತ್ತು ಉಪೇಯ ಎರಡೂ ಆಗಿರುವನು. ಅವನೇ ಗುರಿ, ಅವನೇ ದಾರಿ. ನಮ್ಮನ್ನು ಮುನ್ನಡೆಸುವ ಗುರು ಪರಮಾತ್ಮನಲ್ಲಿ ಎಷ್ಟು ಮಟ್ಟಿಗೆ ಲೀನವಾಗಿರುವನೆಂದರೆ ಸಹಾಯಕ್ಕಾಗಿ ಕೈ ನೀಡಿ ಒದ್ದಾಡುತ್ತಿರುವ ಜೀವಕ್ಕೆ ಆತನು ಪರಮಾತ್ಮನ ಅವತಾರವೇ ಹೊರತು ಬೇರೆ ಅಲ್ಲ. ಸೊ ನಾವೇನು ಲಿವಿಂಗ್ ಗುರು ಅಂತ ನೋಡ್ತೀವಲ್ಲ, ಲಿವಿಂಗ್ ಮಾಸ್ಟರ್, ಜೀವಂತವಾಗಿರ್ತಕ್ಕಂಥ ಗುರು ಪರಮಾತ್ಮನ ಅವತಾರವೇ ಹೊರತು ಕೂಡ. ಯಾಕಂದ್ರೆ ಜೀವಂತವಾಗಿರ್ತಕ್ಕಂಥ ಗುರು ಪರಮಾತ್ಮನಲ್ಲಿ ಅಷ್ಟರ ಮಟ್ಟಿಗೆ ಲಯವನ್ನು ಹೊಂದಿರ್ತಾರೆ. ಎಷ್ಟು ಮಟ್ಟಿಗೆ ಅವರು ಲಯ ಹೊಂದಿರ್ತಾರೆ ಅಂದ್ರೆ ಅವರು ಪರಮಾತ್ಮನ ಪ್ರತಿರೂಪ ಅಂತ ಹೇಳ್ಬೋದು. ಸಾಧನದ ಪ್ರಾಚೀನ ಪದ್ಧತಿಗಳಲ್ಲಿ ಸುಂದರವಾಗಿ ತಿಳಿಸಿಕೊಟ್ಟ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂ ಸಂಧ್ಯೆಗಳಿಗೆ ಪೂಜೆ ಮತ್ತು ಧ್ಯಾನದ ಅಗತ್ಯವನ್ನು ತರ್ಕಬದ್ಧವಾಗಿ ತೋರಿಸಿಕೊಡಲಾಗಿದೆ. ಯೋಗದ ಅಂಗಗಳನ್ನು ತಿಳಿಯಾಗಿ
ನಿರೂಪಿಸಲಾಗಿದ್ದು ಸಹಜವಾದ ಆಧ್ಯಾತ್ಮಿಕ ಸಾಧನಗಳನ್ನು ಗುರಿಯೊಂದಿಗೆ ಹೇಗೆ ಹೊಂದಿಸಿಕೊಳ್ಳಬೇಕೆಂಬುದನ್ನು ಸರಳವಾಗಿ ನೇರವಾಗಿ ಹೇಳಲಾಗಿದೆ. ಗುರುವಿನ ಪ್ರಾಣಹುತಿಯಿಂದ ಉಂಟಾಗುವ ಅಂತಃಕರಣ ಶುದ್ಧಿಯು ಇತ್ತೀಚಿನ ಕಾಲದ ಇತಿಹಾಸದಲ್ಲಿಯೇ ಕಾಣಸಿಗುವ ಸ್ಥಿತಿಯಾಗಿದೆ. ಗೌರಮ್ಮ ಅವರೇ, ನೀವು ಮ್ಯೂಟ್ ಮಾಡ್ಕೋಬೇಕು. ಪ್ರತಿ ಸತಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಯಾಕೆ ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಗುರುವಿನ ಪ್ರಾಣಹುತಿಯಿಂದ ಉಂಟಾಗುವ ಅಂತಃಕರಣ ಶುದ್ಧಿಯು ಇತ್ತೀಚಿನ ಕಾಲದ ಆಧ್ಯಾತ್ಮಿಕ ಇತಿಹಾಸದಲ್ಲಿಯೇ ಕಾಣಸಿಗದ ಸಿದ್ಧಿಯಾಗಿದೆ. ದೇವರಿಗಾಗಿ ದೇವರಿಂದ ದೇವರಲ್ಲಿ ಜೀವಿಸುವುದು ಸಹಜ ಮಾರ್ಗದ ಸಾಧನೆಯ ಪಲ್ಲವಿಯಾಗಿದೆ. ಇದು ಎರಡನ್ನೂ ಅಂಡರ್ಲೈನ್ ಮಾಡ್ಕೊಡ್ರಿ. ಗುರುವಿನಿಂದ ಹಿಡಿದು ದೇವರಿಂದ ದೇವರಲ್ಲಿ ದೇವರಿಗಾಗಿ ಜೀವಿಸುವುದು ಸಹಜ ಮಾರ್ಗ ಸಾಧನೆಯ ಪಲ್ಲವಿಯಾಗಿದೆ. ಇದು ಸಹಜವಾಗಿಯೇ ದೇವರಿಗಾಗಿ ದೇವರಲ್ಲಿ ತನ್ನ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ದಾರಿ ಮಾಡಿಕೊಡುವುದು. ಅದರಂತೆ ಸಾಧಕನು ಯಾವ ಭೇದ ಭಾವವೂ ಇಲ್ಲದೆ ಎಲ್ಲರೊಂದಿಗೂ ಸಮರಸವಾಗುವನು. ದೇವರಿಗಾಗಿಯೇ ದೇವರಲ್ಲಿ ಜೀವಿಸುವವನಿಗೆ ಊರ್ಧ್ವ ಲೋಕಗಳು ಮುಕ್ತ ದ್ವಾರಗಳಾಗಿವೆ. ಆಧ್ಯಾತ್ಮವು ಮತಧರ್ಮದಂತೆ ಕೇವಲ ಒಂದು ಪೂಜಾ ವಿಧಾನವಾಗಲಿ ಆಚಾರಗಳ ತಂತ್ರವಾಗಲಿ ಅಲ್ಲ. ದೇವರ ಅರಿವಿನಲ್ಲಿ ಮತ್ತು ಆತನ ಸತ್ಯದಲ್ಲಿ ಜೀವಿಸುವುದೇ ಆಧ್ಯಾತ್ಮ. ಇದನ್ನು ಅಂಡರ್ಲೈನ್ ಮಾಡ್ಕೊಡ್ರಿ. ಆಧ್ಯಾತ್ಮ ಅಂದ್ರೆ ದೇವರ ಅರಿವಿನಲ್ಲಿ ಮತ್ತು ಆತನ ಸತ್ವದಲ್ಲಿ ಜೀವಿಸುವುದೇ ಆಧ್ಯಾತ್ಮ. ಸಹಜ ಮಾರ್ಗದ ನಿಯಮಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯ ಆತ್ಮವು ಪ್ರಥಮ ಸಂಪರ್ಕದಲ್ಲಿಯೇ ತಿಳಿವನ್ನು ಮೀರಿದ ಶಾಂತಿಯನ್ನು ಅನುಭವಿಸಿ ಆ ಶಾಂತಿಯಲ್ಲಿ ಬೆಳೆಯುತ್ತಾ ಪರಾಕಾಷ್ಠೆಯನ್ನು ತಲುಪುವುದು ಹೇಗೆ ಸಾಧ್ಯವೆಂಬುದನ್ನು ಶ್ರೀ ರಾಮಚಂದ್ರಜಿಯವರು ತೋರಿಸಿಕೊಟ್ಟಿದ್ದಾರೆ. ಮೋಕ್ಷವೆಂಬುದು ಈ ಅಭ್ಯಾಸದ ಸಹಜ ಪರಿಣಾಮ. ದೈವಿ ಸಂಕೇತವಿದ್ದವರಿಗೆ ಪರಿಪೂರ್ಣತೆಯು ಲಭಿಸಬಲ್ಲದು. ಸೊ ಮೋಕ್ಷ ಒಂದು ಘಟ್ಟ, ಪರಿಪೂರ್ಣತೆ ಮತ್ತೊಂದು ಘಟ್ಟ. ಮೋಕ್ಷ ಎಂಬುದು ಮೊದಲು ಸಹಜ ಪರಿಣಾಮ. ಈ ಅಭ್ಯಾಸಗಳೆಲ್ಲ ಸರಿಯಾಗಿ ಮಾಡಿದ್ರೆ ಮೋಕ್ಷ ಎಂಬುದು ಸಹಜ ಪರಿಣಾಮವಾಗಿ ನಾವು ಬೆಳೆಸ್ಕೊಳ್ತೀವಿ. ಈ ವಿವರಣೆಯಲ್ಲಿ ಸ್ವಲ್ಪ ಭೌತ ವಿಜ್ಞಾನವು ಆಧ್ಯಾತ್ಮವು ಬಂದಿವೆ. ಅದನ್ನು ಕುರಿತು ಚರ್ಚಿಸುವುದು ಅಷ್ಟು ಮಹತ್ವದಲ್ಲ. ಅಭ್ಯಾಸದಲ್ಲಿ ಮುಂದುವರೆದಂತೆ ಅದು ತಾನಾಗಿಯೇ ಸ್ಪಷ್ಟವಾಗುವುದು. ಮನುಷ್ಯನ ಸ್ವಭಾವವು ಸಂಪೂರ್ಣ ಪರಿವರ್ತನೆವಾಗಬೇಕೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆತನ ಸಿದ್ಧಿಯು ಹೆಚ್ಚು ಹೆಚ್ಚು ಸತ್ಯವನ್ನು ಅನುಭವಕ್ಕೆ ಬರಬೇಕಾದರೆ ಆತನು ವಿಶ್ವ ಮತ್ತು ವಿಶ್ವಾತೀತ ಸತ್ಯದ ಮಾರ್ಗದರ್ಶನಕ್ಕೆ ಒಳಗಾಗಬೇಕು. ಕೇಂದ್ರ ಅಥವಾ ಅಂತಿಮ ಗುರಿಯನ್ನು ಸಮೀಪಿಸಿದಂತೆಲ್ಲ ಆತ್ಮಸತ್ಯವು ಹೆಚ್ಚುತ್ತಾ ಹೋಗಿ ಹಿಂದೆ ಗತಿಸಿ ಹೋದುದೆಲ್ಲ ಅಸತ್ಯವೆಂದು ತೋರುವುದು. ಆದರೂ ಕೇಂದ್ರವನ್ನು ಸಮೀಪಿಸಿದಂತೆಲ್ಲ ಕಾಣತೊಡಗುವ ಅತಿಶಯ ಸತ್ಯವನ್ನು ಅನುಭವಿಸಿದೆ ಸಾಧಕನ ಉದ್ದೇಶ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಕೇಂದ್ರ ಇದೆಯಲ್ಲ, 4ನೇ ಲೈನಲ್ಲಿ ಕೇಂದ್ರ ಅಥವಾ ಅಂತಿಮ ಗುರಿಯನ್ನು ಸಮೀಪಿಸಿದಂತೆಲ್ಲ ಆತ್ಮಸತ್ಯವು ಹೆಚ್ಚುತ್ತಾ ಹೋಗಿ ಹಿಂದೆ ಗತಿಸಿ ಹೋದುದೆಲ್ಲ ಅಸತ್ಯವೆಂದು ತೋರುವುದು. ಈ ಕ್ಷೇತ್ರದಲ್ಲಿ ಶ್ರೀ ರಾಮಚಂದ್ರಜಿಯವರ ಸಂಶೋಧನೆಗಳು ವಿಲಕ್ಷಣವಾಗಿ ಗತಿಶೀಲ ಹಾಗೂ ಅನುಷ್ಠಾನ ಯೋಗ್ಯವಾಗಿವೆ. ದೇವರು ನಮ್ಮಿಂದ ಎಲ್ಲೋ ದೂರದಲ್ಲಿ ಇಲ್ಲ, ಆತನು ತೀರ ಸಮೀಪದಲ್ಲಿಯೇ ಸಿದ್ಧೋಪಾನಾಗಿದ್ದಾನೆ. ಆತನ ಸಾನ್ನಿಧ್ಯವನ್ನು ಪರಿವರ್ತನೆಗೊಳಿಸುವ ಆತನ ಶಕ್ತಿಯನ್ನು ಅನುಭವಿಸಲು ಮನುಷ್ಯನು ಆತನ ಕಡೆಗೆ ತಿರುಗಿದರೂ ಸಾಕು. ಈ ಅನುಭವವು ಎಲ್ಲರಿಗೂ ಸಾಧ್ಯವಾಗುವಂತೆ ಮಾಡಿದ ಫತೇಗಢದ ಶ್ರೀ ಮಹಾತ್ಮ ಶ್ರೀ ರಾಮಚಂದ್ರ ಶ್ರೀ ಮಹಾಜರರಿಗೂ ಉಮೇಶನೆಯ ಮತ್ತು ಪರಿವರ್ತನೆಯ ಈ ಸುವಾರ್ತೆಯನ್ನು ಹರಡುತ್ತಾ ತಮ್ಮ ಕಡೆಗೆ ಬಂದವರಿಗೆಲ್ಲ ಪ್ರತ್ಯಕ್ಷ ಪ್ರಯೋಗದ ಮೂಲಕ ತೋರಿಸಿಕೊಡುತ್ತಿರುವ ಶಜಾರ್ಪುರದ ಶ್ರೀ ರಾಮಚಂದ್ರಯವರಿಗೂ ನಾವು ಋಣಿಯಾಗಿದ್ದೇವೆ. ಈ ಪುಸ್ತಕವನ್ನು ಒಂದು ದೃಷ್ಟಿಯಿಂದ ಮುಂದುವರೆದ ಅಭ್ಯಾಸಿಗಳಿಗಾಗಿ ಇದ್ದರೂ ತುಂಬಾ ಉದ್ಬೋಧಕವಾಗಿದೆ. ಇದನ್ನು ಗುರುಗಳ ಸತ್ಯೋದಯ ಮತ್ತು ರಾಜಯೋಗದ ಪ್ರಭಾವಗಳ ಅಭ್ಯಾಸದ ನಂತರ ಓದಬೇಕು. ಸೊ ಮೊದಲು 2 ಪುಸ್ತಕ ನಾವು ಓದಿದ್ದೀವಿ. ಆ 2 ಪುಸ್ತಕ ಓದಿದ ಮೇಲೆ ಇದು ಓದಬೇಕು ಅಂತ ವರದಾಚಾರ್ಯವರು ಬರೆದಿದ್ದಾರೆ. ಭಿನ್ನ ಒಂದು ನಿವೇದನೆ ಮಾಡಿಕೊಳ್ತಿದ್ದಾರೆ. ಇದುವರೆಗೂ ಹೃದಯದಿಂದ ಹೃದಯಕ್ಕೆ ವೇದ್ಯವಾಗುತ್ತಾ ಬಂದಿದ್ದ ಆಧ್ಯಾತ್ಮಿಕ ರಹಸ್ಯಗಳನ್ನು ಶಬ್ದಗಳಲ್ಲಿ ಹಿಡಿದಿಟ್ಟು ಪುಸ್ತಕ ರೂಪದಲ್ಲಿ ತರಲು ಯತ್ನಿಸಿದ್ದೇನೆ. ಇದು ಬಾಬೂಜಿಯವರು ಬರೆದಿರೋದು. ಆದರೆ ಈ ವಿಷಯಗಳು ನಿಸರ್ಗದ ಅವಲೋಕನವನ್ನು ಅವಲಂಬಿಸಿರುವ ಅನುಭವಕ್ಕೆ ಸಂಬಂಧಪಟ್ಟಿದ್ದು. ಈಗ ತಾನು ನಾವು ಮಾತಾಡೋದಲ್ಲ, ಅನುಭವ ಬೇಕು, ಪ್ರಮಾಣೀಕರಿಸಿದ ಅನುಭವ ಬೇಕು. ಅಂತಹ ಅನುಭವ ಆದರೂ ಸ್ಪಂದನಗಳ ಮೂಲಕ ಗೋಚರವಾಗುವುದು. ಸೊ ನಾವು ಸ್ಪಂದನಗಳಿಗೆ ಸೂಕ್ಷ್ಮತೆ ಬೆಳೆಸ್ಕೊಂಡಾಗ ಆ ಅನುಭವಗಳು ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆದುದರಿಂದ ಶಬ್ದಗಳ ಮೂಲಕ ಇವುಗಳ ಅಭಿವ್ಯಕ್ತಿ ಕೇವಲ ಕಠಿಣವಷ್ಟೇ ಅಲ್ಲ, ಹಲವು ಸಲ ಅಶಕ್ಯವಾಗುವುದು. ಶಬ್ದ ಅರ್ಥಗಳಿಂದ ಪ್ರೇಮವು ಬಣ್ಣಿಸಲು ಅದು ನಿಲುಕದು. ಇಂಥ ಸತ್ವಿದೊಂದೇ ಬಗೆ ಒಡೆ ಹೇಳಲೇನೂಬಾರದು. ಈ ದೃಷ್ಟಿಯಿಂದ ಅಭಿಮಾನಿಗಳು ಇದರಲ್ಲಿಯ ಶಬ್ದ ವಿನ್ಯಾಸ ಹಾಗೂ ವಾಕ್ಯ ರಚನೆಯ ದೋಷಗಳನ್ನು ಕಡೆಗಣಿಸಿ ಮೂಲಾರ್ಥವನ್ನು ತಿಳಿಯಲು ಪ್ರಯತ್ನಿಸುವುದು ಒಳಿತು. ಅದರಿಂದ ಸ್ವತಃ ಲಾಭ ಹೊಂದಿ ಅನ್ಯರಿಗೂ ಲಾಭ ಮಾಡಿಕೊಡಬೇಕು. ನಾವಿದು ಮಾತಾಡ್ತಿದ್ವಿ, ಶಬ್ದಾರ್ಥ, ಭಾವಾರ್ಥ, ಒಳ ಅರ್ಥ ಅಥವಾ ಮೂಲಾರ್ಥ. ಇಲ್ಲಿ ಬಾಬೂಜಿ ಅವರದನ್ನು ಮೂಲಾರ್ಥ ಅಂತ ಕರೆದಿದ್ದಾರೆ.
ಶಬ್ದಾರ್ಥ ಅಂತಂದ್ರೆ ನೀವು ಏನು ಓದ್ತೀರಾ ಅದು ನಿಮ್ಮ ಮನಸ್ಸಿಗೆ ಏನು ಆ ಶಬ್ದಗಳು ಏನು ಅರ್ಥವನ್ನು ಕೊಡುತ್ತೆ ಅದಷ್ಟೇ ಶಬ್ದಾರ್ಥ. ಭಾವಾರ್ಥ ಅಂತಂದ್ರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಭಾವ. ಮೂಲ ಅರ್ಥ ಅಂತಂದ್ರೆ ಅದರ ಒಳ ತಿರುವು ಏನಿದೆ, ಒಳ ಅಂತಃಸತ್ವ ಏನಿದೆ, ಆ ಅಂತಃಸತ್ವವನ್ನು ಗ್ರಹಿಸೋದು. ಈ ಮೂರು ಸ್ತರಗಳಲ್ಲಿ ಅರ್ಥವನ್ನು ನಾವು ಮಾಡ್ಕೋಬೇಕು. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಪುಸ್ತಕಗಳು ಏನಿದೆಯಲ್ಲ, ಬಾಬೂಜಿಯವರು ಆಗ್ಲಿ, ಲಾಲಾಜಿಯವರಾಗ್ಲಿ, ಅಥವಾ ಚಾರ್ಯಜಿ ದಾರ್ಜಿಯವರು ಬರೆದಿರ್ತಕ್ಕಂಥ ಪುಸ್ತಕಗಳು, ನಾವು ಆಂತರಿಕವಾಗಿ ಬೆಳೆದಂತೆಲ್ಲ ನಮಗೆ ಅದರಲ್ಲಿ ಹೊಸ ಹೊಸ ಅರ್ಥಗಳು ಬಿಚ್ಕೊಳ್ತಾ ಹೋಗುತ್ತೆ. ಮೊದಲ ಬಾರಿ ಓದಿದಾಗ ಇದೇನು ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ, ಎರಡನೇ ಬಾರಿ ಓದಿದಾಗ ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಸುತ್ತೆ, ಮೂರನೇ ಬಾರಿ ಓದಿದಾಗ ಮತ್ತಷ್ಟು ಆಳವಾಗಿ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ಇದು ಯಾಕೆ ಆಗ್ತಾ ಇದೆ? ನಮ್ಮಲ್ಲಿ ಶುದ್ಧತೆ ಬೆಳೀತಾ ಹೋಗಿ ನಮ್ಮಲ್ಲಿ ಪ್ರಜ್ಞೆ ವಿಕಾಸ ಆಗ್ತಿದ್ದಂಗೆನೆ ಆಟೋಮೆಟಿಕಲಿ ನಮಗೆ ಒಳ ಅರ್ಥದ ಕಡೆಗೆ ನಮ್ಮ ಹೃದಯ ಹರಿಲಿಕ್ಕೆ ಶುರು ಆಗುತ್ತೆ. ಮೊದಲು ಮನಸ್ಸಿನ ಸ್ತರದಲ್ಲಿ ಅರ್ಥವಾಗುತ್ತೆ, ಅದು ಶಬ್ದಾರ್ಥ. ಸ್ವಲ್ಪ ಮಟ್ಟಿಗೆ ಹೃದಯದ ಲೇಪನ ಬಂದ್ರೆ ಅದು ಭಾವಾರ್ಥ. ಹೃದಯದ ಅಂತರಾಳಕ್ಕೆ ಹೋಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಗ್ರಹಿಸ್ಲಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಎಲ್ಲಿಂದ? ಕಂಪನಗಳ ಮುಖಾಂತರ. ಅವಾಗ ಏನಾಗುತ್ತೆ? ಸ್ಪಂದನಗಳ ಮುಖಾಂತರ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯವಾಯ್ತು ಅಂತಂದ್ರೆ ಅದು ಬ್ರದರ್ ನನ್ ಕೇಳಿಸ್ತಿಲ್ಲ, ಕಟ್ ಕಟ್ ಆಗ್ತಿದೆ. ಅಂತಃಸತ್ವ ಏನಿದೆ, ಆ ಅಂತಃಸತ್ವನ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯವಾದಾಗ, ಯಾವಾಗ ಸ್ಪಂದನೆಗಳಿಗೆ ನಾವು ಹೋಗ್ತೀವಿ, ಆ ಅಂತಃಸತ್ವ ಗ್ರಹಿಸ್ಲಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಅದರ ಹಿಂದೆ ಇರತಕ್ಕಂಥ ಮೂಲ ಅರ್ಥ ನಮಗೆ ಅವಾಗ ಸ್ಪಷ್ಟವಾಗಿ ಅರ್ಥ ಆಗುವುದಲ್ದಿರ ಅದು ತನಗದಾನಾಗೆ ನಮ್ಮ ಜೀವನದಲ್ಲಿ ಪ್ರಕಟವಾಗಲಿಕ್ಕೆ ಶುರು ಆಗುತ್ತೆ. ನಾವು ಸಾಮಾನ್ಯವಾಗಿ ಏನು ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ, ಅರ್ಥ ಅಂತಂದ್ರೆ ಬುದ್ಧಿಯ ಸ್ತರದಲ್ಲಿ, ತರ್ಕದ ಸ್ತರದಲ್ಲಿ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಅಭ್ಯಾಸದಲ್ಲಿ ಯಾವುದೇ ಮಾರ್ಪಾಡು ಆಗದೆ ಇರತಕ್ಕಂಥದ್ದು ಅರ್ಥ ಆಗಿದೆ ಅಂತ. ನಿಜವಾಗಿ ನಾವು ಮೂಲಾರ್ಥವನ್ನು ಗ್ರಹಿಸಿದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಸ್ವಭಾವದಲ್ಲಿ, ನಮ್ಮ ನಡೆನುಡಿನಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ಅದರ ಒಂದು ಪ್ರಕಟ ಆಗುತ್ತೆ, ಅದರ ಪರಿಣಾಮ ಪ್ರಕಟ ಆಗುತ್ತೆ. ಇದು ಆಗ್ಬೇಕಾಗಿರೋದು. ಆವಾಗ ನೀವು ಅದರ ಅಂತಃಸತ್ವವನ್ನು ನೀವು ಗ್ರಹಿಸಿದಿರ ಅಂತ ಆಯ್ತು. ಅಲ್ಲಿವರೆಗೂ ಅಂತಃಸತ್ವವನ್ನು ನೀವು ಇನ್ನೂ ಗ್ರಹಿಸಿಲ್ಲ ಅಂತ. ಬೌದ್ಧಿಕ ಸ್ತರದಲ್ಲಿ, ಬುದ್ಧಿಯ ಸ್ತರದಲ್ಲಿ ಎಷ್ಟೇ ಅರ್ಥ ಮಾಡ್ಕೊಂಡ್ರು ಕೂಡ ಅದು ನಮ್ಮನ್ನ ಜೀವನ ಮಾಡ್ಲಿಕ್ಕೆ ಸರಿಯಾದಂತ ರೀತಿಯಲ್ಲಿ ನಮಗೆ ಪ್ರಚೋದನೆ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಅದಿನ್ನೂ ಅದರ ಮೂಲ ಅರ್ಥವನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಲ್ಲ ಅಂತ. ಸರಿನಾ? ಸೊ ಅನುವಾದಕರ ಅರಕೆ, ಇದು ಸಣ್ಣಾರ್ಜಿ ಅವರು ಅನುವಾದ ಮಾಡಿರೋದು. ಈ ಪುಸ್ತಕವು ಸಹಜ ಮಾರ್ಗದ ಸಾಧನೆಯ ಅಡಿಯಲ್ಲಿ ನಿಂತಿರುವ 10 ನಿಯಮಗಳ ಮೇಲಿನ ವ್ಯಾಖ್ಯಾನ. ಶ್ರೀ ಗುರು ಮಹಾರಾಜರು ಇದನ್ನು ಮೂಲತಃ ಉರ್ದು ಭಾಷೆಯಲ್ಲಿ ಬರೆದಿದ್ದಾರೆ. ಅವರ ಉರ್ದು ಭಾಷೆ ಲಲಿತವೂ ದಸರಾದವೂ ಅತ್ಯಂತ ಪರಿಣಾಮಕಾರಿಯೂ ಆಗಿದೆ. ಉರ್ದುವಿನಲ್ಲಿ ನನ್ನ ಯೋಗ್ಯತೆ ಅತ್ಯಲ್ಪ. ಅನುವಾದ ಮಾಡುವಾಗ ಮೂಲದ ಬಹಳಷ್ಟು ಸ್ವಾರಸ್ಯ ಲೋಪಗಳವಾಗಿದೆ ಎಂದೇ ನನ್ನ ಭಾವನೆ. ಉರ್ದು ಬಲ್ಲವರು ಮೂಲವನ್ನು ಓದಿಯೇ ತಣಿಯಬೇಕು. ಇದನ್ನು ಬಹಳಷ್ಟು ಪರಿಷ್ಕರಿಸಿ ಇದಕ್ಕೊಂದು ರೂಪ ತಂದುಕೊಟ್ಟವರು ನನ್ನ ಗುರು ಬಂಧುಗಳಾದ ಶ್ರೀ ರಾಘವೇಂದ್ರ ರಾಯರು ಹಾಗೂ ರಾಯಚೂರಿನ ಇತರ ಬಂಧುಗಳು. ಅವರೆಲ್ಲರಿಗೂ ನನ್ನ ಹಾರ್ದಿಕ ವಂದನೆಗಳು. ಇದರ ಪ್ರಕಟಣೆಯಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ನೆರವಾಗಿರುವ ಎಲ್ಲ ಬಂಧುಗಳಿಗೆ ನನ್ನ ನೆನಕೆಗಳು. ಕಲಬುರ್ಗದ ಶ್ರೀ ಸಣ್ಣಾರ್ಜಿ ಮಹಾರಾಜರು. ಸರಿ, ಈಗ ನಿಯಮ 1ಕ್ಕೆ ಬರ್ತಾ ಇದ್ದೀವಿ. ಇದಿಷ್ಟು ಕೂಡ ನಿಮಗೆ ಪೀಠಿಕೆ ಕೆಲವೊಮ್ಮೆ ನಿಮಗೆ ಈ ಮುನ್ನುಡಿ ಇದನ್ನು ಯಾವ್ದಾದ್ರು ಪ್ರಶ್ನೆ ಕೇಳಬಹುದು ಅಂತ ಹೇಳಿ ಆ ಮುನ್ನುಡಿ ಕೂಡ ಕಂಪ್ಲೀಟ್ ಮಾಡಿದ್ವಿ. ಈಗ ನಿಯಮ 1ರ ಕಡೆಗೆ ಓದೋಣ. ಎಲ್ಲರೂ ಕೂಡ ಓದ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ ನಿಯಮ 1ನ್ನ. ಬ್ರದರ್, ಇದು ಮುನ್ನುಡಿಯಲ್ಲಿ ಒಂದು ಪ್ರಶ್ನೆ ಇದೆ. ಇದು ಮುನ್ನುಡಿಯಲ್ಲಿ 202ರಲ್ಲಿ ಫಸ್ಟ್ ಹೇಳ್ರಿ. ಮಾನವನು ತಾನು ಕೇವಲ ಮಾನವ ಕೋಟಿಗೆ ಈ ಬೃಹತ್ ಪ್ರಪಂಚಕ್ಕಷ್ಟೇ ಅಲ್ಲದೆ ಬೇರೆ ವಿಧವಾದ ಜೀವನ ಹಾಗೂ ಪ್ರಪಂಚಗಳಿಗೂ ಸಂಬಂಧಿಸುವರೆಂಬುದನ್ನು ಮನಗಾಣಬೇಕು. ಅಂದ್ರೆ ಅರ್ಥ ಆಗಿಲ್ಲ. ಯಾಕ್ರಿ ಅರ್ಥ ಆಗಿಲ್ಲ? ಬರೀ ನಾವು ಈ ಭೂಲೋಕಕ್ಕಷ್ಟೇ ಸೀಮಿತವಾಗಿಲ್ಲ. ಈಗ ನೋಡಿ, ಸ್ಪೇಸ್ಗೆಲ್ಲಾನು ನಾವು ಸ್ಯಾಟಲೈಟ್ ನ ಕಳಿಸ್ತಾ ಇದೀವಿ. ಮೂನಿಗೆ ನಾವು ಮೂನ್ ಲ್ಯಾಂಡರ್ ನ ಕಳಿಸಿದ್ವಿ. ಚಂದ್ರಕ್ಕೆ ನಾವು ಕಳಿಸಿರ್ಲಿಲ್ವಾ? ಮಾರ್ಸ್ಗೆ ಕಳಿಸಿದ್ದಾರೆ. ಸೊ ಮಾನವ ಬರೀ ಈ ಲೋಕಕ್ಕೆ ಸೀಮಿತವಾಗಿಲ್ಲ, ಬೇರೆ ಲೋಕಕ್ಕೂ ಸೀಮಿತವಾಗಿದ್ದಾನೆ. ಇದು ಭೌತಿಕ ಸ್ತರದಲ್ಲಿ ನಡೀತಾ ಇದೆ. ವಿಜ್ಞಾನದ ಪ್ರಕ್ರಿಯೆಯಲ್ಲಿ ವಿಜ್ಞಾನಿಗಳಿಗೆ ಏನ್ ಮಾಡ್ತಾ ಇದ್ದಾರೆ? ಸ್ಪೇಸ್ ಸ್ಟೇಷನ್ ಅಂತ ಕಟ್ಟಿದ್ದಾರೆ, ಅಲ್ಲಿಗೆ ಜನಗಳನ್ನ ಕಳಿಸ್ತಾ ಇದ್ದಾರೆ. ಚಂದ್ರಲೋಕಕ್ಕೆ ಜನಗಳನ್ನ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಕಣ್ಣಿಗೆ ಕಾಣತಕ್ಕಂಥ ಚಂದ್ರಲೋಕ, ಇದು ಭೌತಿಕ ಸ್ತರದಲ್ಲಿ ಕಾಣತಕ್ಕಂಥ ಲೋಕ.
ಗುರುಗಳು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬೂಜಿ ಅವರಂದ್ರೆ, ಆಧ್ಯಾತ್ಮಿಕ ಸ್ತರದಲ್ಲಿ ಕೂಡ ನಾವು ಹೇಗೆ ಭೌತಿಕ ಸ್ತರದಲ್ಲಿ ಬೇರೆ ಬೇರೆ ಲೋಕಗಳನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಅದೇ ರೀತಿಯಾಗಿನೇ ಆಂತರಿಕವಾಗಿ ಕೂಡ ಬೇರೆ ಬೇರೆ ಲೋಕಗಳನ್ನ ಅಂತರ್ದೃಷ್ಟಿಯಿಂದ ಕೂಡ ನಾವು ಅನ್ವೇಷಣೆ ಮಾಡಬಹುದು, ಅಲ್ಲಿ ಕೂಡ ನಮ್ಮ ಅನುಭವಗಳನ್ನು ಗಳಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಈಗ ನಾವು ಚಂದ್ರಲೋಕ ಮತ್ತೆ ಮಾರ್ಸು, ವೀನಸ್ಸು ಇದ್ರ ಕಡೆ ಎಲ್ಲ ನಾವು ದಾಪುಗಾಲನ್ನು ಹಾಕ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಳಗಡೆ ಇರ್ತಕ್ಕಂಥ ಅಂತರ್ಲೋಕಗಳೇನಿದೆ, ಒಂದು ತಿಳ್ಕೊಳ್ರಿ, ನಾವು ಭೌತಿಕ ಸ್ತರದಲ್ಲಿದ್ರೆ ಪ್ರತಿಯೊಂದು ಲೋಕದಲ್ಲಿ ಇರ್ತಕ್ಕಂಥದ್ದನ್ನ ಭೌತಿಕ ಸ್ತರದಲ್ಲಿ ನೋಡ್ತೀವಿ. ನಾವು ಸೂಕ್ಷ್ಮತೆ ಬೆಳೆಸ್ಕೊಂಡಾಗ ನಾವು ಹೊರಗಡೆ ನೋಡ್ತಕ್ಕಂಥದ್ದನ್ನೆಲ್ಲ ಸೂಕ್ಷ್ಮತೆ ಎಡೆನಲ್ಲಿ ನೋಡ್ತೀವಿ. ಆ ಸೂಕ್ಷ್ಮತೆ ಎಡೆನಲ್ಲಿ ನಮ್ಮನ್ನ ನಾವು ಅನುಭವ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಆ ಸೂಕ್ಷ್ಮತೆ ಎಡೆನಲ್ಲಿ ನಾವು ಅನುಭವ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಬೇರೆ ಬೇರೆ ಲೋಕಗಳನ್ನ ನಾವು ಅನುಭವಿಸ್ತೀವಿ ಅಂತ ಹೇಳ್ತಾರೆ. ಆ ಸೂಕ್ಷ್ಮತೆ ಬೆಳೆಸ್ಕೊಂಡಾಗ ಯಾವ ಯಾವ ಲೋಕಗಳನ್ನ ನಾವು ಅನುಭವಿಸ್ತೀವಿ ಅನ್ನೋದು ನಮ್ಮ ಅನುಭವದಿಂದ ಅದ್ರ ಬಗ್ಗೆ ನಾವು ವಿಚಾರ ಮಾಡಿಕೊಂಡು ಅದರಲ್ಲಿ ನಾವು ಅನುಭವ ಪಡ್ಕೊಂಡು ಅದನ್ನು ಪ್ರಮಾಣೀಕರಿಸ್ಕೊಳ್ಳೋದ್ರಿಂದ ಅದು ನಮಗೆ ಗೊತ್ತಾಗತ್ತೆ. ಅದನ್ನೇ ಅವರು ಮುಂದಕ್ಕೆ ನಾವು ಗಾಯತ್ರಿ ಮಂತ್ರ ಪಠನೆ ಮಾಡಬೇಕಾದ್ರೆ ಓಂ ಭೂರ್ಹು ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಅಂತ 7 ಲೋಕಗಳ ಬಗ್ಗೆ ನಾವು ಹೇಳ್ತೀವಿ. ಆ 7 ಲೋಕಗಳು ಹೊರಗಡೆ ಎಲ್ಲೋ ಇಲ್ಲ, ನಾವು ಆಂತರಿಕವಾಗಿನೇ ನಮ್ಮ ಸಾಧನೆಯಿಂದ, ಆಧ್ಯಾತ್ಮಿಕ ಸಾಧನೆಯಿಂದ ಅನುಭವ ಗಳಿಸ್ಕೋಬಹುದು ಅಂತ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಇದು ಆ ಮಾತಿನ ಅರ್ಥ. ಸರಿನಾ? ರಾಜು ಅವ್ರ ಏನ ಕೇಳ್ಬೇಕೇನ್ರಿ? ಇಲ್ವಾ? ಸರಿ, ನಿಯಮ ಮುಂದುವರೆಯೋಣಾದರೆ. ಬೆಳಗ್ಗೆ ಮುಂಜಾನೆ ಹೇಳಿರಿ, ಸಂಧ್ಯೋಪಾಸನೆಯನ್ನು ನಿಯಮಿತ ಸಮಯಕ್ಕೆ ಮುಗಿಸಿರಿ. ಸೂರ್ಯೋದಯಕ್ಕೆ ಮುಂಚಿತವಾದರೆ ಬಹಳ ಒಳಿತು. ಪೂಜೆಗಾಗಿ ಪ್ರತ್ಯೇಕ ಸ್ಥಳವನ್ನು, ಆಸನವನ್ನು ಇರಿಸಿಕೊಳ್ಳಿರಿ. ಆದಷ್ಟು ಮಟ್ಟಿಗೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವ ರೂಢಿಯನ್ನು ಹಾಕಿಕೊಳ್ಳಿರಿ. ಶಾರೀರಿಕ ಹಾಗೂ ಮಾನಸಿಕ ಪವಿತ್ರತೆಯ ಕಡೆಗೆ ವಿಶೇಷ ಲಕ್ಷ್ಯವನ್ನು ಇಡಿರಿ. ಸೊ ಇದು ಮೊದಲನೇ ಮ್ಯಾಕ್ಸಿಮ್ ನಿಯಮ ನಿಮಗೆ ಸಂಧ್ಯೋಪಾಸನೆ ಬಗ್ಗೆ ಹೇಳುತ್ತೆ. ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಆಸನದಲ್ಲಿ ಮಾಡಬೇಕು, ಅದ್ರ ಬಗ್ಗೆನೂ ನಿಮಗೆ ಅದು ಒಂದಿಷ್ಟು ದೃಷ್ಟಾಂತವನ್ನು ಕೊಡುತ್ತೆ. ಶಾರೀರಿಕ ಹಾಗೂ ಮಾನಸಿಕ ಪವಿತ್ರತೆಯ ಬಗ್ಗೆ ಕೂಡ ಅದು ವ್ಯಾಖ್ಯಾನ ಮಾಡುತ್ತೆ. ಸೊ ಇದು 3 ಕೂಡ ನಿಮಗೆ ಮೊದಲನೇ ಮ್ಯಾಕ್ಸಿಮ್ ಅಲ್ಲಿ ಬರುತ್ತೆ. ಇದು ನಿಮಗೆ ಎಷ್ಟೋ ಸತಿ ಪರೀಕ್ಷೆನಲ್ಲಿ ಪ್ರಶ್ನೆ ಬರುತ್ತೆ. ಮೊದಲನೇ ಮ್ಯಾಕ್ಸಿಮ್ ಯಾವ ವಿಚಾರವಾಗಿ ಮಾತಾಡ್ತಾ ಇದೆ ಅಂತ. ಪವಿತ್ರತೆ ಅಂತ ಕೊಟ್ಟಾಗ ಮೊದಲನೇ ಮ್ಯಾಕ್ಸಿಮ್ ಬಗ್ಗೆ ಬರೀಬೇಕು. ಒಂದೇ ಭಂಗಿ ಅಥವಾ ಒಂದೇ ಆಸನದಲ್ಲಿ ಕೂತ್ಕೊಳ್ಳೋದು ಅಂತ ಬಂದಾಗ ಅದನ್ನು ಕೂಡ ಮೊದಲನೇ ಮ್ಯಾಕ್ಸಿಮ್ ಬಗ್ಗೆ ಬರೀಬೇಕು. ಮ್ಯಾಚ್ ದ ಫಾಲೋಯಿಂಗ್ ತರ ಕೊಡ್ತಾರೆ, ಅವಾಗಿನ ಅದನ್ನ ಮ್ಯಾಚ್ ಮಾಡಿ ಬರೀಬೇಕು. ಸೃಷ್ಟಿಯ ಪ್ರಾರಂಭವಾದ ದಿನದಿಂದ ಪ್ರಜ್ವಲಿಸುತ್ತಿರುವ ಉರಿ ಇನ್ನೂ ಆರಿಲ್ಲ. ಸೃಷ್ಟಿಯು ಪ್ರಕಟವಾಗುವ ಸಮಯ ಬರಲು ಕ್ಷೋಭ ಉಂಟಾಯಿತು. ಪರಮಾಣುಗಳಲ್ಲಿ ಕಾವು ಮೂಡಿತು. ಹೀಗೆ ಆದಿಯಿಂದಲೇ ಮೊದಲನೆಯ ಆವರಣ ಉಂಟಾಯಿತೆನ್ನಬಹುದು. ಈ ಬೆಂಕಿಯು ಪರಮಾಣುಗಳನ್ನು ಸತತವಾಗಿ ಕಾಯಿಸಿ ಅವುಗಳಿಗೆ ಚಾಲನೆಯನ್ನು ಕೊಡಲು ಆರಂಭಿಸಿತು. ಅದರ ಪ್ರಖರತೆ ಹೆಚ್ಚುತ್ತಾ ಹೋದಂತೆಲ್ಲ ಆವರಣಗಳ ಮೇಲೆ ಆವರಣಗಳು ಬೆಳೆಯುತ್ತಾ ಹೋದವು. ಸ್ಥೂಲತೆಯು ಹೆಚ್ಚತೊಡಗಿ ಚಟುವಟಿಕೆಗಳಿಂದ ಉಂಟಾಗುತ್ತಲೇ ನಡೆಯಿತು. ಎಲ್ಲವೂ ತಮ್ಮ ತಮ್ಮ ಕ್ರಿಯೆಗಳನ್ನು ಆರಂಭಿಸಿದವು. ಅದರ ಪರಿಣಾಮವಾಗಿ ಸತ್ಯವು ರೇಷ್ಮೆ ಹುಳುವಿನಂತೆ ಗೂಡಿನಲ್ಲಿ ಮರೆಯಾಯಿತು. ತತ್ತಿಯ ಬಿಳಿಯ ಭಾಗವಷ್ಟೇ ಗೋಚರವಾಗತೊಡಗಿತು. ಭಾವ ಸಂಬಂಧವು ಅಸ್ತಿತ್ವದಲ್ಲಿ ಬರತೊಡಗಿತು. ಯಾರು ಅದರೊಂದಿಗೆ ಹೆಚ್ಚು ನಿಕಟವರ್ತಿಗಳಾದರೋ, ಸ್ನೇಹವಶರಾದರೋ ಅವರ ಪಾಲಿಗೆ ಈ ವಸ್ತು ಹೆಚ್ಚು ದೊರೆಯಿತು. ಮತ್ತು ಮೊದಲನೆಯ ದಿನವಿದ್ದ ಉಷ್ಣತೆಯ ಮನುಷ್ಯನಲ್ಲಿ ಪ್ರಕಟವಾಗಿ ಮೆಲ್ಲನೆ ವೃದ್ಧಿ ಹೊಂದಿ ಸುಸ್ಪಷ್ಟ ಆಕಾರವನ್ನು ತಳೆಯಿತು. ಪ್ರತಿಯೊಂದು ಕಣದ ಮೇಲೂ ಅದರ ಪರಿಣಾಮವಾಗಿ ಅದು ಅದರಲ್ಲಿ ಪಾಲ್ಗೊಂಡಿತು. ಹೀಗೆ ಕೂಡಿದ ವಸ್ತುವು ಪಾರ್ಥಿವವಾಗಿದ್ದಿತು. ಯಾವುದರಲ್ಲಿ ಇದರ ಪಾಲು ಇದೆಯೋ ಅದರ ಅಧೀನದಲ್ಲಿಯೇ ಇದು ಉಳಿಯಿತು. ಅರ್ಥಾತ್ ಉಷ್ಣತೆಯಿಂದ ಉಂಟಾದ ಈ ದೊಡ್ಡ ಕವಚವು ಅದರೊಂದಿಗೆ ಹೆಚ್ಚು ಸಂಬಂಧವನ್ನು ಇಟ್ಟುಕೊಂಡಿತು. ಈಗ ಈ ದೊಡ್ಡ ವಸ್ತುವಿನ ಮೇಲೆ ಉಂಟಾದ ಪರಿಣಾಮವು ಸಣ್ಣ ವಸ್ತುಗಳಲ್ಲಿಯೂ ಅವುಗಳ ಗಾತ್ರಕ್ಕೆ ತಕ್ಕಂತೆ ಪ್ರಕಟವಾಗುವುದು ಸ್ವಾಭಾವಿಕವಾಗಿಯೇ. ಈ ವಸ್ತುಗಳ ಮೇಲೆ ಬಾಹ್ಯ ಪರಿಣಾಮಗಳು ಉಂಟಾಗುವು. ಕಿರಣಗಳ ಪರಿಣಾಮವು ಎಲ್ಲ ವಸ್ತುಗಳ ಮೇಲೂ ಆಗುತ್ತದೆ. ಎರಡರ ಕಾರ್ಯಗಳು ಅವುಗಳ ಗಾತ್ರವನ್ನು ಅನುಸರಿಸಿ ಬಹುಶಃ ಒಂದೇ ಆಗುವು. ಬಾಹ್ಯ ಪರಿಣಾಮಗಳಿಂದ ಉಂಟಾದ ಉಷ್ಣತೆಯು ಶಾಂತವಾಗಲಾರಂಭಿಸುವುದು. ಅದು ಶಾಂತವಾದಾಗಲೇ ನಿಜವಾದ ಸುಖ ದೊರೆಯುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಇಲ್ಲಿವರೆಗೂ ಅಷ್ಟೊಂದು ತಲೆಗೆಡ್ಸ್ಕೊಬೇಡ್ರಿ. ಈಗೇನಿದೆಯಲ್ಲ, ಬಾಹ್ಯ ಪರಿಣಾಮಗಳಿಂದ ಉಂಟಾದ ಉಷ್ಣತೆಯು ಶಾಂತವಾಗಲಾರಂಭಿಸುವುದು. ಅದು ಶಾಂತವಾದಾಗಲೇ ನಿಜವಾದಂತ ಸುಖ ದೊರೆಯುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ಕೋಪ ಬಂತು. ಕೋಪ ಬಂದಾಗ ಮನಸ್ಸಿನಲ್ಲಿನ ಉಷ್ಣತೆ ಜಾಸ್ತಿ ಆಯಿತು. ಆದ್ರೆ
ಎಷ್ಟೊತ್ತಿರುತ್ತೆ ಆ ಉಷ್ಣತೆ, ಹೆಚ್ಚಾದಂಥ ಉಷ್ಣತೆ ಎಷ್ಟೊತ್ತಿರುತ್ತೆ? ಕಾಲಕ್ರಮೇಣದಲ್ಲಿ ಆ ಕೋಪ ಶಮನ ಆಗಲೇಬೇಕು, ಮತ್ತೆ ನಾವು ಶಾಂತಿಯೆಡೆಗೆ ಮರಳಲೇಬೇಕು. ನಮ್ಗೆಲ್ರಿಗೂ ಸಹಜವಾಗಿ ಭಾವೋದ್ರೇಕ ಬರುತ್ತೆ, ಕೋಪ ಬರುತ್ತೆ. ಎಷ್ಟೊತ್ತಿರುತ್ತೀವೆಲ್ಲ? ಅರ್ಧ ತಾಸು ಇರ್ತಾ, ಒಂದ್ ತಾಸು ಇರ್ತಾ, ಒಂದ್ ದಿವಸ ಇರ್ತಾ, 2 ದಿವಸ ಇರ್ತಾ? ಕಾಲಕ್ರಮೇಣದಲ್ಲಿ ಅವೆಲ್ಲ ಶಮನ ಆಗಲೇಬೇಕು, ಮತ್ತೆ ನಾವು ಶಾಂತಿಯೆಡೆಗೆ ಹೋಗ್ಲೇಬೇಕು. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಎಷ್ಟೇ ಉಷ್ಣತೆ ಹೆಚ್ಚಾದ್ರೂ ಕೂಡ ಆ ಉಷ್ಣತೆ ಕಾಲಕ್ರಮೇಣದಲ್ಲಿ ಕಡಿಮೆ ಆಗ್ಲೇಬೇಕು, ನಾವು ಶಾಂತತೆ ಎಡೆಗೆ ಹೋಗ್ಲೇಬೇಕು. ಉಷ್ಣತೆ ಕಡಿಮೆ ಆಗದ ಹೊರತು ನಾವು ಶಾಂತತೆ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಆ ಉಷ್ಣತೆಯ ಪರಿಣಾಮ ಇದೆಯಲ್ಲ, ಹೀಟ್ ಇನ್ ದ ಸಿಸ್ಟಮ್, ಅದು ಬಹಳ ಮುಖ್ಯ. ಆ ಹೀಟ್ ನ ಎಷ್ಟು ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತೀರಾ, ಉಷ್ಣತೆನ ಎಷ್ಟು ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತೀರಾ, ಅದ್ರ ಪ್ರಕಾರ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯವಾಗುತ್ತೆ. ಉದಾಹರಣೆಗಾಗಿ ಬೇಸಿಗೆ ಕಾಲವನ್ನೇ ತೆಗೆದುಕೊಳ್ಳಿ. ಹೊರಗಿನ ಉಷ್ಣತೆಯ ಪರಿಣಾಮವು ಸಂಪೂರ್ಣವಾಗಿ ಕಡಿಮೆಯಾದಾಗಲೇ ಸ್ವಲ್ಪ ಸುಖ ಶಾಂತಿಗಳು ಲಭಿಸುವವು. ಹಗಲೊತ್ತಿನಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಉಷ್ಣ ಇರುತ್ತೆ. ರಾತ್ರಿ ಆದಾಗ ಸ್ವಲ್ಪ ಮಟ್ಟಿಗೆ ಗಾಳಿ ಬೀಸಲಿಕ್ಕೆ ಶುರು ಆದಾಗ ಸ್ವಲ್ಪ ಸುಖ ಶಾಂತಿಯ ಅನುಭವ ಆಗುತ್ತೆ. ಈ ಹೊರಗಿನ ಉಷ್ಣತೆಯು ಕಡಿಮೆಯಾಗುವ ಸಮಯವನ್ನು ಮಹಾತ್ಮರು ಗಣನೆಗೆ ತೆಗೆದುಕೊಂಡರು. ಈ ಉಷ್ಣತೆಯು ನಾಶವಾಗತೊಡಗಿದಾಗ ತಂಪಿನ ಪರಿಣಾಮ ತಲೆದೋರಲು ಆರಂಭಿಸುವುದು. ಇವೆರಡೂ ಕೂಡುವ ವೇಳೆಗೆ ಸಂಧಿಗತಿ ಎನ್ನುವರು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಉಷ್ಣತೆಯು ಇದೆಯಲ್ಲ, ಈ ಉಷ್ಣತೆಯು ನಾಶವಾಗತೊಡಗಿದಾಗ ತಂಪಿನ ಪರಿಣಾಮ ತಲೆದೋರುವುದು. ಇವೆರಡೂ ಕೂಡುವ ವೇಳೆಗೆ ಸಂಧಿಗತಿ ಎನ್ನುವರು. ಈ ಸಂಧಿಗತಿಯಲ್ಲಿ ಪೂಜೆ ಉಪಾಸನೆಗಳನ್ನು ಮಾಡುವುದು ಕರ್ತವ್ಯವೆಂದು ಮಹಾತ್ಮರು ವಿಧಿಸಿದ್ದಾರೆ. ಈ ಸಮಯದಲ್ಲಿ ಉಷ್ಣತೆಗೆ ವಿರುದ್ಧವಾದ ವಸ್ತು ಪ್ರಕಟವಾಗುವುದು. ಸೊ ಈಗ ಉಷ್ಣತೆ ಇದೆ, ಉಷ್ಣತೆಗೆ ವಿರುದ್ಧವಾದಂಥ ವಸ್ತು ಪ್ರಕಟ ಆಗುತ್ತೆ ಯಾವಾಗ? ಸಂಧ್ಯದಲ್ಲಿ. ಆ ಸಮಯದಲ್ಲಿ ನೀವು ಪೂಜೆ ಅಥವಾ ಉಪಾಸನೆ ಮಾಡ್ತು ಅಂತಂದ್ರೆ ಹೆಚ್ಚಿನ ಪರಿಣಾಮ ಆಗತ್ತೆ ಅಂತ ನಮ್ಮ ಹಿಂದಿನ ಪ್ರಾಚೀನ ಋಷಿಮುನಿಗಳು ಕಂಡುಕೊಂಡಿದ್ರು. ಅರ್ಥಾತ್ ಉಷ್ಣತೆಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಿಂದ ಯಾವುದು ಇದ್ದಿತೋ ಅದು. ಹೊಸ ವಸ್ತು ಪ್ರಕಟ ಆಗತ್ತೆ ಅಂತಂದ್ರಲ್ಲ, ಯಾವುದು ಪ್ರಕಟ ಆಗತ್ತೆ, ಏನಾಗತ್ತೆ ಅಂತಂದ್ರೆ, ಉಷ್ಣತೆ ಇದೆ, ಈಗ ತಂಪು ಬರ್ತಾ ಇದೆ, ಇವೆರಡರ ನಡುವೆ ಏನ್ ಸಂಧಿ ಇದೆಯಲ್ಲ, ಆ ಸಂಧಿಯಲ್ಲಿ ಮೂಲ ಸ್ಥಿತಿಯಲ್ಲಿ ಇದ್ದಂತ ಸಮನ್ವಯದ ಸ್ಥಿತಿಯಲ್ಲಿ ಯಾವ ವಸ್ತು ಇತ್ತೋ ಆ ವಸ್ತು ಪ್ರಕಟ ಆಗತ್ತೆ ಅಂತ ಬರಿತಾ ಇದ್ದಾರೆ ಬಾಬುಜಿಯವರು. ಮೊದಲು ಏನಿತ್ತು? ಆದಿಯಲ್ಲಿ ಸೃಷ್ಟಿ ಆಗ್ಲಿಕ್ಕೆ ಮುಂಚೆ ಎಲ್ಲವೂ ಪೂರ್ಣ ಸಮರಸದಲ್ಲಿತ್ತು. ಹಾಗಾದ್ರೆ ಸಂಧಿ ಕಾಲದಲ್ಲಿ ಏನಾಗುತ್ತೆ? ಉಷ್ಣತೆ ಮತ್ತು ಈ ತಂಪು, ಇವೆರಡರ ಏನು ಸಂಬಂಧ ಏನು ಏರ್ಪಾಡಾಗುತ್ತೆ, ಎರಡು ಎಲ್ಲಿ ಬಂದು ಮಿಲನ ಆಗುತ್ತೆ, ಆ ಒಂದು ಸ್ಥಳದಲ್ಲಿ ಏನಾಗುತ್ತೆ, ಆ ಸಮಯದಲ್ಲಿ ಮೂಲ ಸಮನ್ವಯದಲ್ಲಿ ಇತ್ತಲ್ವಾ, ಆ ವಸ್ತು ಪ್ರಕಟ ಆಗತ್ತೆ. ಹಾಗಾಗಿ ನಾವು ಆ ಸಮಯದಲ್ಲಿ ಧ್ಯಾನ ಮಾಡ್ತು ಅಂತಂದ್ರೆ ಮೂಲ ವಸ್ತುವಿನೊಳಗೆ ನಮ್ಮ ಸಂಬಂಧವನ್ನು ನಾವು ಸುಲಭವಾಗಿ ಸ್ಥಾಪನೆ ಮಾಡ್ಕೋಬಹುದು. ಆ ಕಾರಣಕ್ಕೋಸ್ಕರವಾಗಿಯೇ ಸಂಧಿ ಕಾಲದಲ್ಲಿ ನೀವು ಪೂಜೆ ಉಪಾಸನೆಗಳನ್ನು ಮಾಡಬೇಕು ಅಂತ ಹಿರಿಯರು ವಿಧಿಸಿರೋದು. ಯಾಕೆ? ಸಂಧಿ ಕಾಲದಲ್ಲಷ್ಟೇನೆ ಆ ಮೂಲ ವಸ್ತು ಮತ್ತೊಮ್ಮೆ ಪ್ರಕಟಗೊಳ್ಳುತ್ತೆ. ಮತ್ತೊಮ್ಮೆ ಪ್ರಕಟಗೊಳ್ಳೋದ್ರಿಂದ ಅದರ ಜೊತೆಗೆ ನಮ್ಮ ಸಂಬಂಧ ಏರ್ಪಾಡು ಮಾಡ್ಕೊಳ್ಳೋದಾಗ್ಲಿ, ಅದರೆಡೆಗೆ ನಾವು ನಮ್ಮ ಪ್ರಯಾಣ ಬೆಳೆಸೋದಾಗ್ಲಿ ಸುಲಭ ಆಗುತ್ತೆ. ಇದೆಂತ ಉತ್ತಮ ಸಮಯ ಎಂಬುದನ್ನು ಯೋಚಿಸಿರಿ. ಇದು ನಿಸರ್ಗದೊಂದಿಗೆ ತೀರಾ ಸರಿ ಹೊಂದುತ್ತದೆ. ಇದನ್ನು ತಿಳಿದೇ ಹೀಗೆ ವಿಧಿಸಲಾಗಿದೆ. ನಾವು ಮುಟ್ಟಬೇಕಾದ ಅವಸ್ಥೆಯ ಸ್ಥೂಲ ಸ್ವರೂಪವೇ ಇದೆಂದು ಹೇಳಲು ಅಡ್ಡಿ ಇಲ್ಲ. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಾವು ಆ ಮೂಲ ಸ್ವರೂಪ ಇದೆಯಲ್ಲ, ಆ ಮೂಲ ಸ್ವರೂಪದ ಸ್ಥೂಲ ರೂಪವನ್ನ ಇಲ್ಲಿ ಅನುಭವಿಸ್ತಾ ಇದ್ದೀವಿ ಸಂಧಿ ಕಾಲದಲ್ಲಿ. ಬಟ್ ಕಾಲಕ್ರಮೇಣದಲ್ಲಿ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಸ್ಥೂಲತೆಯಿಂದ ನಾವು ಸೂಕ್ಷ್ಮತೆ ಎಡೆಗೆ ಹೋಗ್ಬಿಟ್ಟಾಗ ಆ ಮೂಲ ವಸ್ತುವನ್ನೇ ನಾವು ಹಿಡ್ಕೊಳ್ತೀವಿ. ಮೂಲ ವಸ್ತುವೇ ನಮ್ಮ ಅಭ್ಯಾಸಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಸಂಧಿ ಕಾಲದಲ್ಲಿ ಏನಾಗುತ್ತೆ? ಮೂಲ ವಸ್ತು ಸ್ವಲ್ಪ ಸ್ಥೂಲ ರೂಪದಲ್ಲಿ ನಮಗೆ ಪ್ರಕಟ ಆಗುತ್ತೆ, ನಮಗೆ ಅನುಭವಕ್ಕೆ ಬರುತ್ತೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ? ನಮ್ಮಲ್ಲಿ ಸೂಕ್ಷ್ಮತೆ ಬೆಳೆಯುತ್ತೆ. ಯಾವಾಗ ಸೂಕ್ಷ್ಮತೆ ಬೆಳೆಯುತ್ತೋ ಆ ಮೂಲ ವಸ್ತುವಿನಡೆಗೆ ನಮ್ಮ ಪ್ರಯಾಣ ಆರಾಮಾಗಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಸಂಧಿ ಕಾಲದಲ್ಲಿ ನಾವು ಧ್ಯಾನ ಮಾಡಬೇಕಾಗಿರೋದು, ಅಭ್ಯಾಸ ಮಾಡಬೇಕಾಗಿರೋದು ಅತ್ಯಂತ ಅವಶ್ಯಕ. ಇದು ಮೂಲದ ಪ್ರಕೃತಿಯ ಆಧಾರದಿಂದ ನಮಗೆ ಮುಂದುವರಿಯಲು ಪ್ರೇರಣೆಯನ್ನು ದೊರೆಯುವುದು. ಹೀಗೆ ನಾವು ಹೊರಡುವ ಬಿಂದುವು ಎಲ್ಲ ವಿಧದಲ್ಲೂ ನಮ್ಮ ಗುರಿಯೊಂದಿಗೆ ಹೋಲುವುದು. ಸೊ ನಾವು ಯಾವ ಸಮಯದಲ್ಲಿ ಧ್ಯಾನ ಮಾಡ್ತೀವಲ್ಲ, ಅದರ ಪರಿಣಾಮ ಕೂಡ ಹೆಚ್ಚಿಗೆ ಇರುತ್ತೆ. ನಾವು ಯಾವ್ಯಾವುದೋ ಸಮಯದಲ್ಲಿ ಧ್ಯಾನ ಮಾಡಿದ್ರೆ ಅದರ ಪರಿಣಾಮ ನಾವು ಹೆಚ್ಚು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಸಮಯದಲ್ಲಿ ಧ್ಯಾನ ಮಾಡಿದ್ರೆ ಬೇರೆ ಬೇರೆ ಪರಿಣಾಮಗಳು ಬರುತ್ತೆ. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಬೇರೆ ಬೇರೆ ಸಮಯದಲ್ಲಿ ಅದೇ ಊಟ ಮಾಡಿದ್ರು ಕೂಡ ಅದರ ಪರಿಣಾಮಗಳು ಬೇರೆ ಇರುತ್ತೆ. ಇದೆರಡೂ ತತ್ವ ಅನ್ವಯವಾಗುತ್ತೆ.
ಬೇರೆ ಬೇರೆ ಸಮಯದಲ್ಲಿ ಧ್ಯಾನ ಮಾಡಿದಾಗ ಅದರ ಪರಿಣಾಮ ಬೇರೆ ಬೇರೆ ಆಗುತ್ತೆ. ಒಂದು, ಬೇರೆ ಬೇರೆ ಸಮಯದಲ್ಲಿ ಊಟ ಮಾಡಿದಾಗ ಅದರ ಪರಿಣಾಮ ಕೂಡ ಬೇರೆ ಬೇರೆ ಆಗುತ್ತೆ. ಎರಡನೇದು, ಸರಿನಾ? ನಾವು ಅನ್ಕೊಳ್ತೀವಿ ಈಗ 10 ಗಂಟೆಗೆ ತಿನ್ನೋ ಬದಲಿಗೆ ರಾತ್ರಿ 8 ಗಂಟೆಗೆ ತಿನ್ನೋ ಬದಲಿಗೆ 11 ಗಂಟೆಗೆ ತಿಂದ್ರೆ ಏನು ವ್ಯತ್ಯಾಸ, ನಾವು 1 ಗಂಟೆವರೆಗೂ ಎದ್ದಿರ್ತೀನಿ ಅಂತ ಹೇಳ್ಬೋದು. 10 ಗಂಟೆಯಿಂದ 6 ಗಂಟೆ ಮಲ್ಕೊಳ್ಳೋ ಬದಲು ರಾತ್ರಿ ನಾವು ಮಧ್ಯರಾತ್ರಿ 1 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 9 ಗಂಟೆಗೆ ಹೇಳ್ತೀನಿ, 8 ಗಂಟೆನೇ ನಿದ್ದೆ ಮಾಡಿದ್ದು, ಅದರಿಂದ ಏನು ವ್ಯತ್ಯಾಸ, ಆವಾಗಲೂ 8 ಗಂಟೆ ನಿದ್ದೆ ಮಾಡಿದೆ, ಇವಾಗಲೂ 8 ಗಂಟೆ ನಿದ್ದೆ ಮಾಡಿದೆ ಅಂತ ಎಷ್ಟೋ ಜನ ವಾದ ಮಾಡ್ತಾರೆ. ಆದರೆ ಅದರ ಎರಡರ ಪರಿಣಾಮ ಬೇರೆ ಆಗಿರುತ್ತೆ. ಯಾರು 1 ಗಂಟೆಯಿಂದ 9 ಗಂಟೆವರೆಗೂ ನಿದ್ದೆ ಮಾಡ್ತಾರೋ ಅವರಿಗೆ ಕಾಯಿಲೆ ಬರುತ್ತೆ ಕಾಲಕ್ರಮೇಣದಲ್ಲಿ. ಯಾರು 10 ಗಂಟೆಯಿಂದ 6 ಗಂಟೆವರೆಗೂ ಸರಿಯಾಗಿ ನಿದ್ದೆ ಮಾಡ್ತಾರೋ ಅವರಿಗೆ ಕಾಯಿಲೆ ಬರುವಂತ ಚಾನ್ಸಸ್ ಕಡಿಮೆ ಇರುತ್ತೆ, ಅಥವಾ ಕಾಯಿಲೆ ಬರುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅದಕ್ಕೇನೆ ನಾವು ನೋಡಿ ಇಂಥ ದಿವಸ ಮದುವೆ ಆಗೋದು ಅಂತ ಹೇಳ್ತೀವಿ. ಮದುವೆ ಆಗೋದು ಅಂತ ಹೇಳಿದ್ಮೇಲೆ ಆ 24 ಗಂಟೆಲಿ ಯಾವ ಬೇಕಾದ್ರೆ ತಾಳಿ ಕಟ್ಸ್ಬೋದಲ್ಲ, ಆದ್ರೆ ನಾವು ಕಟ್ಸಲ್ಲ. ನಾವೇನ್ ಮಾಡ್ತೀವಿ, ಯಾವುದೇ ಒಂದು ಶುಭ ಒಂದು ಮಾಡ್ಬೇಕಾದ್ರೆ, ಶುಭದ ಒಂದು ಕೆಲಸ ಮಾಡ್ಬೇಕಂತಂದ್ರೆ, ಶುಭ ಕಾರ್ಯ ಮಾಡ್ಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಅಂತ ಇಡ್ತೀವಿ. ಆ ಮುಹೂರ್ತದಲ್ಲೇನೆ ಅದಕ್ಕೆ ತಕ್ಕದಾದಂತ ಸಮಯ ಅಂತ ನಾವು ನಿರ್ಧಾರ ಮಾಡ್ತೀವಿ. ಸರಿನಾ? ಈಗ ಮದುವೆ 10ನೇ ತಾರೀಕು ಆಗತ್ತೆ ಅಂತಂದ್ರೆ 10ನೇ ತಾರೀಕಿಗೆ 24 ಗಂಟೆ ಇದೆ. ಆ 24 ಗಂಟೆಲಿ ಯಾವುದೋ ಸಮಯದಲ್ಲಿ ನಾವು ತಾಳಿ ಕಟ್ಸಲ್ಲ. ಆ 10ನೇ ತಾರೀಕು 24 ಗಂಟೆನಲ್ಲಿ ಯಾವುದೋ 1 ಗಂಟೆ ಅಥವಾ 1.5 ಗಂಟೆ ಮುಹೂರ್ತನ ನಾವು ನೋಡ್ತೀವಿ. ಆ ಶುಭ ಮುಹೂರ್ತದಲ್ಲಿ ನಾವು ತಾಳಿ ಕಟ್ಟಿಸ್ತೀವಿ. ಇದು ಎಲ್ರಿಗೂ ಅನುಭವ ಬಂದಿದೆ ಅಲ್ವಾ? ಹಾಗಾದ್ರೆ ಯಾಕೆ ಮುಹೂರ್ತ ನೋಡ್ಬೇಕು? ಆ ಒಂದು ನಕ್ಷತ್ರಗಳು ಇಬ್ಬರು ವ್ಯಕ್ತಿಗಳು ಕೂಡ್ಲಿಕ್ಕೆ ಅದು ಅತ್ಯಂತ ಪ್ರಶಸ್ತವಾದಂತ ಸಮಯ. ಅದೇ ರೀತಿಯಾಗಿ ನಾವು ಧ್ಯಾನ ಮಾಡಬೇಕಾದ್ರೆ ಸಂಧಿಕಾಲ ಅತ್ಯಂತ ಪ್ರಶಸ್ತವಾದಂತ ಸಮಯ. ಆ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತಂದ್ರೆ ನಮಗೆ ಹೆಚ್ಚಿನ ಪ್ರಯೋಜನ ಮತ್ತು ಪರಿಣಾಮವಾಗುತ್ತೆ. ಸರಿನಾ? ತಮದ ಸಂಧಿಯನ್ನು ಕುರಿತಾದರೂ ಒತ್ತು ಹೇಳಲಾಗಿದೆ, ಆದರೆ ಆ ಶಕ್ತಿಯ ಉಪಯೋಗವನ್ನು ಬೇರೆ ವಿಧದಲ್ಲಿ ಮಾಡಲಾಗಿದೆ. ಸೂರ್ಯನ ಕಿರಣಗಳು ಆ ಕಾಲದಲ್ಲಿ ನೇರವಾಗಿ ಬೀಳುವುದರಿಂದ ಹೆಚ್ಚು ಉಷ್ಣತೆಯನ್ನು ಹುಟ್ಟುವುವು. ಮಧ್ಯಾಹ್ನದ ಬಗ್ಗೆ ಮಾತಾಡಿದ್ದಾರೆ. ತಮದ ಸಂಧ್ಯಾ ಅಂತಂದ್ರೆ ಮಧ್ಯಾಹ್ನದ ಸಂಧ್ಯಾ. ಈ ಉಷ್ಣತೆಯಾದರೂ ಪ್ರತಿಯೊಂದು ಪದಾರ್ಥದ ಮೂಲವಾದ ನಿಸರ್ಗದೊಂದಿಗೆ ಬರುವುದು. ಈಗ ಮಧ್ಯಾಹ್ನ ಉರಿ ಬಿಸಿಲು ಏನ್ ಬರುತ್ತಲ್ವ ಸೂರ್ಯನಿಂದ, ಆ ಮಧ್ಯಾಹ್ನದ ಉರಿ ಬಿಸಿಲು ಏನು ಉಷ್ಣತೆ ಇದೆಯಲ್ಲ, ಅದು ಪ್ರತಿಯೊಂದು ಪದಾರ್ಥದ ಮೂಲವಾದ ನಿಸರ್ಗದಿಂದಲೇ ಬಂದಿದೆ. ಈಗ ನಾವು ಬಾಹ್ಯ ಉಷ್ಣತೆಯ ದ್ವಾರ ಮೂಲ ಶಕ್ತಿಯ ಸಮೀಪಕ್ಕೆ ಹೋಗುತ್ತೇವೆ. ಸೊ ಮಧ್ಯಾಹ್ನ ಸಂಧಿಯಲ್ಲಿ ಏನಾಗುತ್ತೆ, ಬಾಹ್ಯವಾಗಿ ಉಷ್ಣತೆಯನ್ನು ಅನುಭವಿಸ್ತಾ ಇದ್ದೀವಿ, ಆದರೆ ನಮ್ಮ ಮನಸ್ಸು ಆ ಮೂಲ ವಸ್ತುವಿನೆಡೆಗೆ ಹೋಗುತ್ತೆ. ಉಷ್ಣತೆಯನ್ನು ದಾಟಿ ಹೋಗಿ ಉಷ್ಣತೆ ಎಲ್ಲಿಂದ ಬರ್ತಿದೆಯೋ ಅದರ ದಿಕ್ಕಿನಲ್ಲಿ ಹರಿಲಿಕ್ಕೆ ಶುರು ಆಗುತ್ತೆ. ಕ್ರಿಯೆಯು ಈಗ ನಾವು ಬಾಹ್ಯ ಉಷ್ಣತೆಯ ದ್ವಾರ ಮೂಲ ಶಕ್ತಿಯ ಸಮೀಪಕ್ಕೆ ಹೋಗುತ್ತೇವೆ. ಕ್ರಿಯೆಯು ಉಷ್ಣತೆ ಶಾಂತವಾಗುವವರೆಗೂ ನಡೆಯುವುದು. ಈ ಪ್ರಕಾರ ನಾವು ಇದರಿಂದ ತುಂಬಾ ಲಾಭ ಪಡೆದು ಅದರ ಅತ್ಯಂತ ಸಾಮೀಪ್ಯವನ್ನು ಹೊಂದುವೆವು. ಸೊ ಮಧ್ಯಾಹ್ನಕ್ಕೆ ಧ್ಯಾನ ಮಾಡಿದಾಗ ನಾವು ಮೂಲ ವಸ್ತುವಿನೆಡೆಗೆ ಹೋಗ್ತಾ ಇದ್ದೀವಿ, ಅಥವಾ ಮೂಲ ಶಕ್ತಿಯೆಡೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ಕ್ರಮೇಣ ಅದರ ಸಮೀಪದಲ್ಲಿರುವ ಆದರೂ ಅದನ್ನು ಸ್ವಲ್ಪ ಬಿಟ್ಟು ಇರುವ ಸ್ಥಿತಿ ಅನುಭವ ಪಡೆಯುವ ಕಾಲ ಬಂದಂತಾಯಿತು. ಸೊ ಈಗ ಮಧ್ಯಾಹ್ನದ ಉಷ್ಣತೆ ಎಲ್ಲಿಂದ ಬರ್ತಿದೆ, ಆ ಮೂಲ ಸ್ಥಿತಿಗೆ ಹೋಗ್ತೀವಿ. ಆ ಮೂಲದ ಪಕ್ಕದಲ್ಲಿ ಇನ್ಯಾವುದಿದೆ ಅದರ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇದನ್ನು ನಾವು ಅದರ ತೀರಾ ಹತ್ತಿರ ಹೋಗುವ ಕಾಲ ಬಂದಿತು. ಈ ಕ್ರಿಯೆಯು ನಾವು ಅದರಲ್ಲಿ ಪ್ರವೇಶಿಸಲು ಸಹಾಯ ಮಾಡಿತು. ಆದುದರಿಂದಲೇ ಮಹಾತ್ಮರು ಮಧ್ಯಾಹ್ನ ಸಂಧಿಯನ್ನು ಕುರಿತು ಹೇಳಿದ್ದಾರೆ. ಕಾರಣವಿಷ್ಟೇ, ಸೂರ್ಯನ ಕಿರಣಗಳು ಪರಿಣಾಮ ಮಾಡುತ್ತಾ ಯಾವ ಸ್ಥಳದಿಂದ ಬಂದುವೋ ಹಾಗೂ ಯಾವುದು ಅನಂತದ ಸ್ಥಿತಿ ಇದೆಯೋ ಆ ಭಾಗದೊಂದಿಗೆ ತಮ್ಮ ಸಂಬಂಧವನ್ನು ಸ್ಥಾಪಿಸುವುದು. ಸೂರ್ಯನ ಕಿರಣಗಳು ಎಲ್ಲಿಂದ ಬರ್ತಿದೆ, ಸೂರ್ಯನ ಕಿರಣಗಳು ಎಲ್ಲಿಂದ ಶಕ್ತಿಯನ್ನು ಪಡ್ಕೊಂಡು ನಮ್ಮ ಹತ್ರ ಬರ್ತಾ ಇದೆ, ಆ ಮೂಲ ವಸ್ತುವಿನೊಳಗೆ ನಮ್ಮ ಸಂಬಂಧನ ಸ್ಥಾಪನೆ ಮಾಡುತ್ತೆ. ನಾವು ಅನ್ಕೊಂಡಿದೀವಿ ಸೂರ್ಯನ ಕಿರಣಗಳು ಬರೀ ಸೂರ್ಯನಿಂದ ಬರ್ತಾ ಇದೆ ಅಂತ. ಆದ್ರೆ ಸೂರ್ಯನಿಗೆ ಶಕ್ತಿ ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಮೂಲದಿಂದ ಬರುತ್ತೆ. ಸೊ ನಾವು ಸೂರ್ಯನ ಕಿರಣಗಳ ಪ್ರಕಾರ ಆ ಉಷ್ಣತೆಯನ್ನು ಉಪಯೋಗಿಸ್ಕೊಂಡು ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಮಧ್ಯಾಹ್ನದ ಸಂಧ್ಯೆ ನಾವು ಉಪಯೋಗಿಸ್ಕೊಂಡಾಗ ಸೂರ್ಯನ ಕಿರಣಗಳನ್ನು ದಾಟಿ ಆ ಉಷ್ಣತೆ ಎಲ್ಲಿಂದ ಬರ್ತಾ ಇದೆಯೋ ಆ ಮೂಲ ಸ್ಥಿತಿಗೆ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಈ ಕಿರಣಗಳು ಭಾಗದೊಂದಿಗೆ ನಮ್ಮ ಸಂಬಂಧವನ್ನು ಸ್ಥಾಪಿಸುವು. ಈ ಕಿರಣಗಳು ಮಧ್ಯಾಹ್ನದಲ್ಲಿ ನೇರವಾಗಿ ಬೀಳುವು. ಆದುದರಿಂದ ಅವು ನಮಗೆ ಸಮೀಪತರವಾಗಿ ಅವುಗಳ ಪರಿಣಾಮವು ನೇರವಾಗಿ ನಮ್ಮ ಮೇಲೆ ಉಂಟಾಗುವು. ಸೂರ್ಯನಿಂದ ಬಂದ ಉಷ್ಣತೆಯು ನಿಜವಾದ ಕಣಗಳ ಉಷ್ಣತೆ. ಜ್ಞಾಪಕ ಇಟ್ಕೊಳ್ರಿ,
ನಿಜವಾದಂತ ಕಣಗಳು ಉಷ್ಣತೆ ಬರುತ್ತೆ ಅಂತ ಹೇಳಿದ್ರೆ ಕ್ಷೋಭ ಉಂಟಾದಾಗ ಪರಮಾಣುಗಳೇನಿದ್ದು ಅದಕ್ಕೆ ಉಷ್ಣತೆ ಬರಲಿಕ್ಕೆ ಶುರುವಾಯಿತು. ಸೂರ್ಯನ ಉಷ್ಣತೆ ಆ ಉಷ್ಣತೆಯ ಒಂದು ಭಾಗ. ಸೊ ನಾವು ಮಧ್ಯಾಹ್ನ ಧ್ಯಾನ ಮಾಡಿದಾಗ ಸೂರ್ಯನ ಉಷ್ಣತೆಯನ್ನು ಮೀರಿ ಹೋಗಿ ಆ ಪರಮಾಣುಗಳ ಉಷ್ಣತೆಯ ಜೊತೆಗೆ ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ತೀವಿ. ಸೂರ್ಯನ ಉಷ್ಣತೆಯು ನಿಜವಾಗಿ ಕಣಗಳ ಉಷ್ಣತೆ. ಯಾವ ಕಣಗಳು? ಪರಮಾಣು ಕಣಗಳ ಉಷ್ಣತೆ. ಆ ಪರಮಾಣು ಕಣಗಳು ಎಲ್ಲಿದೆ? ಕ್ಷೋಭದ ಹತ್ರ ಇದೆ. ಈಗ ನಾವು ಮಧ್ಯಾಹ್ನ ಕುಳಿತುಕೊಂಡು ಧ್ಯಾನ ಮಾಡುತ್ತ ಹತ್ತಿದರೆ ಅದು ನಮಗೆ ತಿಳಿಯದಂತೆ ಮೂಲ ಗುರಿಯೆಡೆಗೆ ಎಳೆದೊಯ್ಯುವುದು. ನಾವು ಕೆಲವೊಂದು ಸಲ ಪ್ರಮೇಯ ಬಿಡಿಸಲು ಉತ್ತರವನ್ನು ಮೊದಲೇ ಕಲ್ಪಿಸಿಕೊಳ್ಳಬೇಕು. ಅದರಂತೆಯೇ ಮಾನವ ಜೀವನ ಸಮಸ್ಯೆಯನ್ನು ಬಿಡಿಸಲು ನಾವು ಈ ಮೂಲ ವಸ್ತುವನ್ನು ಮೊದಲೇ ಕಲ್ಪಿಸಿಕೊಳ್ಳಬೇಕಾಗುವುದು. ಆಲ್ಜಿಬ್ರಾದಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಉತ್ತರ ಎಕ್ಸ್ ಅಂತ ಇರಲಿ ಅಂತ ನಾವು ಮುಂಚೆನೆ ಕಲ್ಪನೆ ಮಾಡ್ಕೊಳ್ತೀವಿ. ಕಡೆಗೆ ಆ ಉತ್ತರ ಎಕ್ಸ್ ಏನ್ ಅನ್ನೋದು ಅಂತ ಕಂಡುಹಿಡಿತೀವಿ. ಆದ್ರೆ ಉತ್ತರದ ಕಲ್ಪನೆ ಮುಂಚೆನೆ ಮಾಡ್ಕೊಳ್ತೀವಿ. ಪ್ರಮೇಯನ ಬಿಡಿಸ್ಬೇಕಾದ್ರೆ ಉತ್ತರದ ಕಲ್ಪನೆ ಎಕ್ಸ್ ಅಂತನೋ ಎ ಅಂತನೋ ಏನೋ ಒಂದು ಮಾಡ್ಕೊಳ್ತೀವಿ. ಇದು ಆಲ್ಜಿಬ್ರಾದಲ್ಲಿ ಗಣಿತದಲ್ಲಿ ಉಪಯೋಗಿಸ್ತಕ್ಕಂಥ ತಂತ್ರ. ಅದೇ ರೀತಿಯಾಗಿ ನಾವು ಮೂಲ ವಸ್ತುವಿನೆಡೆಗೆ ಹೋಗ್ಬೇಕು. ಆದ್ರೆ ಮೂಲ ವಸ್ತು ನಮ್ಗೆ ಯಾವ ಅಂತ ಗೊತ್ತಿಲ್ಲ, ಅದರ ಕಲ್ಪನೆಯನ್ನು ಮಾಡ್ಕೊಳ್ತೀವಿ. ನಾವು ಮಧ್ಯಾಹ್ನ ಧ್ಯಾನ ಮಾಡಬೇಕಾದ್ರೆ ಸೂರ್ಯನ ಉಷ್ಣತೆ ಎಲ್ಲಿಂದ ಬರ್ತಿದೆಯೋ ಆ ಮೂಲ ಉಷ್ಣತೆ ಎಡೆಗೆ, ಆ ಕಣಗಳ ಉಷ್ಣತೆ ಎಡೆಗೆ ನಾವು ಹೋಗ್ಬೇಕು. ಆ ಕಣಗಳ ಉಷ್ಣತೆಯನ್ನು ದಾಟಿ ಇರತಕ್ಕಂಥ ಒಂದು ವಸ್ತುವಿನೆಡೆಗೆ ನಾವು ಹೋಗ್ಬೇಕು ಅಂತ ನಾವು ಅನ್ಕೊಂಡು ಧ್ಯಾನ ಮಾಡಿದ್ರೆ ನಾವು ಆ ನಿಟ್ಟಿನಲ್ಲಿ ಪ್ರಯಾಣ ಬೆಳೆಸ್ದಂಗೆ ಆಗತ್ತೆ. ಇದು ಅರ್ಥ ಆಗ್ತಿದ್ಯಾ? ಹಾಗೆ ಮಧ್ಯಾಹ್ನದ ಧ್ಯಾನ ಮಾಡಬೇಕು ಅಂತ ಬರೀ ಸೂರ್ಯನ ಕಿರಣಗಳನ್ನ ನಾವು ಅನ್ಸ್ಕೊಂಡು ಧ್ಯಾನ ಮಾಡಿದ್ರೆ ಪ್ರಯೋಜನ ಇಲ್ಲ. ಸೂರ್ಯನ ಉಷ್ಣತೆಯನ್ನು ದಾಟಿ ಸೂರ್ಯನ ಉಷ್ಣತೆ ಎಲ್ಲಿಂದ ಬರ್ತಿದ್ಯೋ ಆ ಮೂಲ ಕಣಗಳ ಉಷ್ಣತೆ ಕಡೆಗೆ ಹೋಗ್ತೀವಿ. ಮೂಲ ಕಣಗಳ ಉಷ್ಣತೆಯನ್ನು ದಾಟಿದ ಮೇಲೆ ಕ್ಷೋಭವನ್ನು ದಾಟದಂಗಾಗತ್ತೆ. ಮೂಲ ವಸ್ತುವಿನಲ್ಲಿ ನಾವು ನೆಲೆ ಆಗ್ತೀವಿ. ಈ ಒಂದು ಪರಿಕಲ್ಪನೆ ಇಟ್ಕೊಂಡು ಮಧ್ಯಾಹ್ನ ಧ್ಯಾನ ಮಾಡುದು ಅಂತಂದ್ರೆ ನಿಮ್ಗೆ ಸಾಕಷ್ಟು ಮಟ್ಟಿಗೆ ಪ್ರಯೋಜನವಾಗುತ್ತೆ. ಅದರ ಚಿತ್ರವು ನಮ್ಮ ಕಲ್ಪನೆಯಲ್ಲಿ ಎಷ್ಟೇ ಅಸ್ಪಷ್ಟವಾಗಿದ್ದರೂ ಚಿಂತೆ ಇಲ್ಲ. ಏಕೆಂದರೆ ಯಾವುದಾದರೂ ಒಂದು ಅವಸ್ಥೆಯ ಶಿಖರವನ್ನು ಮುಟ್ಟಿದಾಗ ನಮಗೆ ಅದರ ಹಿಂದಿನ ಸ್ಥಿತಿಯ ಬೋಧವಿರುವುದಿಲ್ಲ. ಆದುದರಿಂದ ಆ ಅಂತಿಮ ಪ್ರಖರತೆಯಿಂದ ನಾವು ಕೆಲಸ ತೆಗೆದುಕೊಂಡೆವು. ಕಣಗಳ ಭೌತಿಕ ಉಷ್ಣತೆಯಾದರೂ ಈಗ ಹೆಚ್ಚಾಗಿರುವುದರಿಂದ ಮಧ್ಯಾಹ್ನದ ಸಂಧ್ಯೋಪಾಸನೆಯಲ್ಲಿ ನಮ್ಮಲ್ಲಿ ಅನಿವಾರ್ಯತೆಯನ್ನು ಎಣಿಸಿಲ್ಲ. ಕೆಲವು ಸತಿ ಹೇಳ್ತಾರೆ, ಈಗ ಬೆಳಗಿನ ಜಾವ ಮಾಡಿದಾಗ ಅಥವಾ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಮಾಡಿದಾಗ, ಸಂಧ್ಯಾ ಗತಿಯಲ್ಲಿ ಮಾಡಿದಾಗ ಉಷ್ಣತೆ ಮತ್ತು ತಂಪು ಎರಡೂ ಜೊತೆಯಾಗಿರೋದ್ರಿಂದ ನಮ್ಗೆ ಸುಲಭ ಅಂತ ಅನ್ಸುತ್ತೆ ಮಾಡೋದು. ಮಧ್ಯಾಹ್ನದ ಉಷ್ಣತೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಅಷ್ಟೊಂದು ಕಷ್ಟ ಅಂತ ಅನ್ಸಿದ್ರೆ ಮಧ್ಯಾಹ್ನದ ಸಂಧ್ಯೋಪಾಸನೆ ಮಾಡದೇ ಇದ್ರೂ ಪರವಾಗಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಆದರೆ ಯಾರು ಆ ಉಷ್ಣತೆಯನ್ನು ತಡ್ಕೊಂಡು ಆ ಉಷ್ಣತೆಯ ಪ್ರಭಾವವನ್ನು ಅಥವಾ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಕಾರ್ಯಗತರಾಗ್ತಾರೋ ಅವರು ಮಧ್ಯಾಹ್ನದ ಸಂಧಿಯಿಂದ ಕೂಡ ಸಾಕಷ್ಟು ಮಟ್ಟಿಗೆ ಲಾಭವನ್ನು ಪಡ್ಕೊಬಹುದು. ಮಧ್ಯಾಹ್ನದ ಸಂಧ್ಯೆ ಮುಗಿಯುತ್ತಾ ಮತ್ತೆ ಸಾಯಂಕಾಲ ಬರುವುದು. ಆಗ ಉಷ್ಣತೆ ತಕ್ಕ ಮಟ್ಟಿಗೆ ಶಾಂತವಾಗಿರುವುದು. ಆಗ ನೀವು ಶೈತ್ಯದ ಸಮೀಪವಿರುವಿರಿ. ಕಾಲ ಕಳೆದಂತೆಲ್ಲ ಅದಕ್ಕೆ ತೀರಾ ಸಮೀಪವಾಗುವಿರಿ. ಕಟ್ಟ ಕಡೆಗೆ ನಾವು ಅದರ ಸಮೀಪತಮ ಬಿಂದುವನ್ನು ತಲುಪುವು. ಇದು ಪ್ರಾತಃ ಕಾಲ ಬಂದಿತು. ಈಗ ಸೂರ್ಯನ ಉಷ್ಣತೆ ಇನ್ನೂ ಕಾಲಿಟ್ಟಿರಲಿಲ್ಲ. ಇದು ವೈಜ್ಞಾನಿಕ ವಿಷಯವಾಗಿದ್ದು ಅದೇ ರೀತಿಯಲ್ಲಿ ಉಷ್ಣತೆ ಶೈತ್ಯಗಳಿಗೆ ಅನುಸಾರವಾಗಿ ಕಾಲ ವಿಭಾಗ ಮಾಡಲಾಗಿದೆ. ಸೊ ರಾತ್ರಿ ಅಂತ ಹೇಳ್ತೀವಿ, ಬೆಳಗ್ಗೆ ಅಂತ ಹೇಳ್ತೀವಿ, ಬೆಳಗಿನ ಜಾವ ಅಂತ ಹೇಳ್ತೀವಿ, ಬೆಳಗ್ಗೆ ಅಂತ ಹೇಳ್ತೀವಿ, ಮಧ್ಯಾಹ್ನ ಅಂತ ಹೇಳ್ತೀವಿ, ಸಾಯಂಕಾಲ ಅಂತ ಹೇಳ್ತೀವಿ, ತದನಂತರ ಮತ್ತೆ ರಾತ್ರಿ ಅಂತ ಹೇಳ್ತೀವಿ. ಆ ರೀತಿಯಾಗಿ ಕಾಲದ ವಿಭಾಜನೆ ಆಗಿದೆ. ಇಲ್ಲಿ ಒಂದು ಪ್ರಶ್ನೆ ಹೇಳುವುದು, ಸತ್ ಮತ್ತು ತಮಗಳ ವೇಳೆಯಲ್ಲಿಯೇ ಸಂಧಿಯನ್ನು ವಿಧಿಸಲಾಗಿದೆ. ರಜದ ಕಾಲದಲ್ಲಿ ಸತ್ ಅಂದ್ರೆ ಬೆಳಗಿನ ಜಾವ, ಅದು ಸತ್ ಕಾಲ. ಸಾಯಂಕಾಲ ಅಂತಂದ್ರೆ ತಮದ ಕಾಲ. ಮಧ್ಯಾಹ್ನ ಅದು ರಜದ ಕಾಲ. ರಜದ ಕಾಲದಲ್ಲಿ ಏಕೆ ವಿಧಿಸಲಾಗಿಲ್ಲ? ಬಹುಶಃ ನಿಮಗೆ ಅನುಪಾತಗಳ ವಿಲೋಮದ ಪರಿಚಯವಿದೆ. ಎರಡು ತುದಿಗಳನ್ನು ಅರ್ಥಾತ್ ಮೊದಲು ಮತ್ತು ಕೊನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಆರಂಭವು ಸತ್, ಕೊನೆಯು ತಮ್. ಇದನ್ನು ವಿಲೋಮಗೊಳಿಸಿದರೆ ಆರಂಭವು ಕೊನೆಯಾಗುವುದು, ಕೊನೆಯು ಆರಂಭವಾಗುವುದು, ಮಧ್ಯದಲ್ಲಿರುವುದು ಏನೂ ಆಗುವುದಿಲ್ಲ. ಇವೆರಡರನ್ನೂ ಕೂಡಿಸಿರುವ ಒಂದು ಕಾಲ್ಪನಿಕ ರೇಖೆ ಮಾತ್ರ. ಸೊ ನಾವು ಸತ್ ಅಂತ ತಗೊಳ್ತೀವಿ, ತಮ್ಮ ಅಂತ ತಗೊಳ್ತೀವಿ. ಉಲ್ಟಾ ಮಾಡಿದ್ರು ಅದು ಹಾಗೆ ಇರುತ್ತೆ, ಸತ್ ತಮ್ಮ. ರಜದ ಸ್ಥಿತಿ ಬದಲಾವಣೆ ಆಗಲ್ಲ. ಹಾಗಾಗಿ ರಜದ ಕಡೆಗೆ ನಾವು ಜಾಸ್ತಿ ಗಮನ ಕೊಡಲ್ಲ. ಇಂದು ನಾನು ದೊಡ್ಡ ತತ್ವಜ್ಞಾನವನ್ನು ನಿಮ್ಮೆದುರಿಗೆ ಇಡುತ್ತಿರುವೆನು. ಜನರು ಅದನ್ನು ಬಹಳ ಕಡಿಮೆ ತಿಳಿದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಜನರು ಸತ್ತನ್ನೇ ಮೂಲವೆಂದು ಭಾವಿಸುವರು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ, ಇದು ತಪ್ಪು. ನಾವು ಸತ್ವದ ಕಡೆಗೆ ಹೋಗ್ಬೇಕು ಅಂತ ಅನ್ಕೊಳ್ತಾರೆ, ಸತ್ತೇ ನಮ್ಮ ಜೀವನದ ಗುರಿ ಅಂತ ಅನ್ಕೊಳ್ತಾರೆ. ಅದಲ್ಲ ಅಂತ ಬರೀತಾ ಇದ್ದಾರೆ ಬಾಬಾಜಿಯವರು. ಭಗವಂತನನ್ನು ತಿಳಿಯಲು
ಅದನ್ನೇ ಅಳತೆಗೋಲಾಗಿ ಮಾಡಿರುವರು. ಒಂದ್ ನಿಮಿಷ ಕಣ್ರಿ, ಇದೊಂಚೂರು ಮುಗಿಸ್ಬಿಡೋಣ, ಆಮೇಲೆ ನಿಮ್ಮ ಪ್ರಶ್ನೆ ತಗೊಳ್ತೀನಿ. ಈ ಸಂಗತಿಗಳೆಲ್ಲ ಕೇವಲ ತಮಕ್ಕೆ ಸಂಬಂಧಪಟ್ಟವು. ಆದರೆ ಒಂದ್ ನಿಮಿಷ, ಭಗವಂತನು ತಿಳಿಯಲು ಅದನ್ನೇ ಅಳತೆಗೋಲಾಗಿ ಮಾಡಿರುವರು. ಯಾವುದನ್ನ? ಸತ್ವನ. ಆದರೆ ಅದರ ಹಿಂದಿರುವ ರಹಸ್ಯ ಅವರಿಗೆ ತಿಳಿಯದು. ಇದರ ತಳೆದರಿಲ್ವ ಈ ವಿಶಿಷ್ಟವಾದ ಮತ್ತು ಇದುವರೆಗೂ ಅವರ ದೃಷ್ಟಿಗೆ ಬಿದ್ದಿಲ್ಲ. ಈ ಸಂಗತಿಗಳೆಲ್ಲ ಕೇವಲ ತಮದ ಸಂಬಂಧಪಟ್ಟಿವೆ. ಅಂದ್ರೆ ಭಗವಂತನ ಸ್ಥಿತಿಯೆಲ್ಲ ಏನಿದೆಯಲ್ಲ ಅದು ಕೇವಲ ತಮದ ಸ್ಥಿತಿಗೆ ಸಂಬಂಧಪಟ್ಟಿದೆ, ತಮಸ್ಸಿನ ಸ್ಥಿತಿಗಲ್ಲ. ನಾನು ನಿನ್ನೆ ಕೂಡ ಹೇಳಿದೆ, ತಮ ಬೇರೆ, ತಮಸ್ಸಿನ ಸ್ಥಿತಿ ಬೇರೆ. ತಮಸ್ಸು ಅನ್ನೋದು ಒಂದು ಗುಣ ಆಗೋಯ್ತು, ತಮ ಅನ್ನೋದು ನಮ್ಮ ಮೂಲ ಸ್ಥಿತಿ ಆಗಿದೆ, ಭಗವಂತನ ಸ್ಥಿತಿ ಆಗಿದೆ. ಸೊ ನಾವು ತಮದ ಕಡೆಗೆ ಹೋಗ್ತಾ ಇದೀವಿ. ಯೋಗಗಳು ಪಡೆಯಬೇಕಾದ ವಿಶಿಷ್ಟ ವಸ್ತು ಇದೆ. ಯಾವುದು? ತಮ. ಈ ಬಿಂದುವಿನವರೆಗೆ ಬಂದು ಮುಟ್ಟುವುದು ಬಹಳ ಕಠಿಣ, ತತ್ತನ್ನು ಪಡೆಯುವುದು ತೀರಾ ಸುಲಭ. ಆದರೆ ನಾನು ತಮವೆಂದು ಕರೆಯುವುದು ಅಷ್ಟು ಸುಲಭ ಪ್ರಾಪ್ಯವಲ್ಲ. ಅದರ ಆಚೆಗೆ ಏನೂ ಇಲ್ಲ. ಸಾಮಾನ್ಯವಾಗಿ ಜನರು ಮಾತುಗಳೇನೇನೋ ಬಹಳಷ್ಟು ಆಡುತ್ತಾರೆ, ಆದರೆ ವಸ್ತುಗಳ ತಲೆಗೆ ಯಾರೂ ಹೋಗುವುದಿಲ್ಲ. ಸ್ವಚ್ಛತೆ, ಸರಳತೆ ಮತ್ತು ಶಾಂತಿಗಳು ಸಹ ಇದರ ಮುಂದೆ ಏನೂ ಇಲ್ಲ. ಅದು ಇವೆಲ್ಲವುಗಳಿಂದ ಬೇರೆಯಾಗಿದೆ. ನೀವು ವರ್ಷಗಟ್ಟಲೆಯ ಪರಿಶ್ರಮದಿಂದಲೂ ಅಗಣಿತ ಜನ್ಮಾಂತರಗಳ ಅನಂತರವೂ ಪಡೆಯುವ ವಸ್ತು ಇದೇನೆ. ಜಗತ್ತಿನ ದೊಡ್ಡ ದೊಡ್ಡ ಸಂತರು ಸಹ ಈ ದೃಶ್ಯದಿಂದ ವಂಚಿತರಾಗಿದ್ದಾರೆ. ನೀವು ಶೋಧಿಸುತ್ತಿರುವ ಮತ್ತು ನಿಜವಾದ ಜೀವನವಾಗಿರುವ ಆತ್ಮ ನಿರಸನದ ಸ್ಥಿತಿ ಇದರಲ್ಲಿಯೇ ಇದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ತಮದಲ್ಲೇನೆ ನಾವು ಶೋಧಿಸ್ತಾ, ನಾವು ಹುಡುಕ್ತಾ ಇರ್ತಕ್ಕಂಥ ಮತ್ತು ನಾವು ನಿಜವಾಗಿ ಜೀವನ ಮಾಡಬೇಕಾಗಿರ್ತಕ್ಕಂಥ ನಿಜ ಜೀವನದ ಪ್ರಾಪ್ತಿಗೆ ಇರ್ತಕ್ಕಂಥ ಸ್ಥಿತಿ ಅಂದ್ರೆ ತಮದ ಸ್ಥಿತಿ. ಎಲ್ಲ ಚಟುವಟಿಕೆಗಳು ಈ ಬಿಂದುವಿಗೆ ಬರುವ ಮೊದಲೇ ಮುಗಿದು ಹೋಗುವು. ನಿಸರ್ಗದ ರಹಸ್ಯವನ್ನು ನಾನಿಂದು ಬಯಲಿಗಿಡುತ್ತಿದ್ದೇನೆ. ಈಶ್ವರ ಅಥವಾ ಮೂಲ ಅವಸ್ಥೆಯ ಕೀಲು ಇದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈಶ್ವರ ಅಥವಾ ಮೂಲ ಅವಸ್ಥೆಯ ಕೀಲು ಯಾವುದು ಅಂತಂದ್ರೆ ತಮದ ಸ್ಥಿತಿ. ಜನರು ಎಷ್ಟೋ ಕಾಲದಿಂದ ಜಿಜ್ಞಾಸೆ ನಡೆಸಿದರು, ಶೋಧ ಮಾಡಿದರು, ಆದರೆ ಯಾವಾಗಲೂ ಮೂಲ ವಸ್ತುವಿನ ಹಿಂದೆಯೇ ಉಳಿದರು. ಇಲ್ಲಿ ಬೋಧೆಯ ಪ್ರವೇಶವಿಲ್ಲ. ಜನರು ತಮದ ಈ ಅವಸ್ಥೆಯನ್ನು ತಮ್ಮ ಕಡುವೈರಿ ಎಂದು ತಿಳಿಯುವರು. ಅಂದ್ರೆ ಯಾಕೆಂತಂದ್ರೆ ಜನ ಯಾಕೆ ತಮದ ಸ್ಥಿತಿಯನ್ನ ಕಡುವೈರಿ ಅಂತ ಅನ್ಕೊಳ್ತಾರೆ ಅಂತಂದ್ರೆ ಅವರು ತಮಸ್ಸಿನ ಗುಣಕ್ಕೆ ಅದನ್ನು ಹೋಲಿಸ್ತಾರೆ, ಹಾಗಾಗಿ ಅದನ್ನ ಕಡುವೈರಿ ಅಂತ ತಿಳ್ಕೊಳ್ತಾರೆ. ಆದರೆ ಇಂಥ ಪೂರ್ಣ ಅಜ್ಞಾನದ ಸ್ಥಿತಿಯಲ್ಲಿರುವ ಯಾವನಾದರೂ ಸರಳ ಮನುಷ್ಯನನ್ನು ನೀವು ನೋಡಿರುವಿರಾ? ಆತನ ಸ್ಥಿತಿ ಹೇಗಿರುತ್ತದೆ? ಅಂದ್ರೆ ತಮದ ಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯನ ಸ್ಥಿತಿ ಹೇಗಿರುತ್ತದೆ? ಆತನು ಪ್ರವೃತ್ತಿ ಹೊಂದುತ್ತಾ ಪೂರ್ಣತ್ವ ಎನಿಸುವ ಅವಸ್ಥೆಯನ್ನು ಮುಟ್ಟಿದಾಗ ತಿಳಿಗೇಡಿ ಬಾಲಕನು ಹೇಗೋ ಹಾಗೆ ತನ್ನ ಸ್ಥಿತಿಯನ್ನು ಅಭಿವ್ಯಕ್ತಿಗೊಳಿಸಲಾರ. ಆದರೆ ಅದೇ ಸತ್ಯದ ಒಂದು ಸಣ್ಣ ಹನಿ ಆತನನ್ನು ಸೋಂಕಿದುದೇ ಆದರೆ ಆತನಿಗೆ ತನ್ನ ತಮದ ಅವಸ್ಥೆಯ ಅಂದಾಜು ಹೊಳೆಯತೊಡಗುವುದು. ಇದಿಷ್ಟು ಅಂಡರ್ಲೈನ್ ಮಾಡ್ಕೊಳ್ರಿ. ತಮದ ಸ್ಥಿತಿಯಲ್ಲಿದ್ದವನಿಗೆ ಅರಿವೇ ಇರಲ್ಲ ತಾನು ತಮದ ಸ್ಥಿತಿಯಲ್ಲಿ ಇರ್ತೀನಿ ಅಂತ. ಆದ್ರೆ ಸತ್ವದ ಒಂದು ಹನಿ ಅದಕ್ಕೆ ಸೋಕ್ತಂತಂದ್ರೆ ಆತನಿಗೆ ತನ್ನ ತಮದ ಸ್ಥಿತಿಯ ಅರಿವಾಗುತ್ತೆ, ತನ್ನ ತಮದ ಅವಸ್ಥೆಯ ಅಂದಾಜು ಹೊಳೆಯತೊಡಗುವುದು. ಹೀಗೇಕೆ? ಏಕೆಂದರೆ ಅವೆರಡರ ಸಂಗಮ ಬಿಂದುವು ಒಂದು ಹೊಸ ವಸ್ತುವನ್ನೇ ನಿರ್ಮಿಸುವುದು. ಯಾವುದರ ಸಂಗಮ? ಸತ್ವ ಮತ್ತು ತಮದ ಸ್ಥಿತಿ. ಇವೆರಡರ ಸಂಗಮದ ಸ್ಥಿತಿ ಇದೆಯಲ್ಲ, ಹೊಸ ವಸ್ತುವನ್ನೇ ನಿರ್ಮಾಣ ಮಾಡುತ್ತೆ. ಸೃಷ್ಟಿ ಆರಂಭದಲ್ಲಿ ಇದ್ದುದಾದರೂ ಅದೇ, ಈಗ ಮತ್ತೆ ಅದೇ ಮೇಲೆ ವಿವರಿಸಲಾದ ವಿಲೋಮದ ಸಮಸ್ಯೆ ಬರುವುದು. ಇಲ್ಲಿಗೆ ನಿಲ್ಲಿಸ್ತೀನಿ. ಯಾರು ಏನೋ ಪ್ರಶ್ನೆ ಕೇಳಬೇಕಂತಿದ್ರೆ ಕೇಳಿ. ಮಂಜುನಾಥ್ ಅವರು ಏನೋ ಪ್ರಶ್ನೆ ಕೇಳಬೇಕಂತಿದ್ರೆ ಹೇಳಿ. ಅಣ್ಣ, ಇಲ್ಲಿ ಸತ್ ಬೆಳಗಿನ ಕಾಲನ, ತಮ್ಮ ಮಧ್ಯಾಹ್ನದ ಕಾಲ, ಇಲ್ಲ, ರಜ ಕಾಲದ ಏನು? ತಪ್ಪು. ಸತ್ ಬೆಳಗಿನ ಕಾಲ, ತಮ ಸಾಯಂಕಾಲದ ಕಾಲ, ರಜಾ ಅನ್ನೋದು ಮಧ್ಯಾಹ್ನದ ಕಾಲ. ಸಾಮಾನ್ಯವಾಗಿ ರಜಾ ಅಂತಂದ್ರೆ ನೋಡಿ, ಮಧ್ಯಾಹ್ನ ಸಾಕಷ್ಟು ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಕರೆಕ್ಟಾ? ಯಾರು ಸುಮ್ಮನೆ ಕೂತಿರ್ತಾರೆ, ಜನರಲಿ ಎಲ್ಲರೂ ಕಾರ್ಯಗತರಾಗಿರ್ತಾರೆ ಮಧ್ಯಾಹ್ನದ ವೇಳೆಯಲ್ಲಿ. ಸೊ ರಜಸ್ಸು ಹೆಚ್ಚಿಗೆ ಇದೆ ಅವಾಗ. ತಮದ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತವಾಗಿರ್ತಾರೆ. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಬರ್ತೀರಾ, ಸುಸ್ತಾಗಿರ್ತೀರ, ಒಂದ್ ಕಡೆ ಆರಾಮಾಗಿ ಕೂತ್ಕೊಳ್ತೀರಾ, ಇದು ತಮದ ಸ್ಥಿತಿ. ಬೆಳಗ್ಗೆ ವಿರಾಮ ಪಡ್ಕೊಂಡಿರ್ತೀರಾ, ಹೇಳ್ತೀರಾ, ಹಾಗಿನ್ನು ಯಾವ ಕಾರ್ಯನೂ ನೀವು ಚಟುವಟಿಕೆಗಳನ್ನು ಆರಂಭಿಸಿಲ್ಲ, ಅದು ಸತ್ವದ ಸ್ಥಿತಿ. ಚಟುವಟಿಕೆ ಆರಂಭಿಸುವುದಕ್ಕೆ ಮುಂಚೆ ಇರತಕ್ಕಂಥ ವಿಶ್ರಾಮ ಪಡೆದ ನಂತರ ಇರತಕ್ಕಂಥ ಸ್ಥಿತಿ ಸತ್ವದ ಸ್ಥಿತಿ. ಚಟುವಟಿಕೆ ಉನ್ನತ ಹಂತಕ್ಕೆ ಹೋಗತಕ್ಕಂಥ ಸ್ಥಿತಿ ರಜದ ಸ್ಥಿತಿ. ಚಟುವಟಿಕೆ ಮುಗಿಸಿದ ನಂತರ ನಾವು ವಿಶ್ರಾಂತಿಯನ್ನು ಪಡ್ಕೊಳ್ತೀವಿ, ಆ ಸ್ಥಿತಿ ತಮದ ಸ್ಥಿತಿ. ಸರಿನಾ? ಈ ಮೂರು ಕೂಡ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ನೀವು ತಿಳ್ಕೊಂಡ್ರೆ ತುಂಬಾ ಸುಲಭವಾಗಿ ಅದನ್ನು ಗ್ರಹಿಸ್ಕೋಬಹುದು.
ಸೊ ಬೆಳಗ್ಗೆ ಸತ್, ಮಧ್ಯಾಹ್ನ ರಜ, ಸಾಯಂಕಾಲ ತಮ. ಇದು ಓಕೆ ಅರ್ಥ ಅಣ್ಣ, ಆಯ್ತಾ? ಥ್ಯಾಂಕ್ ಯು. ಉಂಡಣ್ಣ. ಬ್ರದರ್, ಇದು ತಮದ ಸ್ಥಿತಿಗೆ ಸತ್ವವು ಒಂದು ಸಣ್ಣ ಹನಿ ಸೋಂಕಿದರೂ ಆದರೆ ಆತನಿಗೆ ತನ್ನ ತಮದ ಅವಸ್ಥೆ ಅಂದಾಜು ಹೊಳೆಯತೊಡಗುತ್ತದೆ. ಅದು ಸ್ವಲ್ಪ ವಿವರಣೆ ಹೇಳಿ ಬ್ರದರ್. ಒಂದು ಸಿಂಪಲ್ ಎಕ್ಸಾಂಪಲ್. ಈಗ ನೋಡಿ, ಧ್ಯಾನ ಶುರು ಮಾಡ್ಲಿಕ್ಕೆ ಮುಂಚೆನೂ ಎಲ್ಲರೂ ಅಜ್ಞಾನಿಗಳಾಗಿರ್ತಾರೆ. ಧ್ಯಾನದ ಪೂರ್ಣ ಅವಸ್ಥೆಗೆ ಹೋದಾಗ, ಮೂಲ ವಸ್ತುವಿನಲ್ಲಿ ನಾವು ನೆಲೆಗೊಂಡಾಗ, ಆವಾಗಲೂ ನಾವು ಪರಿಪೂರ್ಣ ಅಜ್ಞಾನದಲ್ಲಿಯೇ ಇರ್ತೀವಿ. ಇಲ್ಲೂ ಅಜ್ಞಾನದಲ್ಲಿದ್ದೀವಿ ಶುರು ಮಾಡಿದಾಗ, ಕಡೆಯಲ್ಲೂ ಕೂಡ ಪರಿಪೂರ್ಣ ಅಜ್ಞಾನದ ಸ್ಥಿತಿಯಲ್ಲಿ ಇರ್ತೀವಿ. ಹಾಗಾದ್ರೆ ಇವೆರಡು ನಡುವೆ ಏನು ವ್ಯತ್ಯಾಸವೇ ಇಲ್ವೇ? ಹಾಗಾದ್ರೆ ನಾವು ಸಾಧನೆ ಆದ್ರೂ ಯಾಕೆ ಮಾಡಬೇಕು? ಅಜ್ಞಾನದಿಂದ ಅಜ್ಞಾನಕ್ಕೆ ಹೋಗ್ತೀವಿ ಅನ್ನೋದಾದ್ರೆ ಸಾಧನೆ ಯಾಕೆ ಮಾಡಬೇಕು ಅಂತ ಯಾರು ಪ್ರಶ್ನೆ ಕೇಳ್ಬೋದು. ಅಜ್ಞಾನದ ಮೊದಲ ಸ್ಥಿತಿಯಲ್ಲಿ ಇದ್ದಂಥ ವ್ಯಕ್ತಿಗೆ ನೀವು ಏನೇ ಅವ್ರನ್ನ ಕೇಳಿದ್ರು ಕೂಡ ಅವ್ರಿಗೆ ಜ್ಞಾನ ಇರೋಲ್ಲ, ಅನುಭವನೂ ಇರಲ್ಲ, ಜ್ಞಾನನೂ ಇರಲ್ಲ. ಸರಿನಾ? ಅದೇ ಅಂತಿಮ ಹಂತದ ಪರಿಪೂರ್ಣ ಅಜ್ಞಾನದ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆ ಕೇಳಿದಾಗ ಅವರಿಗೆ ಆ ಧ್ಯಾನ ಮಾರ್ಗದಲ್ಲಿ ಅವ್ರು ಬಂದಿರತಕ್ಕಂಥ ಅನುಭವ ಮತ್ತು ಜ್ಞಾನದ ಭಂಡಾರವೇ ಇದೆ ಅವ್ರ ಹತ್ರ. ಅವರೆಲ್ಲವನ್ನು ನಿಮ್ಮ ಮುಂದೆ ವಿವರವಾಗಿ ಬಿಚ್ಚಿಡ್ತಾರೆ. ಗೊತ್ತಾಗ್ತಿದ್ಯಾ? ಅಜ್ಞಾನಕ್ಕೂ ಪರಿಪೂರ್ಣ ಅಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಅಂತಂದ್ರೆ, ಅಜ್ಞಾನಕ್ಕೆ ನಾವು ಎಷ್ಟೇ ಸತ್ವದ ಲೋಭ ಕೊಟ್ಟರು ಕೂಡ ಆದ್ರೆ ಇನ್ನೇನು ಬರಲ್ಲ ಹೊರಗಡೆ. ಅದೇ ನೀವು ಪರಿಪೂರ್ಣ ಅಜ್ಞಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಸಹಜವಾಗಿ ಅವರ ಅನುಭವ ಮತ್ತು ಜ್ಞಾನ ಭಂಡಾರದಿಂದ ಒಂದು ಉತ್ತರ ಸಾಕಾಗಿ ಬರುತ್ತೆ. ಇದನ್ನೇ ಸತ್ವದ ಲೇಪ ಸೇರಿಸಿದಾಗ ಅವರಿಗೆ ತಮ್ಮ ಅರಿವಾಗತ್ತೆ ಅಂತ ಹೇಳಿದ್ರು. ಯಾವಾಗ ಉತ್ತರ ಬರುತ್ತೋ, ಉತ್ತರ ಕೊಡ್ಲಿಕ್ಕೆ ಮುಂಚೆ ಇದ್ದಂಥ ಸ್ಥಿತಿಯೂ ಅರಿವಾಗತ್ತಲ್ವಾ? ಉತ್ತರ ಕೊಡ್ಲಿಕ್ಕೆ ಮುಂಚೆ ಪರಿಪೂರ್ಣ ಅಜ್ಞಾನದಲ್ಲಿ ಇದ್ರು. ಉತ್ತರ ಕೊಡ್ಬೇಕಾದ್ರೆ ಜ್ಞಾನದ ಸ್ಥಿತಿ ಬಂತು. ಆ ಜ್ಞಾನದ ಸ್ಥಿತಿ ಬಂದಾಗ ಅಜ್ಞಾನದ ಸ್ಥಿತಿಯಲ್ಲಿ ತಾನಿದ್ದೆ ಅಂತ ಅರಿವು ತಾನಾಗೆ ಆಗುತ್ತೆ. ಇದೇ ಅದರ ಅರ್ಥ. ಅರ್ಥ ಆಯ್ತಾ? ಸೊ ಪರಿಪೂರ್ಣ ಅಜ್ಞಾನದಲ್ಲಿ ಇರತಕ್ಕಂಥ ವ್ಯಕ್ತಿ ಸತ್ವದ ಒಂದು ಲೇಪ, ಒಂದು ಸೋಂಕದಾಗ, ಅದು ಪ್ರಶ್ನೆ ರೂಪದಲ್ಲಿ ಇರ್ಬೋದು ಅಥವಾ ಒಂದು ಗೊಂದಲ ನಿವಾರಣೆ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲಿ ಇರ್ಬೋದು. ಸೋಂಕದಾಗ ಏನಾಗುತ್ತೆ, ಅವರು ತಮ್ಮ ಅನುಭವ ಮತ್ತು ಜ್ಞಾನ ಭಂಡಾರದಲ್ಲಿ ಇರತಕ್ಕಂಥದ್ದನ್ನ ಸ್ವಯಂ ಆಗಿ, ಸುಲಲಿತವಾಗಿ, ನೈಸರ್ಗಿಕವಾಗಿ ಪ್ರಕಟ ಮಾಡ್ತಾರೆ. ಆ ಪ್ರಕಟ ಮಾಡಿದಾಗ ಅವರಿಗೆ ಎರಡು ಸ್ಥಿತಿ ಅನುಭವ ಆಗುತ್ತೆ ಸೈಮಿಲ್ಟೇನಿಯಸ್ಲಿ. ಆ ಪ್ರಕಟ ಮಾಡಿದಾಗ ಇರ್ತಕ್ಕಂಥ ಒಂದು ಸ್ಥಿತಿ ಅನುಭವ, ಪ್ರಕಟ ಮಾಡ್ಲಿಕ್ಕೆ ಮುಂಚೆ ಇದ್ದಂಥ ಅನುಭವ. ಆವಾಗ ಅದನ್ನೇ ಅವ್ರು ಬರೆದಿರೋದು, ಆ ತಮದ ಸ್ಥಿತಿಯ ಅರಿವು ಅವಾಗ ಅವ್ರಿಗೆ ಆಗುತ್ತೆ. ನೀವು ಅವ್ರನ್ನ ಬಿಟ್ಬಿಟ್ರೆ ಅವರು ತಮದ ಸ್ಥಿತಿಯಲ್ಲಿ ಆರಾಮಾಗಿರ್ತಾರೆ. ಅವ್ರಿಗೆ ಯಾವುದರ ಗೊಡವೆಯೂ ಇಲ್ಲ, ತಮದ ಸ್ಥಿತಿಯಲ್ಲಿ ಆರಾಮಾಗಿರ್ತಾರೆ. ಸರಿನಾ? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದ್ರೆ, ಇದೊಂದು ಸಾಮಾನ್ಯವಾಗಿ ಹೇಳ್ತೀವಿ. ರಮಣ ಮಹರ್ಷಿ ಅವರಿಗೆ ಕ್ಯಾನ್ಸರ್ ಬಂದಿರುತ್ತೆ. ಕ್ಯಾನ್ಸರ್ ಬಂದಾಗ ಅವ್ರು ಅದರ ಕಡೆ ಗಮನನೇ ಕೊಡಲ್ಲ. ಯಾಕೆಂದ್ರೆ ಕ್ಯಾನ್ಸರ್ ದೇಹಕ್ಕೆ ಸಂಬಂಧಪಟ್ಟಿದ್ದು. ಅವರು ದೇಹ ಮತ್ತು ಮನಸ್ಸನ್ನು ಎರಡನ್ನೂ ಮೀರಿ ಇರತಕ್ಕಂಥ ಸ್ಥಿತಿಯಲ್ಲಿ ನೆಲೆಯಾಗಿರ್ತಾರೆ ಯಾವಾಗಲೂ. ಅವರ ಅಭ್ಯಾಸಗಳು ಬರ್ತಿದ್ರಲ್ಲ ಅವ್ರ ಹತ್ರ, ಅವ್ರ ಶಿಷ್ಯಂದ್ರು, ಅವ್ರು ಬಂದು ಗುರುಗಳನ್ನ ಬಂದು ಏನ್ ಕೇಳೋರು ಅಂದ್ರೆ, ಈಗ ನಿಮ್ಮ ಕ್ಯಾನ್ಸರ್ನ ನೋವು ಹೇಗಿದೆ ಅಂತ ಕೇಳೋದು. ಈಗ ಅವರು ದೇಹ ಮತ್ತು ಮನಸ್ಸಿನ ಪ್ರಜ್ಞೆ ಎರಡೂ ಮೀರಿದ ಸ್ಥಿತಿಯಲ್ಲಿ ಇದ್ದಾಗ ಅವ್ರಿಗೆ ಕ್ಯಾನ್ಸರ್ನ ನೋವಿನ ಪರಿವೇ ಇರ್ತಿರ್ಲಿಲ್ಲ, ಅರಿವೇ ಇರ್ತಿರ್ಲಿಲ್ಲ. ಇವ್ರು ಯಾವಾಗ ಬಂದು ನಿಮ್ ನೋವು ಹೇಗಿದೆ ಅಂತ ಕೇಳ್ತಿದ್ರಲ್ಲ, ಆಗ ರಮಣ ಮಹರ್ಷಿಗಳು ಉತ್ತರ ಹೇಳೋರು, ನೀವು ಕೇಳೋವರೆಗೂ ನನಗೆ ಯಾವ ನೋವು ಇರಲಿಲ್ಲ, ನೀವು ಕೇಳಿದ ಮೇಲೆ ನಂಗೆ ನೋವು ಅನುಭವಕ್ಕೆ ಬರ್ತಿದೆ ಅಂತ. ಅರ್ಥ ಆಗ್ತಿದೆಯಾ? ಇದು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್. ಪರಿಪೂರ್ಣದ ಅಜ್ಞಾನದ ಸ್ಥಿತಿಯಲ್ಲಿ ಇದ್ದಾಗ ದೇಹ ಮನಸ್ಸಿನ ಸ್ತರದಲ್ಲಿ ಆಗ್ತಿರ್ತಕ್ಕಂಥದ್ದು ಯಾವುದರ ಬಗ್ಗೆಯೂ ನಮಗೆ ಪರಿವೇ ಇರಲ್ಲ. ಅದೇ ಯಾರೋ ಒಂದೇನೋ ಪ್ರಶ್ನೆ ಕೇಳಿದಾಗ, ಯಾವುದೋ ಒಂದು ಸ್ಪಷ್ಟತೆ ಕೇಳಿದಾಗ ನಾವು ಆ ಹಿಂದಿನ ಸ್ಥಿತಿಯ ಅರಿವು ಮೂಡಿಸ್ಕೊಳ್ತೀವಿ. ನೋಡಿ, ಅದು ಉತ್ತರದಲ್ಲೇ ಇದೆ, ಹಿಂದಿನ ಸ್ಥಿತಿಯ ಅರಿವಾಯ್ತು ಅವ್ರಿಗೆ ಅಂತ. ಅವರು ಆ ಪ್ರಶ್ನೆ ಕೇಳುವವರೆಗೂ ಕೂಡ ಅವ್ರಿಗೆ ನೋವೇ ಆಗ್ತಿರ್ಲಿಲ್ಲ. ಈಗ ಪ್ರಶ್ನೆ ಕೇಳಿದ ತಕ್ಷಣನೇ ಅವರಿಗೆ ಕ್ಯಾನ್ಸರ್ ಇದೆ, ಅದರಲ್ಲಿ ನೋವಿದೆ, ಅದು ಎರಡರ ಅನುಭವ ಆಯ್ತು. ಈ ಮುಂಚಿನ ಸ್ಥಿತಿಯಲ್ಲಿ ನೋವಿರಲಿಲ್ಲ, ಈಗ ನೋವಿದೆ, ಎರಡೂ ಸ್ಥಿತಿಯ ಅನುಭವ ಆಯ್ತು ಅವರಿಗೆ. ಇದು ಅರ್ಥ ಆಯ್ತಾ? ಸ್ಪಷ್ಟವಾಯ್ತಾ? ಸರಿ, ಹಾಗಾದ್ರೆ ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಮುಂದುವರ್ಸೋಣ. ಹಾಗಾದ್ರೆ ಮೂಲ ತತ್ವದ ಮೂರನೇ ಅವಸ್ಥೆಯೇ ನಿಸರ್ಗದ ಸುಂದರ ದೃಶ್ಯ. ಜನರು ವಾಸ್ತವವಾಗಿ ಇದರಲ್ಲಿಯೇ ಮಗ್ನರಾಗಿರು ಮತ್ತು ಚಿತ್ತವನ್ನು ಅತ್ತಿತ್ತ ಹರಿಬಿಟ್ಟು ಇಚ್ಛೆಗಳ ರಾಶಿಯನ್ನೇ ಕೂಡಿ ಹಾಕಿದರು. ಸತ್ಯೆಂದು ನೀವು ಕರೆಯುವ ಹೊಳಪುಳ್ಳ ವಸ್ತುವಿನ ಮೇಲೆ ಮೊದಲು ನಿಮ್ಮ ದೃಷ್ಟಿ ಬೀಳುತ್ತದೆ.
ಸಾಮಾನ್ಯವಾಗಿ ಯಾವ್ದು ಹೊಳೆಯುತ್ತೋ ಅದ್ರ ಕಡೆ ನಮ್ಮ ದೃಷ್ಟಿ ಹೋಗುತ್ತೆ. ಅದು ಯಾವುದೆಲ್ಲ ಹೊಳೆಯುತ್ತಲ್ಲ ಜಗತ್ತಿನಲ್ಲಿ ಅದೆಲ್ಲ ಸತ್ತಿನ ಒಂದು ಭಾಗ ಅಷ್ಟೇ. ಈ ಹೊಳೆಯುವ ಪದಾರ್ಥವು ಮಾಯೆ ಹೊರತು ಬೇರೇನೂ ಅಲ್ಲ. ತ್ರಿಗುಣಗಳಲ್ಲಿ 3 ಗುಣ ಇದೆ ಅಂತ ಹೇಳ್ತೀವಲ್ಲ, 3 ಗುಣಗಳು ಮಾಯೆ ಪರಿಧಿನಲ್ಲೇ ಇದೆ. ತಮಸ್ಸು ಮಾಯೆಯಲ್ಲೇ ಇದೆ, ರಜಸ್ಸು ಮಾಯೆಯಲ್ಲಿ ಇದೆ, ಸತ್ತು ಕೂಡ ಮಾಯೆಯಲ್ಲಿಯೇ ಇದೆ. ಜನರು ಇದರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವರು, ಆದರೆ ನಿಜವಾಗಿ ಅದು ಸತ್ಯದ ಹಾಗೂ ಆಧ್ಯಾತ್ಮದ ವಲಯದಿಂದ ಬಹುದೂರವಾಗಿದೆ. ಜನರು ತಮ್ಮ ಅವಸ್ಥೆಯನ್ನು ಎಷ್ಟು ಮೂಕಗೊಳಿಸುವುದರೆಂದರೆ ಇದನ್ನು ಕೇಳಲು ಸಹ ಒಳ್ಳರು, ಅಥವಾ ಇದರ ಅನುಭವ ಪಡೆಯುವ ಪ್ರಯತ್ನವನ್ನು ಮಾಡಲಾರರು. ಯಾವುದರ ಆಚೆಗೆ ಬೆಳಕಾಗಲಿ ಕತ್ತಲೆಯಾಗಲಿ ಯಾವುದೂ ಇಲ್ಲವೋ ಆ ಮೂಲ ವಸ್ತುವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ನಾವು ಮೂಲ ವಸ್ತು ಅಂದ್ರೆ ಎಲ್ಲಿದೆ? ಅದು ಬೆಳಕು ಮತ್ತು ಕತ್ತಲೆ ಎರಡನ್ನೂ ದಾಟಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಮೂಲ ವಸ್ತು. ನಾನು ನಮ್ಮ ಸಂಸ್ಥೆಯ ಸಂಕೇತ ಮುದ್ರೆಯಲ್ಲಿ ತೋರಿಸಿದ ವಸ್ತು ಇದೆ. ಮಾನವನ ಉನ್ನತಿಯ ಮೂಲ ವಸ್ತು ಇದೇ ಆಗಿದೆ. ಇಲ್ಲಿಂದ ಕೆಳಗೆ ಬೀಳುವ ಸಂಭವವಿರುವುದಿಲ್ಲ. ತತ್ವಜ್ಞಾನ ಬಹುಸೂಕ್ಷ್ಮವಾಗಿದೆ. ಎಲ್ಲಿ ಬೆಳಕು ಮತ್ತು ಕತ್ತಲೆ ಯಾವುದೂ ಇಲ್ಲವೋ ಆ ಅವಸ್ಥೆಯನ್ನು ಮಹಾತ್ಮರು ಸತ್ಯಪದವೆಂದು ಕರೆಯುತ್ತಿದ್ದಾರೆ. ಆದರೆ ಅವರ ಈ ವಿಚಾರ ಸರಿಯಲ್ಲ. ಬೆಳಕು ಕತ್ತಲು ಎರಡೂ ಇಲ್ಲದ ಸ್ಥಿತಿನ ಸತ್ಯಪದ ಅಂತ ಕರೆದಿದ್ದಾರೆ, ಆದರೆ ಸತ್ಯಪದವಲ್ಲ ಅಂತ ಮತ್ತೆ ಬರೀತಿದ್ದಾರೆ. ಇದು ನಿಮ್ಗೆ ಪ್ರಶ್ನೆ ಬರುತ್ತೆ. ಬೆಳಕು ಮತ್ತು ಕತ್ತಲೆ ದಾಟಿರ್ತಕ್ಕಂಥ ಸ್ಥಿತಿ ಸತ್ಯಪದದ ಸ್ಥಿತಿ, ನಿಜಾನೋ ಸುಳ್ಳೋ ಅಂತ ಬರುತ್ತೆ. ಸರಿನೋ ತಪ್ಪು ಅಂತ. ಅಲ್ಲಿ ತಪ್ಪು ಅಂತ ಹಾಕ್ಬೇಕು. ಇಲ್ಲಿ ನೋಡಿ, ಇದು ಮೊದಲನೇ ಪಾಯಿಂಟ್ ನಿಯಮದಲ್ಲಿ ಇದೆ. ಆ ವಸ್ತು ಇದಕ್ಕಿಂತಲೂ ಆಚೆಗಿದೆ. ಸತ್ಯ ಪದ ಇದೆಯಲ್ಲ, ಸತ್ಯ ಪದ ಕೆಳಗಡೆ ಇರುತ್ತೆ. ಆ ನಿಜ ವಸ್ತು ಅನ್ನೋದು ಇನ್ನೂ ಆಚೆಗಿದೆ. ಇದು ಮೂಲದ ಕೇವಲ ಪ್ರತಿಬಿಂಬ ಅಥವಾ ಛಾಯೆ ಮಾತ್ರ. ನಿಜವಾಗಿ ಸತ್ಯವು ಅದರ ನಂತರ ಇದೆ. ಸತ್ಯ ವಸ್ತು ಅದರ ನಂತರ ಇದೆ. ಸತ್ಯದ ಸ್ಥಿತಿ ಕೆಳಗಡೆ ಇದೆ. ಸೊ ಈ ಸತ್ಯ ಅನ್ನೋ ಪದ ನಾವು ತುಂಬಾ ಸತಿ ಉಪಯೋಗಿಸ್ತೀವಿ. ನಾವು ಇಂಗ್ಲಿಷ್ನಲ್ಲಿ ರಿಯಾಲಿಟಿ ಅಂತ ಹೇಳ್ತೀವಿ. ಅನ್ಫಾರ್ಚುನೇಟ್ಲಿ ಆ ರಿಯಾಲಿಟಿಗೆ ಕನ್ನಡದಲ್ಲಿ ಮೂಲ ವಸ್ತು ಅಥವಾ ಪರತತ್ವ ವಸ್ತು ಅಥವಾ ಸತ್ಯ ವಸ್ತು ಅಂತ ನಾವು ಉಚ್ಚಾರಣೆ ಮಾಡ್ತೀವಿ. ಅದು ಕೆಲವು ಸ್ಥಿತಿ ನಮಗೆ ಆ ಸತ್ಯ ಅನ್ನೋ ಪದ ಉಪಯೋಗಿಸಿದಾಗ ಅದು ನಮಗೆ ಬೇರೆ ರೀತಿಯಾದಂತ ಅರ್ಥ ಕೊಡುತ್ತೆ. ಹಾಗಾಗಿ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾವು ಅದನ್ನ ಮೂಲ ವಸ್ತು ಅಥವಾ ಪರಮಾರ್ಥ ವಸ್ತು ಅಂತ ತಿಳ್ಕೊಳ್ತು ಅಂತಂದ್ರೆ ಅದು ಸುಲಭ ಆಗುತ್ತೆ. ಅವಾಗ ಸತ್ಯದ ಜೊತೆಗೆ ಕನ್ಫ್ಯೂಷನ್ ಆಗಲ್ಲ. ಸತ್ಯ ಪದದ ಜೊತೆಗೆ ಸತ್ಯ ಪದ ಬೇರೆ, ಸತ್ಯ ವಸ್ತು ಬೇರೆ. ಸತ್ಯ ವಸ್ತು ಅಂತಂದ್ರೆ ರಿಯಾಲಿಟಿ, ಸತ್ಯ ಪದ ಅಂದ್ರೆ ಅದು ಒಂದು ಸ್ಥಳ ಅಷ್ಟೇ. ಜನರಿಗೆ ಈ ಮಾತುಗಳನ್ನು ತಿಳಿದು ಆಶ್ಚರ್ಯವಾಗಬಹುದು, ಆದರೆ ಆಧ್ಯಾತ್ಮದಲ್ಲಿ ಸಾಕಷ್ಟು ಮುಂದುವರೆಗಾಗಿ ಮತ್ತು ನಾನು ಉಲ್ಲೇಖಿಸುವ ಶಾಸ್ತ್ರದಲ್ಲಿ ಪರಿಣಿತಿ ಉಳ್ಳವರಿಗಾಗಿ ಇದನ್ನು ಬರೆಯುತ್ತಿದ್ದೇನೆ. ಕೇವಲ ಅನುಭವ ಇದನ್ನು ತೋರಿಸಿಕೊಳ್ಳಬಲ್ಲದು. ಇದು ಧಾರ್ಮಿಕ ಕಟ್ಟುನಿಟ್ಟುಗಳಲ್ಲಿ ದೊರೆಯಲಾರದು. ಇದರ ದಾರಿಯೇ ಬೇರೆ. ಈ ವಿದ್ಯೆಯು ಸ್ವಯಂ ಒಂದು ವಿಜ್ಞಾನವೇ ಆಗಿದೆ. ನಿಸರ್ಗವನ್ನು ಒಳಗಣ್ಣಿನಿಂದ ನೋಡುವ ಯೋಗ್ಯತೆಯನ್ನು ಸಂಪಾದಿಸುವವರೆಗೆ ಯಾರೂ ಇದರ ಜ್ಞಾನವನ್ನು ಪಡೆಯಲಾರರು. ಅವರ ನಿಲುವು ಅದರ ಬಾಗಿಲವರೆಗೆ ಕೂಡ ಹೋಗಲಾರದು. ತಿಳುವಳಿಕೆಯಂತೂ ದೂರದ ಮಾತಾಯಿತು. ನಿಸರ್ಗದಲ್ಲಿ ನೋಡತಕ್ಕದ್ದು ಇನ್ನೂ ಇದೆ ಎಂಬುದನ್ನು ತಿಳಿಯಲು ಮಾತ್ರ ಧರ್ಮದು ಸಹಾಯ ಮಾಡಬಲ್ಲದು. ಧರ್ಮ ಏನ್ ಕೆಲಸ ಮಾಡುತ್ತೆ ಅಂತ ಬರೀತಾ ಇದ್ದಾರೆ. ನಿಸರ್ಗದಲ್ಲಿ ನೋಡ್ಬೇಕಾಗಿರ್ತಕ್ಕಂಥ ಆಂತರ್ಯದಲ್ಲಿ ಇನ್ನೂ ಬೇಕಾದಷ್ಟಿದೆ ಅಂತ ಹೇಳಿ ಧರ್ಮ ನಮಗೆ ಆ ದಿಕ್ಕಿನಲ್ಲಿ ಪ್ರಚೋದನೆ ಮಾಡುತ್ತೆ. ಇಷ್ಟೇ ಧರ್ಮದ ಕೆಲಸ. ಆದರೆ ರತ್ನಗಳನ್ನು ಆಯ್ದುಕೊಳ್ಳಲು ಸ್ವತಃ ನಾವು ಒಳಗೆ ಪ್ರವೇಶಬೇಕಾಗುವುದು. ನಿಜವೆಂದರೆ ಸತ್ಯದ ಸರಳತೆ, ಪವಿತ್ರತೆ ಮತ್ತು ಮುಗ್ಧತೆ ಇವೇ ಅದಕ್ಕೆ ಆವರಣವಾಗಿದೆ. ಸೊ ನಾವೇನ್ ಮಾಡ್ತೀವಿ? ಸತ್ಯದ ಸ್ಥಿತಿಯಲ್ಲಿ ಹೋಗಿ ನೆಲೆ ನಿಲ್ತೀವಿ, ಅದೇ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ, ಅದೇ ಮೂಲ ವಸ್ತು ಅಂತ ಅನ್ಕೊಂಡ್ಬಿಡ್ತೀವಿ. ನಾವು ಸರಳತೆಯಲ್ಲಿ ನೆಲೆ ನಿಲ್ತೀವಿ, ಅದೇ ಮೂಲ ವಸ್ತು ಅಂತ ಅನ್ಕೊಂಡ್ಬಿಡ್ತೀವಿ. ನಾವು ಪವಿತ್ರತೆಯಲ್ಲಿ ನೆಲೆ ನಿಲ್ತೀವಿ, ಅದೇ ಮೂಲ ವಸ್ತು ಅಂತ ಅನ್ಕೊಂಡ್ಬಿಡ್ತೀವಿ. ನಾವು ಮುಗ್ಧತೆಯಲ್ಲಿ ನೆಲೆ ನಿಲ್ತೀವಿ, ಅದೇ ಮೂಲ ವಸ್ತು ಅಂತ ಅನ್ಕೊಂಡ್ಬಿಡ್ತೀವಿ. ಇದು ಯಾವುದು ಮೂಲ ವಸ್ತು ಅಲ್ಲ. ಮೂಲ ವಸ್ತು ಅನ್ನೋದು ಇವೆಲ್ಲನ್ನೂ ಮೀರಿರತಕ್ಕಂಥದ್ದು ವಸ್ತು. ಸೊ ಸರಳತೆ, ಮುಗ್ಧತೆ, ಸತ್ಯತೆ, ಪವಿತ್ರತೆ ಇವೆಲ್ಲವನ್ನೂ ದಾಟಿರತಕ್ಕಂಥ ವಸ್ತು ಮೂಲ ವಸ್ತು. ಆಧ್ಯಾತ್ಮ ವಿದ್ಯೆಯ ಆರಂಭದ ವಿದ್ಯಾರ್ಥಿಗಳಿಗಾಗಿ ಈ ಪುಸ್ತಕವನ್ನು ಬರೆಯಲಾಗಿಲ್ಲ. ಇದು ಈ ಪ್ರವಾಹದಲ್ಲಿ ಸಾಕಷ್ಟು ಮುಂದುವರೆಗಾಗಿ ಎಂಬುದನ್ನು ಗಮನಿಸಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯೆಯನ್ನು ಮುಗಿಸಬೇಕೆಂಬುದು ಹೇಳಿದರ ಉದ್ದೇಶವಿಷ್ಟೇ. ಶರೀರದಿಂದ ಈಗ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಯಾಕೆ ಸೂರ್ಯೋದಯಕ್ಕೆ ಮುಂಚೆ ಧ್ಯಾನ ಮಾಡಬೇಕು ಅಂತ. ಶರೀರದಿಂದ ಹೊರಗೆ ಹೋದ ಉಷ್ಣತೆ ಅಥವಾ ತೊಲಗಿ ಹೋದ ದುಷ್ಪರಿಣಾಮಗಳು ಬಿಸಿಲಿನ ಪ್ರಭಾವದಿಂದ ಮತ್ತೆ ಉಂಟಾಗಿ ನಾವು ಸಮಯದ ಲಾಭ ಪಡೆಯದಂತಾಗಬಾರದು. ಪ್ರತಿಯೊಂದು ಕೆಲಸಕ್ಕೂ ಒಂದು ವಿಶಿಷ್ಟವಾದ ಸ್ಥಳ ಅಗತ್ಯವೆಂಬ ಮಾತಿಗೆ ಮಹಾತ್ಮರು ಬಹಳ ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಅಲ್ಲಿ ಹೋದ ಕೂಡಲೇ ಆಯಾ ಕೆಲಸಕ್ಕಾಗಿಯೇ ಮೀಸಲಾಗಿದ್ದ ವಿಚಾರಗಳು ನಮ್ಮಲ್ಲಿ ಸುಳಿಯಬೇಕು. ಈ ಮಾತನ್ನು ಪಾಶ್ಚಾತ್ಯ ನಾಗರಿಕತೆಯಾದರೂ ಸಿದ್ಧ ಮಾಡಿಕೊಟ್ಟಿದೆ. ಮನುಷ್ಯನಲ್ಲಿ ಬಲವಿದೆ. ಆ ಬಲವು ಮೂಲ ವಸ್ತುವಿನೊಳಗೆ ಸಂಬಂಧಪಟ್ಟ ನಿಲುಗಡೆಯಿಂದಾಗಿ ಲಭಿಸಿದೆ. ನಮ್ಮಲ್ಲಿರ್ತಕ್ಕಂಥ ಬಲ ಮೂಲ ವಸ್ತುವಿನಿಂದ ಬರ್ತಿರ್ತಕ್ಕಂಥ ಬಲ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ.
ನಾವೇನ್ ಅನ್ಕೊಳ್ತೀವಿ, ನಾವು ಊಟ ತಿಂಡಿ ಏನ್ ತಿಂತೀವಲ್ಲ ಅದರಿಂದ ನಮಗೆ ಬಲ ಬರ್ತಿದೆ ಅಂತ ಅನ್ಕೊಳ್ತೀವಿ. ಇಲ್ಲ, ನಮಗೆ ಬರ್ತಿರ್ತಕ್ಕಂಥ ಬಲ ಮೂಲ ವಸ್ತುವಿನಿಂದ ಬರ್ತಿರ್ತಕ್ಕಂಥ ಬಲ. ನಾವು ಯಾವ್ದಾದ್ರೂ ಒಂದು ಕೆಲಸ ಮಾಡಬೇಕೆಂಬ ಸಂಕಲ್ಪ ಮಾಡಿದಾಗ ಅವೆರಡರ ನಡುವಿನ ಸೂತ್ರ ಅಥವಾ ಸೆಳೆತವು ಅಲ್ಲಿ ಒಂದು ಗಾಢ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುತ್ತದೆ. ಇದನ್ನೇ ನಾವು ಮಾಡ್ತಕ್ಕಂಥದ್ದು. ನಾವು ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಒಂದು ಸಲಹೆ ಕೊಟ್ಕೊಳ್ತೀವಿ, ಸೂಚನೆ ಕೊಟ್ಕೊಳ್ತೀವಿ. ಏನಂತ ಸೂಚನೆ ಕೊಟ್ಕೊಳ್ತೀವಿ? ನಮ್ಮ ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನಮ್ಮನ್ನು ಒಳಗಡೆ ಆಕರ್ಷಣೆ ಮಾಡ್ತಾ ಇದೆ ಅಂತ ನಾವು ಒಂದು ಸಲಹೆ ಕೊಟ್ಕೊಳ್ತೀವಿ ಅಥವಾ ಸೂಚನೆ ಕೊಟ್ಕೊಳ್ತೀವಿ. ಯಾವಾಗ ನಾವು ಈ ಸೂಚನೆ ಕೊಟ್ಕೊಳ್ತೀವೋ, ಈಗ ಧ್ಯಾನ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದ್ದೀರಾ, ಅವಾಗ ಏನಾಗುತ್ತೆ, ಒಂದು ಸೂತ್ರ ಅಥವಾ ಒಂದು ಸೆಳೆತ ಉಂಟಾಗುತ್ತೆ ಒಳಗಡೆಗೆ. ಅದು ನಮಗೆ ಒಳಗಡೆಗೆ ಸೆಳಿತಾ ಇದೆ ಅಂತ ನಾವು ಯಾವಾಗ ಅನ್ಕೊಳ್ತೀವಲ್ಲ, ಆ ಒಳಗಡೆ ಸೆಳಿತಿರತಕ್ಕಂಥ ಅನುಭವ ನಮಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅರ್ಥಾತ್ ನಾವು ನಮ್ಮ ಸಂಕಲ್ಪದಂತೆ ಮೂಲದಿಂದ ಶಕ್ತಿಯನ್ನು ಎಳೆತೊಡಗುವುದು. ನಾವು ಆಳಕ್ಕೆ ಹೋಗ್ತಾ ಇದೀವಿ ಧ್ಯಾನ, ಆಳಕ್ಕೆ ಹೋಗ್ತಾ ಇದೀವಿ ಧ್ಯಾನ ಅಂದ್ರೆ ಯಾಕೆ ಆಳಕ್ಕೆ ಹೋಗ್ತಾ ಇದೀವಿ? ನಾವು ಫೋರ್ಸಿಬ್ಲಿ ಆಳಕ್ಕೆ ಹೋಗ್ತಾ ಇಲ್ಲ. ಒಳಗಡೆ ಇರ್ತಕ್ಕಂಥ ಯಾವುದೋ ಒಂದು ಮೂಲ ವಸ್ತು ಅದು ನಮ್ಮನ್ನ ಎಳಿತಾ ಇದೆ. ಹಾಗಾಗಿ ನಾವು ಧ್ಯಾನದಲ್ಲಿ ಆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಮೂಲ ವಸ್ತುವಿನ ಪರಿಕಲ್ಪನೆ ಸರಿಯಾಗಿ ಇಟ್ಕೊಂಡಿದ್ರೆ ಅದು ಎಳೆಯುತ್ತೆ. ನಾವು ಗುರಿಯನ್ನೇ ಸರಿಯಾಗಿ ಇಟ್ಕೊಳ್ದೇ ಇದ್ರೆ, ನಾವು ಈ ಸೂಚನೆನ ಸರಿಯಾಗಿ ಕೊಟ್ಕೊಳ್ದೇ ಇದ್ರೆ ಅದು ನಮ್ಮನ್ನ ಒಳಗಡೆ ಎಳಿಲಿಕ್ಕೆ ಸಾಧ್ಯವಾಗಲ್ಲ. ಸರಿನಾ? ಶಕ್ತಿಯನ್ನೆಳೆದು ಅದರ ಸಂಬಂಧವನ್ನು ಒಂದು ವಿಶಿಷ್ಟ ಸಮಯದೊಡನೆ ಕಲ್ಪಿಸಿ ಸಾತತ್ಯವನ್ನು ಉಂಟು ಮಾಡಿದಾಗ ಅದೇ ಸಮಯದಲ್ಲಿ ನಮ್ಮ ಕೆಲಸಗಳು ನೆನಪಿಗೆ ಬರುವುವು. ಈಗ ನಾವು ಪ್ರತಿ ದಿವಸ ಸೂರ್ಯೋದಯಕ್ಕೆಂದು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ಕಾಲಕ್ರಮೇಣದಲ್ಲಿ ನಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ, ಸೂರ್ಯೋದಯಕ್ಕೆ ಎದ್ದಿದ ತಕ್ಷಣ ಮೊದಲು ಮಾಡ್ಬೇಕಾಗಿರೋದು ಧ್ಯಾನ ಅಂತ ನಮಗೆ ಅನಿಸುತ್ತೆ. ಅಭ್ಯಾಸ ಬಲದಿಂದ ಅದು ಅನಿಸ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ದಾಜಿಯವರು ಆಟೋಮ್ಯಾಟಿಸಮ್ ಅಂತ ಹೇಳ್ತಾರೆ. ನಿಮ್ಮ ಅಭ್ಯಾಸದಲ್ಲಿ ಆಟೋಮ್ಯಾಟಿಸಮ್ ತರಬೇಕು, ತನಗೆ ತಾನಾಗೆ ಕೆಲಸ ಆಗೋದನ್ನು ತರಬೇಕು ಅಂತ ಹೇಳ್ತಾರೆ. ಆದುದರಿಂದ ಸಂಧ್ಯೆಗಾಗಿ ನಾವು ಒಂದು ಸಮಯವನ್ನು ಗೊತ್ತುಪಡಿಸಿದಾಗ ನಮ್ಮ ವಿಚಾರವು ಆ ಕಡೆಗೆ ಹರಿಯತೊಡಗುವುದು ಮತ್ತು ನಾವು ಒಂದೆಲ್ಲೊಂದು ರೀತಿಯಿಂದ ಅದರ ಸ್ಮರಣೆಯಲ್ಲಿ ತೊಡಗಿ ಬಿಡುವುದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ದಿನಾಗ್ಲೂ ಅಭ್ಯಾಸ ಮಾಡಿದ್ರೆ ಧ್ಯಾನನ, ಸಂಧ್ಯೆನ, ಅದು ಎದ್ದಿದ ತಕ್ಷಣ ಮತ್ತೆ ಅದೇ ಯೋಚನೆ ಬರುತ್ತೆ. ಈಗ ಎದ್ದಾಯ್ತಲ್ವಾ, ಈ ಜಾಗದಲ್ಲಿ ಇದ್ದೀನಿ, ಈ ಸಮಯದಲ್ಲಿ ಇದ್ದೀನಿ, ನಾ ಸಂಧ್ಯೆ ಮಾಡಬೇಕು ಅಂತ ನಮಗೆ ತನಗೆ ವಿಚಾರ ಹೊಳೆಯುತ್ತೆ. ಈ ಕೆಲಸಕ್ಕಾಗಿ ನಿಯಮಿತವಾದ ಒಂದು ಸ್ಥಳದಲ್ಲಿ ಅಥವಾ ಕೋಣೆಯಲ್ಲಿ ಕುಳಿತು ನಾವು ಸಂಧ್ಯೋಪಾಸನೆ ಮಾಡುವುದು. ನಮ್ಮ ವಿಚಾರದ ವಿದ್ಯುತ್ತನ್ನು ಬಹಳಷ್ಟು ಅದರಲ್ಲಿ ವ್ಯಯಿಸುವುದು. ಇದರಿಂದ ಆ ಸ್ಥಳದಲ್ಲಿ ಪವಿತ್ರತೆಯ ಭಾವನೆ ಉಂಟಾಗತೊಡಗುವುದು. ಧ್ಯಾನದಲ್ಲಿ ಏನಾಗುತ್ತೆ, ನಮಗೆ ಪವಿತ್ರತೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವು ಒಂದೇ ಕಡೆ ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ದಿನಾಲೂ ಧ್ಯಾನ ಮಾಡ್ಲಿಕ್ಕೆ ಶುರು ಆದಾಗ ಆ ಪವಿತ್ರತೆಯ ವಿದ್ಯುತ್ತು ನಮ್ಮ ಹೊರಗಡೆ ಹೋಗಿ ಆ ಜಾಗವನ್ನೆಲ್ಲ ಪವಿತ್ರ ಮಾಡುತ್ತೆ. ಇದರಿಂದ ಆ ಸ್ಥಳದಲ್ಲಿ ಪವಿತ್ರತೆಯ ಭಾವನೆ ಉಂಟಾಗತೊಡಗುವುದು. ಆ ಸ್ಥಳವು ಅದೇ ಪರಿಣಾಮಗಳನ್ನು ಹೊಂದುವುದಾದ ಕಾರಣ ನಮಗೆ ಆ ಕಾರ್ಯದಲ್ಲಿ ಸಹಾಯ ದೊರಕುವುದು. ಅಂದ್ರೆ ಏನಾಗುತ್ತೆ, ಪವಿತ್ರತೆ ಈಗ ನಮ್ಮ ಈ ಪರಿಸರದಲ್ಲೆಲ್ಲ ಹರಡಿದೆ, ಈ ರೂಮಲ್ಲೆಲ್ಲ ಹರಡಿದೆ ಅಂತಂದ್ರೆ ನಾವು ಒಳಗಡೆ ಬಂದಿದ ತಕ್ಷಣ ನಮ್ಮ ಮನಸ್ಸು ಪವಿತ್ರಗೊಳ್ಳಿಕ್ಕೆ ಶುರು ಆಗುತ್ತೆ, ನಮ್ಮ ಹೃದಯ ಪವಿತ್ರಗೊಳ್ಳಿಕ್ಕೆ ಶುರು ಆಗುತ್ತೆ. ಇದರಿಂದ ಆ ಸ್ಥಳದಲ್ಲಿ ಪವಿತ್ರತೆಯ ಭಾವನೆ ಉಂಟಾಗತೊಡಗುವುದು. ಆ ಸ್ಥಳವು ಅದೇ ಪರಿಣಾಮಗಳನ್ನು ಹೊಂದುವುದಾದ ಕಾರಣ ನಮಗೆ ಆ ಕಾರ್ಯದಲ್ಲಿ ಸಹಾಯ ದೊರಕುವುದು. ಈಗ ನಾವು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದೇ ಜಾಗದಲ್ಲಿ ಆ ಪವಿತ್ರತೆಯ ಸಹಾಯ ನಮಗೆ ಪಡೀಲಿಕ್ಕೆ ಶುರು ಆಗುತ್ತೆ. ಅದನ್ನು ಶಕ್ತಿವಿದ್ದಷ್ಟು ಹರಡಿಸುವುದು ನಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಎಷ್ಟೋ ವರ್ಷಗಳಿಗೆ ಗೊತ್ತಿಸಿದರೂ ಅನೇಕ ಸ್ಥಳಗಳಲ್ಲಿ ಈ ಪರಿಣಾಮವು ಇದುವರೆಗೂ ಪೂರ್ಣವಾಗಿ ಅಳಿಸಿ ಹೋಗಲಿ ಎಂಬುದಕ್ಕೆ ಪೂಜಾ ಮಂದಿರಗಳು ಸಾಕ್ಷಿಯಾಗಿವೆ. ಅಲ್ಲಿಗೆ ಹೋಗುವವರು ದರ್ಶನ ಪಡೆಯುವವರು ಸಹ ಪ್ರಭಾವಿತರಾಗುತ್ತಾರೆ. ಇಷ್ಟೇ ಅಲ್ಲ, ಅಲ್ಲಿ ಚಲಿಸುವ ಗಾಳಿಯೂ ಅದರ ಸ್ವರೂಪವನ್ನು ಹೊಂದಿ ತಾನು ಮುಟ್ಟುವ ಎಲ್ಲ ಸ್ತರಗಳಿಗೂ ಅದನ್ನು ತಲುಪಿಸುವುದು. ಪ್ರತಿಯೊಂದು ಸ್ತರದಲ್ಲಿಯೂ ಆಕುಂಚನದ ಪ್ರಸರಣಗಳು ಆಗುತ್ತಿರುತ್ತವೆ. ಈ ಉಪಾಯದಿಂದ ಒಳಗೆ ಪ್ರವೇಶಿಸಿದ ಆ ವಸ್ತುವು ಬೆಳೆಯುವುದಲ್ಲದೆ ತನ್ನ ಪ್ರಭಾವವನ್ನು ಹಬ್ಬಿಸುತ್ತಾ ಹೋಗುತ್ತದೆ. ಅಂದ್ರೆ ಈಗ ನಾವು ರೆಗ್ಯುಲರ್ ಧ್ಯಾನ ಮಾಡಿದ್ವಿ ಅಂತ ಇಟ್ಕೊಳ್ರಿ, ಆ ಶುದ್ಧತೆಯ ಪ್ರಭಾವ ಏನಿದೆ ಅದು ಬೆಳೀತಾ ಹೋಗುತ್ತೆ. ಆ ವಿದ್ಯುತ್ ಹೊರಗಡೆ ಹೋಗಿ ಪವಿತ್ರತೆ ಹೆಚ್ಚುತ್ತಾ ಹೋಗುತ್ತೆ ಆ ಜಾಗದಲ್ಲಿ. ನಾವು ಮತ್ತೆ ಆ ಜಾಗಕ್ಕೆ ಬಂದು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ ಆ ಪವಿತ್ರತೆಯ ವಾತಾವರಣವನ್ನ ನಾವು ಮತ್ತೆ ನಮ್ಮ ದೇಹದೊಳಗೆ ಹೇಳ್ಕೊಳ್ತೀವಿ. ಧ್ಯಾನ ಮಾಡ್ತಾ ಮಾಡ್ತಾ ಆ ಪವಿತ್ರತೆ ಮತ್ತೇನ್ ಮಾಡುತ್ತೆ, ಮತ್ತಷ್ಟು ಪವಿತ್ರತೆನ ಬೆಳೆಸ್ತಾ ಹೋಗುತ್ತೆ. ಇದೇ ಆಗ್ತಕ್ಕಂಥ ಕ್ರಿಯೆ. ಈ ಪವಿತ್ರತೆ ಕಾಲಕ್ರಮೇಣದಲ್ಲಿ ಎಲ್ಲಾ ಕಡೆಗೂ ಹರಡಲಿಕ್ಕೆ ಶುರು ಮಾಡುತ್ತೆ. ಇದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಎಷ್ಟೋ ಜನಗಳಲ್ಲಿ, ಕುಟುಂಬಗಳಲ್ಲಿ ಒಬ್ಬರೇ ಅಭ್ಯಾಸಿ ಆಗಿರ್ತಾರೆ ಮೊದಲು. ಅವ್ರು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಮನೆಯಲ್ಲಿಯ ವಾತಾವರಣ ತಿಳಿಗೊಳ್ತಾ ಹೋಗಿ ಮನೆಯಲ್ಲಿಯವರೆಗೂ ಕೂಡ ನಾವು ಅಭ್ಯಾಸ ಮಾಡ್ತೀವಿ ಅಂತ ಒಬ್ಬೊಬ್ಬರಾಗಿ ಬರ್ಲಿಕ್ಕೆ ಶುರು ಮಾಡ್ತಾರೆ. ಇದು ಎಷ್ಟೋ ಮನೆಗಳಲ್ಲಿ, ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡಿದ್ದೀವಿ. ಸರಿನಾ? ಇದು ಹೇಗಾಗತ್ತೆ, ಇದು ಆ ಪವಿತ್ರತೆ ಹೇಗೆ ಹರಡತ್ತಲ್ವಾ, ನಮ್ಮ ಅಭ್ಯಾಸ ಬಲದಿಂದ ಆ ಪವಿತ್ರತೆ ಹರಡಿ ಆ ವಾತಾವರಣ ಎಲ್ಲ ಪವಿತ್ರಗೊಂಡು ಆ ವಾತಾವರಣದಲ್ಲಿ
ವಾಸವಾಗ್ತಕ್ಕಂಥವ್ರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ಅವರೂ ಕೂಡ ಧ್ಯಾನದ ಕಡೆಗೆ ಸೆಳೆಯಲ್ಪಡ್ತಾರೆ. ಇದು ಆಗ್ತಕ್ಕಂಥ ಕೆಲಸ. ಈಗ ಸಮಯದ ಬಗ್ಗೆ ಮಾತಾಡಾಯ್ತು, ಜಾಗದ ಬಗ್ಗೆ ಮಾತಾಡಾಯ್ತು. ಈಗ ಆಸನದ ಬಗ್ಗೆ ಕೇಳಿರಿ. ಇದು ಯೋಗದ ಅಂಗಗಳಲ್ಲಿ ಒಂದು. ಮಹಾತ್ಮರು ಇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಇದು ಯೋಗದ ಆರಂಭದ ಮೆಟ್ಟಿಲು. ಇದರಡಿಯ ರಹಸ್ಯವನ್ನು ಇದುವರೆಗೂ ಪ್ರಕಟಿಸಲಾಗಿಲ್ಲ. ಸಮಯ ಬಂದಾಗ ಪ್ರತಿಯೊಂದು ಮಾತು ಬೆಲೆಗೆ ಬರುವುದು, ಪ್ರತಿಯೊಂದು ವಸ್ತು ಬೆಳಕನ್ನು ಕಾಣುವುದು. ಸೃಷ್ಟಿಯ ಆರಂಭದಲ್ಲಿ ಪ್ರತಿಯೊಂದು ಪದಾರ್ಥವು ಹೆಚ್ಚು ಕಡಿಮೆ ನಿಶ್ಚಲ ಸ್ಥಿತಿಯಲ್ಲಿದ್ದು ತನ್ನ ಮೂಲದಲ್ಲಿ ಸಮಾವೇಶ ಹೊಂದುತ್ತಿತ್ತು. ಪದಾರ್ಥಗಳು ತಮ್ಮದೆಂಬ ಸ್ಥಿತಿಯನ್ನು ಕಳೆದುಕೊಂಡಿದ್ದರೂ ಅವುಗಳಲ್ಲಿ ತಮ್ಮ ಪರಿಣಾಮಗಳು ಇನ್ನೂ ಉಳಿದಿದ್ದವು. ಏಕೆಂದರೆ ಮೂಲ ತತ್ವದ ಪರಿಚಿತ ಛಾಯೆ ಅವುಗಳ ಮೇಲೆ ಸಾಕಷ್ಟು ಸಮಯದವರೆಗೆ, ಎಂದರೆ ಪ್ರಳಯ ಕಾಲದವರೆಗೆ ಇದ್ದಿತು. ಇದು ಅವುಗಳಿಗೆ ತಮ್ಮ ಅಸ್ತಿತ್ವದ ಎಲ್ಲ ಕಾಲದಲ್ಲಿಯೂ ಸಂಸ್ಕಾರಗಳ ಪರಿಣಾಮವನ್ನು ಕಾಯ್ದಿಟ್ಟುಕೊಳ್ಳುವುದರಲ್ಲಿ ಸಹಾಯ ಮಾಡಿತು. ಈ ಪರಿಣಾಮವನ್ನು ಅವು ಎಲ್ಲಿವರೆಗೆ ಆತ್ಮಸಾತ್ ಮಾಡಿಕೊಂಡಿರುವುದು ಎಂಬುದು ಮನುಷ್ಯನ ತರ್ಕಕ್ಕೆ ಮೀರಿದ ಮಾತು. ಪ್ರಾಯಶಃ ಸೃಷ್ಟಿ ಆರಂಭದಿಂದ ಹೀಗೆ ಹೋಗುತ್ತಾ ಬಂದಿರಬಹುದು. ಈ ಅವಧಿಯಲ್ಲಿ ಅವು ತಮ್ಮ ಸ್ಥೂಲತೆಯನ್ನು ಕಳೆದುಕೊಂಡಿವೆ ಎಂಬುದು ಮಾತು ನಿಜ. ಆದರೆ ಪರಿಣಾಮವಿದ್ದೇ ಇದೆ. ಮಹಾಪ್ರಳಯ ಆದಾಗ ಏನಾಗುತ್ತೆ, ಸಂಸ್ಕಾರಗಳೆಲ್ಲ ಇರುತ್ತಲ್ವಾ, ಅದೆಲ್ಲ ತಮ್ಮ ಸ್ಥೂಲ ಸ್ವರೂಪ ಕಳ್ಕೊಂಡು ಸೂಕ್ಷ್ಮ ರೂಪದಲ್ಲಿ ಪರಿಣಾಮವಾಗಿ ಇರುತ್ತೆ. ಎಲ್ಲಿರುತ್ತೆ? ಕೇಂದ್ರದ ಹತ್ತಿರದಲ್ಲಿ ಇರುತ್ತೆ. ಆ ಪರಿಣಾಮದ ಸ್ವರೂಪವಾಗಿ ಕೇಂದ್ರದಲ್ಲಿ ಮತ್ತೊಮ್ಮೆ ಸೃಷ್ಟಿ ಆಗ್ಬೇಕು ಅಂತ ಯಾವಾಗ ಒಂದು ಇಚ್ಛೆ ಬರುತ್ತೆ, ಅವಾಗ ಈ ಪರಿಣಾಮದ ಸ್ವರೂಪವಾಗಿ ಹೊಸ ವಿಶ್ವ ಪ್ರಕಟ ಆಗುತ್ತೆ. ಪರಿಣಾಮ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಹೊಸ ವಿಶ್ವ ಪ್ರಕಟ ಆಗುತ್ತೆ. ಮುಂದಿನ ವಿಶ್ವ ಇವಾಗ ಇರತಕ್ಕಂಥ ವಿಶ್ವದ ರಚನೆ ರೀತಿಯಲ್ಲೇ ಇರಲ್ಲ. ಮುಂದಿನ ವಿಶ್ವದ ರಚನೆಗೆ ಆ ಪರಿಣಾಮಗಳು ಕಾರಣವಾಗುತ್ತೆ. ಆ ಪರಿಣಾಮ ಯಾವ ರೀತಿ ಮುಂದಿನ ವಿಶ್ವ ರಚನೆ ಆಗ್ಬೇಕು ಅಂತ ಪ್ರೇರೇಪಣೆ ಕೊಡುತ್ತೋ ಆ ರೀತಿಯಾಗಿ ಮುಂದಿನ ವಿಶ್ವ ತಯಾರಾಗುತ್ತೆ. ಸರಿನಾ? ಇದು ಜ್ಞಾಪಕ ಇಟ್ಕೊಳ್ರಿ. ಈಗ ನಾವು ದೇಹತ್ಯಾಗ ಮಾಡಿದ್ಮೇಲೆ, ಮೃತ್ಯು ಆದ್ಮೇಲೆ ನಮ್ಮ ಸಂಸ್ಕಾರಗಳನ್ನೆಲ್ಲ ನಾವು ಸೂಕ್ಷ್ಮ ರೂಪದಲ್ಲಿ ನಮ್ಮ ಕಾರಣ ಶರೀರದಲ್ಲಿ ಅಡಗಿಸ್ಕೊಂಡು ಬೇರೆಡೆಗೆ ತಗೊಂಡು ಹೋಗ್ತೀವಿ. ಆತ್ಮದ ಜೊತೆಗೆ ತಗೊಂಡು ಹೋಗ್ತೀವಿ ಕಾರಣ ಶರೀರದಲ್ಲಿ. ಅದೇ ಸೂಕ್ಷ್ಮ ಸಂಸ್ಕಾರಗಳೇನಿದೆ ಅದೇ ನಮ್ಮ ಮುಂದಿನ ಜನ್ಮಕ್ಕೆ ನಾಂದಿ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲ ನಿಸರ್ಗದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ಸಂಸ್ಕಾರಗಳನ್ನು ತಗೊಳ್ರಿ. ಆ ಎಲ್ಲ ವಸ್ತುಗಳ ಪರಿಣಾಮ, ಎಲ್ಲ ವಸ್ತುಗಳು ಈ ನಿಸರ್ಗದಲ್ಲಿ ಪ್ರತಿಕ್ರಿಯೆ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಪರಿಣಾಮವನ್ನು ಹೊಂದಿದೆ. ಆ ಪರಿಣಾಮ ಇದೆಯಲ್ಲ, ಅದು ಸೂಕ್ಷ್ಮ ರೂಪಕ್ಕೆ ಹೋಗಿ ಅದು ಕೇಂದ್ರದ ಕೆಳಗಡೆ ಅದು ಅಡಕವಾಗಿರುತ್ತೆ. ಆ ಸೂಕ್ಷ್ಮ ರೂಪದಲ್ಲಿ ಇರತಕ್ಕಂಥ ಕ್ರಿಯಾ ಮತ್ತು ಪ್ರತಿಕ್ರಿಯೆಗಳನ್ನ ಬಾಬಳಿಯವರು ಪರಿಣಾಮ ಅಂತ ಕರೆದಿದ್ದಾರೆ. ಆ ಪರಿಣಾಮ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಆ ಪರಿಣಾಮ ಮುಂದಿನ ವಿಶ್ವ ರಚನೆ ಬಂದಾಗ, ಈಗ ಮಹಾಪ್ರಳಯ ಆಯಿತು, ಎಲ್ಲವೂ ಸ್ಥೂಲದಲ್ಲಿ ಇದ್ದಿದ್ದೆಲ್ಲ ಸೂಕ್ಷ್ಮತೆಯಡೆ ಹೋಯಿತು. ಸೂಕ್ಷ್ಮತೆಯಲ್ಲಿ ನೆಲೆ ನಿಂತಾಗ ಅದನ್ನು ನಾವು ಪರಿಣಾಮ ಅಂತ ಕರಿತೀವಿ. ಆ ಪರಿಣಾಮದ ಸಲುವಾಗಿ ಮುಂದಿನ ವಿಶ್ವದ ರಚನೆ ಆಗುತ್ತೆ. ಈ ಪರಿಣಾಮವನ್ನು ಅವು ಎಲ್ಲಿವರೆಗೆ ಆತ್ಮಸಾತ್ ಮಾಡಿಕೊಂಡಿದೆ ಎಂಬುದು ಮನುಷ್ಯನ ತರ್ಕಕ್ಕೆ ಮೀರಿದ ಮಾತು. ಪ್ರಾಯಶಃ ಸೃಷ್ಟಿ ಆರಂಭದಿಂದಲೂ ಹೀಗಾಗುತ್ತಾ ಬಂದಿರಬಹುದು. ಈ ಅವಧಿಯಲ್ಲಿ ಅವು ತಮ್ಮ ಸ್ಥೂಲತೆಯನ್ನು ಕಳೆದುಕೊಂಡುವೆಂಬುದು ಮಾತು ನಿಜ. ಆದರೆ ಪರಿಣಾಮವಿದ್ದೇ ಇದ್ದಿತು. ಸೂಕ್ಷ್ಮ ರೂಪದಲ್ಲಿದೆ ಪರಿಣಾಮ. ಅವು ಹೀರಿಕೊಂಡ ಆ ಪರಿಣಾಮವಾವುದು ಅದು ಮೂಲ ಮಹಾಶಕ್ತಿಯ ಆಘಾತದಿಂದ ಉಂಟಾಗುವ ಚಲನವೇ ಆಗುತ್ತಿದ್ದು. ಈ ಚಲನವು ಪರಿಣಾಮದಿಂದ ತುಂಬಿ ತುಳುಕುತ್ತಿದ್ದಾದ ಕಾರಣ ಅದರಲ್ಲಿ ಸಾವಕಾಶವಾಗಿ ಗತಿಯನ್ನು ಉಂಟು ಮಾಡಿತು. ಕೇವಲ ಅನುಭವದಿಂದ ಮಾತ್ರ ಗೋಚರವಾಗಿ ಈ ಗತಿಯು ಸ್ವಾಭಾವಿಕವೇ ಆ ಮೂಲಶಕ್ತಿಯಲ್ಲಿ ಒಂದಿಲ್ಲೊಂದು ರೂಪದಿಂದ ಉಳಿದುಕೊಂಡಿತು. ಈ ರೀತಿ ಅನಂತಕಾಲದೊಳಗೆ ಒಳಗೆ ಕುದಿಯತೊಡಗಿತು. ಇದನ್ನು ಕೇಂದ್ರದಲ್ಲಿಯ ಗುಪ್ತ ಚಲನ ಎಂದು ಕರೆಯಲಾಗಿದೆ. ಕೇಂದ್ರದಲ್ಲಿ ಇರತಕ್ಕಂಥ ಗುಪ್ತ ಚಲನ ಅಂದ್ರೆ ಏನು? ಒಂದು ಕುದಿತಾ ಇರತಕ್ಕಂಥದ್ದು, ಎರಡನೇದು ಪರಿಣಾಮ. ಈ ಎರಡೂ ಕೂಡಿಕೊಂಡು ಗುಪ್ತ ಚಲನ ಅಂತ ಕರೆದಿದ್ದಾರೆ. ಆ ಚಲನೆ ಎಲ್ಲಿಂದ ಬಂತು? ಮಹಾಶಕ್ತಿಯ ಆಘಾತದಿಂದ ಬಂದಿತ್ತು. ಹಿಂದಿನ ಮಹಾಶಕ್ತಿಯ ಆಘಾತದಿಂದ ಏನು ಕುದಿಯೋದು ಉಳಿದಿತ್ತು ಸೂಕ್ಷ್ಮ ರೂಪದಲ್ಲಿ, ಅದನ್ನು ಗುಪ್ತ ಚಲನೆ ಅಂತ ಕರೆದಿದ್ದಾರೆ. ಇದು ಸತತವಾಗಿ ನಡೆದು ಮತ್ತೆ ಸೃಷ್ಟಿಕಾಲ ಬಂದಿತು. ಹೀಗಾಗಲು ಕಾರಣವೇನು? ಅದರ ಅವಶ್ಯಕತೆ ಏಕೆ ಉಂಟಾಯಿತು? ಕೇವಲ ಶಕ್ತಿಯಾಗಿದ್ದ ಗುಪ್ತ ಚಲನೆಗಳ ಹೊರಹೊಮ್ಮುವ ಹೊರಕಲನ್ನು ನಿರ್ಮಿಸಿದವು. ಈಗ ಗುಪ್ತ ಶಕ್ತಿ ಇತ್ತು, ಆ ಗುಪ್ತ ಶಕ್ತಿ ಹೊರಕಲನ್ನು ನಿರ್ಮಿಸಿತು. ಅದನ್ನು ನಾನು ನಿನ್ನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ತಟಸ್ಥವಾಗಿರ್ತಕ್ಕಂಥ ಒಂದು ಲೇಕ್ ಅಥವಾ ಪಾಂಡ್ ಅನ್ನು ತಗೊಳ್ರಿ, ಏನಂತಾರೆ ಸರೋವರ ಅಂತ ತಗೊಳ್ರಿ. ತಟಸ್ಥವಾಗಿರ್ತಕ್ಕಂಥ ಒಂದು ಸರೋವರ, ಅಲ್ಲಿ ಒಂದು ಕಲ್ಲು ಬಿದ್ದಿದ ತಕ್ಷಣನೇ ಹೇಗೆ
ಆ ನೀರಿನಲ್ಲೇ ಅಡಕವಾಗಿರುವ ಗುಪ್ತ ಶಕ್ತಿ ಏನಿದೆಯಲ್ಲ ಅದು ಪ್ರಕಟ ಆಗುತ್ತೋ, ತಟಸ್ಥವಾಗಿದ್ದಾಗ ನೀರಿನಲ್ಲಿದ್ದಂಥ ಗುಪ್ತ ಶಕ್ತಿ ಪ್ರಕಟವಾಗಿಲ್ಲ. ಕಲ್ಲು ಬಿದ್ದಿದ ತಕ್ಷಣನೇ ಆ ನೀರಿನಲ್ಲಿ ಇದ್ದಂಥ ಗುಪ್ತ ಶಕ್ತಿ ಪ್ರಕಟವಾಗಿ ನಮಗೆ ಅಲೆಗಳ ಮುಖಾಂತರ ಎಲ್ಲ ದಿಕ್ಕಿನಲ್ಲೂ ಹರಡುತ್ತೆ. ಅದೇ ರೀತಿಯಾಗಿ ಗುಪ್ತ ಚಲನೆ ತನಗೆ ತಾನಾಗಿ ಇತ್ತು, ಪರಿಣಾಮವನ್ನು ಹೊಂದಿತ್ತು. ಅದರಲ್ಲಿ ಮುಂದಿನ ಸಂಕಲ್ಪ, ಮುಂದಿನ ಸೃಷ್ಟಿ ಆಗ್ಬೇಕು ಅಂತ ಯಾವಾಗ ಸಂಕಲ್ಪ ಒಂದು ಬಿತ್ತು ಅದರಲ್ಲಿ, ಅವಾಗ ಅದರಿಂದ ಶಕ್ತಿ ಹೊರಬರಲು ಆರಂಭಿಸಿತ್ತು. ಅದರಿಂದ ಆ ಶಕ್ತಿಯು ಹೊಸ ಆವೇಶದಿಂದ ಪ್ರವಹಿಸತೊಡಗಿತು. ಬರಬರುತ್ತಾ ಸೃಷ್ಟಿಯು ಪುನಃ ನಿರ್ಮಾಣವಾಯಿತು. ಮಾನವನು ರೂಪುಗೊಂಡನು. ಅವನಿಗೆ ತನ್ನ ಮೂಲವನ್ನು ಸೇರಬೇಕೆಂಬ ಆಕಾಂಕ್ಷೆಯು ಬಲವಾಗತೊಡಗಿತು. ಏಕೆಂದರೆ ಆತನಲ್ಲಿದ್ದ ಮೂಲದ ಸತ್ಯಾಂಶವು ಪ್ರಬಲವಾಗಿದ್ದದಾದ ಕಾರಣ ಆತನನ್ನು ತನ್ನಗಡೆಗೆ ಆಕರ್ಷಿಸತೊಡಗಿತು. ಯಾವ ವಸ್ತುವು ಚೆನ್ನಾಗೊಂಡು ಸೃಷ್ಟಿಗೆ ಕಾರಣವಾಯಿತು ಅದು ಮನುಷ್ಯನಲ್ಲಿಯೂ ಕಾಣಿಸತೊಡಗಿತು. ಅದರ ಆಧಾರವೇ ಗತಿಶೀಲವಾಗಿತ್ತಾದುದರಿಂದ ಅದು ಸ್ಥಿರ ಸ್ಥಿತಿಗೆ ವಿರುದ್ಧವಾಗಿತ್ತು. ಈಗ ಸೃಷ್ಟಿ ಮುಂಚೆ ಯಾವ ಸ್ಥಿತಿ ಇತ್ತು? ಎಲ್ಲವೂ ಸ್ಥಿರವಾಗಿತ್ತು. ಹಾಗೆ ಸೃಷ್ಟಿ ಆದ್ಮೇಲೆ ಏನಾಯ್ತು? ಆ ಸ್ಥಿರತೆಯಲ್ಲಿ ಅಸ್ಥಿರತೆ ಮೂಡ್ತು. ಈಗ ಮಾನವ ವಾಪಸ್ಸು ಮೂಲ ವಸ್ತುವಿನ ಹೋಗ್ಬೇಕು ಅಂತಂದ್ರೆ ಏನ್ ತಂದ್ಕೋಬೇಕು? ಸ್ಥಿರತೆ ತಂದ್ಕೋಬೇಕು. ಸ್ಥಿರತೆ 3 ಹಂತದಲ್ಲಿದೆ. ದೇಹದ ಸ್ತರದಲ್ಲಿ ಸ್ಥಿರತೆ, ಮನಸ್ಸಿನ ಸ್ತರದಲ್ಲಿ ಸ್ಥಿರತೆ, ಆಧ್ಯಾತ್ಮಿಕ ಸ್ತರದಲ್ಲಿ ಸ್ಥಿರತೆ. ಈಗ ನಾವು ಭಂಗಿ ಬಗ್ಗೆ ಮಾತಾಡ್ತಿದ್ವಿ, ಆಸನದ ಬಗ್ಗೆ ಮಾತಾಡ್ತಿದ್ವಲ್ಲ, ಆ ಸ್ಥಿರತೆ ಬಗ್ಗೆ ಬಾಬೂಜಿಯವರು ವಿವರಣೆ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಆ ಸ್ಥಿರ ಸ್ಥಿತಿಗೆ ಹೋಗ್ಬೇಕೆಂಬ ವಿಚಾರ ಬಂದ ಕೂಡಲೇ ತನ್ನಲ್ಲಿದ್ದ ಚಲನೆಯನ್ನು ಆದಷ್ಟು ಮಟ್ಟಿಗೆ ಗುಪ್ತ ಸ್ಥಿತಿಗೆ ತರುವುದು ಅವಶ್ಯಕವಾಯಿತು. ಆತನು ಉಪಾಯಗಳನ್ನು ಶೋಧಿಸತೊಡಗಿದನು. ಗುಪ್ತ ಚಲನವು ಮೂಲಕ್ಕೆ ಹೊಂದಿಕೊಂಡಿದ್ದರೂ ಮೂಲದೊಂದಿಗೆ ಹೋಲಿಸಿದಾಗ ಒಂದು ರೀತಿಯಿಂದ ಹೇಗೆ ಸ್ಥೂಲವಾಗಿ ಕಾಣುವುದು, ಅಂಥದೇ ಯಾವುದಾದರೂ ಒಂದು ಸ್ಥೂಲ ವಸ್ತು ಉದ್ದಿಷ್ಟ ಗುರಿ ಮುಟ್ಟಲು ತೆಗೆದುಕೊಳ್ಳಬೇಕೆಂಬುದನ್ನು ಕಂಡುಕೊಂಡನು. ಈ ವಿಚಾರ ಬಂದ ಕೂಡಲೇ ಪ್ರಳಯ ಕಾಲದಲ್ಲಿದ್ದಂತೆ ಒಂದು ತರದ ಆಕುಂಚನ ಅಥವಾ ಸಂಹಾರವನ್ನು ತನ್ನಲ್ಲಿ ತಂದುಕೊಳ್ಳಬೇಕೆಂದು ಆತನಿಗೆ ತಿಳಿಯಿತು. ಪ್ರಳಯ ಕಾಲದಲ್ಲಿ ಏನಾಗುತ್ತೆ? ಎಲ್ಲ ಸಂಕುಚನ ಆಗತ್ತೆ. ಸಂಕುಚನ ಅಂತಂದ್ರೆ ಕಾಂಟ್ರಾಕ್ಟ್ ಆಗತ್ತೆ ಪ್ರಳಯ ಕಾಲದಲ್ಲಿ. ಸೃಷ್ಟಿ ಅಂತಂದ್ರೆ ವಿಸ್ತಾರ ಆಗ್ತಾ ಹೋಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋದ್ರೆ ಅದು ಸೃಷ್ಟಿ. ಎಲ್ಲ ಕಾಂಟ್ರಾಕ್ಷನ್ ಆಗ್ತಾ ಹೋಯ್ತು ಅಂತಂದ್ರೆ ಅದು ಪ್ರಳಯ. ಸೊ ಈಗ ಮನುಷ್ಯ ತಾನು ವಾಪಸ್ಸು ಆ ಸ್ಥಿರ ಸ್ಥಿತಿಗೆ ಹೋಗ್ಬೇಕಂತಂದ್ರೆ ತನ್ನನ್ನು ತಾನು ಕಾಂಟ್ರಾಕ್ಟ್ ಮಾಡ್ಕೋಬೇಕು. ಹಾಗಾಗಿ ತನ್ನನ್ನು ತಾನು ಕಾಂಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ ಯಾವ ಆಸನ ಆ ಕಾಂಟ್ರಾಕ್ಟ್ ಮಾಡುವಂತ ಒಂದು ಸ್ಥಿತಿ ಅಂತ ಅದಕ್ಕೆ ನಾವು ಧ್ಯಾನಕ್ಕೆ ಮೂಲವಾದಂತ ಆಸನ ಅಂತ ಕರಿತೀವಿ. ಆತ್ಮವು ವಿಶ್ವದಾದ್ಯಂತ ವ್ಯಾಪಿಸಿದಂತೆ ಮನುಷ್ಯನಲ್ಲಿಯೂ ವ್ಯಾಪಿಸಿದೆ. ಆಕುಂಚನವು ಆರಂಭವಾದಾಗ ಪ್ರಳಯದ ಸ್ಥಿತಿ ಉಂಟಾಗುವುದು. ಈಗ ಮನುಷ್ಯನಲ್ಲಿಯೂ ಇಂಥ ಆಕುಂಚನದ ಸ್ಥಿತಿ ಉಂಟಾದ್ರೆ ವೈಯಕ್ತಿಕ ಪ್ರಳಯವು ಆರಂಭವಾಗುವುದು. ಆಸನ ಎಷ್ಟು ಇಂಪಾರ್ಟೆಂಟ್ ನೋಡಿ. ಎಷ್ಟೋ ಜನ ಹೆಂಗೋ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾರೆ, ಕಾಲ್ ನೀಡ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾರೆ, ಕೈ ಅಗಲ ಮಾಡ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾರೆ, ಕಣ್ ಬಿಟ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾರೆ. ಯಾವುದೂ ಅಲ್ಲ. ಆಸನ ಹೇಗಿರ್ಬೇಕಂತಂದ್ರೆ ಅದು ನಮ್ಗೆ ಆಕುಂಚನದ ಸ್ಥಿತಿಯನ್ನು ತಂದ್ಕೊಡ್ಬೇಕು. ಕಾಂಟ್ರಾಕ್ಷನ್ ಪೊಸಿಷನ್ ಬರ್ಬೇಕು. ನಾವು ಆಕುಂಚನದ ಸ್ಥಿತಿ ಬಂದಾಗ ಏನಾಗುತ್ತೆ? ವೈಯಕ್ತಿಕ ಪ್ರಳಯ ಆರಂಭವಾಗುವುದು. ವೈಯಕ್ತಿಕ ಪ್ರಳಯ ಆರಂಭವಾದ್ರಷ್ಟೇ ನಾವು ನಮ್ಮ ಮೂಲ ಸ್ಥಿತಿ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಅರ್ಥಾತ್ ಸ್ಥೂಲತೆಯ ಸ್ಥಿತಿಯಿಂದ ಅವನು ಮೂಲ ಸ್ಥಿತಿಯಲ್ಲಿ ಜಿಗಿಯತೊಡಗುವನು. ಮನುಷ್ಯರಲ್ಲಿ ಈ ಸಂಕೋಚ ಅಥವಾ ಸಂಹಾರದ ಸ್ಥಿತಿ ಹೇಗಿರುವುದು? ಪಸರಿಸಿದ ಸಣ್ಣ ಶರೀರವನ್ನು ಹೇಗಾದರೂ ಮುರಿದುಕೊಳ್ಳುವುದೇ ಇಂಥ ಸಂಹಾರವಾಗಬಲ್ಲದು. ಸೊ ದೇಹ ಎಲ್ಲಾ ಕಡೆ ಹರಡಿದೆ ಅಂದ್ರೆ ಅದನ್ನ ಹೇಗಾದ್ರೂ ಮಾಡಿ ಮುದುಡಿಕೊಳ್ಳಬೇಕು. ಆವಾಗ ನಮಗೆ ಆ ಒಂದು ಸಂಹಾರ ಆಗ್ಲಿಕ್ಕೆ ಸಾಧ್ಯ ಉಂಟು. ಆಕುಂಚನವು ಯಾವಾಗಲೂ ಕೆಳಗಿನಿಂದ ಪ್ರಾರಂಭವಾಗಿ ಕ್ರಮೇಣ ಮೇಲಕ್ಕೆ ಹಬ್ಬುವುದು. ಏಕೆಂದರೆ ಅದಕ್ಕೆ ಮೇಲ್ಗಡೆ ಹೋಗಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಲೂನ್ ಇದೆ ಅಂತ ಇಟ್ಕೊಳ್ರಿ. ಬಲೂನ್ನ ಕೆಳಗಡೆ ಒತ್ತಿತು ಅಂತಂದ್ರೆ ಗಾಳಿ ಮೇಲ್ಗಡೆ ಹೋಗುತ್ತೆ. ಅದೇ ರೀತಿಯಾಗಿ ನಾವು ಕಾಲ್ನ ಬಡಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾಗ ಆಕುಂಚನ ಕೆಳಗಡೆ ಉಂಟಾಗಿ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಮನುಷ್ಯನಾದರೂ ಕೆಳಗಿಂದ ತನ್ನ ಸಂಕೋಚವನ್ನು ಆರಂಭಿಸಿದರೆ ಆತನ ಸ್ಥಿತಿಯೂ ಅದೇ ಆಗುವುದು. ಎಂದರೆ ತನ್ನ ಕಾಳುಗಳನ್ನು ಇತರ ಅವಯವಗಳನ್ನು ಒಂದೇ ಅವಸ್ಥೆಯಲ್ಲಿರಿಸಿ ಶರೀರವನ್ನು ನಿಶ್ಚಲಗೊಳಿಸಬೇಕು. ಇದನ್ನು ಆತನು ಹೇಗಾದರೂ ಮಾಡಬಹುದು, ಆದರೆ ಕೊನೆಗೆ ಆಗುವುದು ಆಸನದ ಆಕೃತಿಯೇ. ಹೀಗಾಗುವುದು ಅವಶ್ಯಕ, ಏಕೆಂದರೆ ಅದು ಸತ್ಯವನ್ನು ತಲುಪಲು ದಾರಿ ಮಾಡಿಕೊಡುವುದು. ಆಸನ ಪದ್ಧತಿಯು ಯಾವಾಗಲೂ ಒಂದೇ ಆಗಿರ್ಬೇಕು. ನಾವು ಪದೇ ಪದೇ ಚೇಂಜ್ ಮಾಡ್ತಾ ಹೋಗ್ಬಾರ್ದು. ಒಂದೇ ಆಸನಕ್ಕೆ ನಾವು ಬದ್ಧರಾಗಬೇಕು. ಕಾರಣವಿಷ್ಟೇ,
ಮೂಲವನ್ನು ತಲುಪಬೇಕೆಂಬ ಅಪೇಕ್ಷೆ ಉಂಟಾದ ಕೂಡಲೇ ಆ ವಿಶೇಷ ಉದ್ದೇಶವನ್ನು ಸಾಧಿಸಲು ಆತನು ಪ್ರಾರಂಭದಲ್ಲಿ ಕೈಗೊಂಡ ಉಪಾಯವು ಆತನನ್ನು ಮೂಲದೊಂದಿಗೆ ಜೋಡಿಸಿತು. ಆದುದರಿಂದ ಮೂಲದೊಂದಿಗೆ ಸಂಬಂಧವನ್ನು ಪ್ರಸ್ತಾಪಿಸುವ ಆಸನವೇ ಆತನಿಗೆ ಹೆಚ್ಚು ಸಹಾಯಕಾರಿಯಾಗಬಹುದು. ಆದುದರಿಂದ ಪ್ರಾರಂಭಿಕ ಸಂಸ್ಕಾರದ ಸಮಸ್ಯೆಯು ಪರಿಹಾರವಾಗುವುದು. ಸೊ ಆಸನದ ಪದ್ಧತಿಯು ಯಾವಾಗಲೂ ಒಂದೇ ಆಗಿರ್ಬೇಕು. ಪದೇ ಪದೇ ನಾವು ಆಸನ ಬದಲಾವಣೆ ಮಾಡಬಾರ್ದು. ಮೂಲವನ್ನು ತಲುಪಬೇಕೆಂಬ ಅಪೇಕ್ಷೆ ಉಂಟಾದ ಕೂಡಲೇ ಆ ವಿಶಿಷ್ಟ ಉದ್ದೇಶವನ್ನು ಸಾಧಿಸಲು ಆತನು ಪ್ರಾರಂಭದಲ್ಲಿ ಕೈಗೊಂಡ ಉಪಾಯವು ಆತನನ್ನು ಮೂಲದೊಂದಿಗೆ ಜೋಡಿಸಿತು. ಈಗ ನಾನು ಧ್ಯಾನ ಮಾಡಬೇಕು ಅಂತ ಹೇಳಿ ನನ್ನನ್ನು ನಾನು ಆಕುಂಚನದ ಸ್ಥಿತಿಯಲ್ಲಿ ನೆಲೆಸ್ಕೊಂತು ಅಂತಂದ್ರೆ ತನಗೆ ತಾನಾಗೆ ನಾವು ಮೂಲದೊಳಗೆ ನಮ್ಮ ಸಂಬಂಧವನ್ನು ಏರ್ಪಾಡು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾರು ಪ್ರತಿ ಸತಿ ಆಸನ ಬದಲಾವಣೆ ಮಾಡ್ತಿರ್ತಾರೋ ಅವರಿಗೆ ಸ್ಥಿರತೆ ಲಭಿಸಲ್ಲ. ಮೂಲ ಸ್ಥಿತಿಯಲ್ಲಿ ಏನಿತ್ತು? ಪರಿಪೂರ್ಣ ಸ್ಥಿರತೆ ಇತ್ತು. ನಾವು ನಮ್ಮ ಈ ಸ್ತರದಲ್ಲಿ ಸ್ಥಿರತೆಯನ್ನು ತಂದುಕೊಳ್ಳದ ಹೊರತು ಆ ಮೂಲ ಸ್ಥಿರತೆಯೊಳಗೆ ನಾವು ಜೋಡಿಸ್ಕೊಳ್ಲಿಕ್ಕೆ ಆಗಲ್ಲ. ಸೊ ನಾವು ಮೂಲ ವಸ್ತುವಿನೆಡೆಗೆ ಪ್ರಯಾಣ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ಸ್ಥಿರತೆ ಬೇಕಂತಂದ್ರೆ ನಾವು ಸ್ಥಿರತೆ ಹೆಂಗೆ ತಂದುಕೊಳ್ಳೋದು? ಆಕುಂಚನದ ಸ್ಥಿತಿ ತಂದುಕೊಂಡಾಗ ನಮಗೆ ಸ್ಥಿರತೆ ಬರುತ್ತೆ. ನಮ್ಮ ವೈಯಕ್ತಿಕ ಸಂಹಾರ ಶುರು ಆಗ್ಲಿಕ್ಕೆ, ಸಂಸ್ಕಾರಗಳ ಸಂಹಾರ ಶುರು ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮಗೊಂದು ಆಸನ ಬೇಕು. ಆಸನ ಯಾವ ರೀತಿಯಲ್ಲಿ ಇರಬೇಕು? ಆಕುಂಚನದ ಸ್ಥಿತಿಯಲ್ಲಿ ಇರತಕ್ಕಂಥ ಆಸನ ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ? ಕಾಲನ್ನು ಮಡಚಿಕೊಂಡು ಕೈಯನ್ನ ಒಳಗಡೆ ಇಟ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ದಿಸ್ ಇಸ್ ದ ಪೊಸಿಷನ್ ಆಫ್ ಕಾಂಟ್ರಾಕ್ಷನ್. ಆ ಕಾಂಟ್ರಾಕ್ಷನ್ ಪೊಸಿಷನ್ ಧ್ಯಾನ ಮಾಡ್ತು ಅಂತಂದ್ರೆ ನಾವು ಅತಿ ವೇಗವಾಗಿ ಮೂಲ ವಸ್ತುವಿನೊಳಗೆ ನಮ್ಮ ಸಂಪರ್ಕವನ್ನು ಏರ್ಪಾಡು ಮಾಡ್ಕೊಳ್ತೀವಿ. ಸರಿ, ಹಾಗಾದ್ರೆ ಇಲ್ಲಿಗೆ ನಿಲ್ಲಿಸ್ತೀನಿ. 7:48 ಆಯ್ತು.